ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಪ್ರವಚನ ಮಾಲಿಕೆಯ ಮತ್ತೊಂದು ಕಂತು ಯುದ್ಧಕಾಂಡದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. 93 ಸರ್ಗಗಳು ಆಗಿವೆ. ಇಂದ್ರಜಿತ್ ವಧೆಯಾಗಿದೆ. ಇಲ್ಲಿವರೆಗೂ ಮಹಾ ಶಕ್ತಿಶಾಲಿಗಳಾದ ಅನೇಕರ ಪತನ ಆಗಿದೆ. ಎಲ್ಲ ರಾವಣನ ಕಡೆಯವರು, ಕುಂಭಕರ್ಣನ ಮಕ್ಕಳಾದ ಕುಂಭ, ನಿಕುಂಭ ಮೊದಲಾದವರು, ರಾವಣನ ಮಕ್ಕಳಾದ ಅತಿಕಾಯ, ಇಂದ್ರಜಿತ್ತು ಮೊದಲಾದವರು ಎಲ್ಲರೂ ಹೋಗಿದ್ದಾರೆ. ಹಾಗಾಗಿ ಅವರ ಅಸ್ತಿತ್ವ ಎಷ್ಟು ಶಿಥಿಲವಾದದ್ದು ಅಂತ ಗೊತ್ತಾಗುತ್ತಿದೆ. ಲೋಕಭೀಕರವಾದ ಪರಾಕ್ರಮಶಾಲಿಗಳು ಅವರು, ಮಹಾ ಸಮರ್ಥರು. ಅಂಥವರಿಗೂ ಕೂಡ ಈ ನರವಾನರ ಸಮಾಗಮ ಆ ರೀತಿಯಲ್ಲಿ ಅನಲಾನಲ ಸಂಯೋಗವಾಗಿ ಯಾವುದೇ ರೀತಿಯ ವಿಜಯದ ಊಹೆಯೂ ಸಿಗದಂತೆ ಆಗಿದೆ. ನಿಜ, ನಾಗಾಸ್ತ್ರಬದ್ಧರಾಗಿ ರಾಮಲಕ್ಷ್ಮಣರು ಬಿದ್ದಿದ್ರು. ಮಾಯಾ ಸೀತಾವಧೆಯಿಂದ ಅವರಿಗೆ ಮಾನಸಿಕ ಕ್ಷೋಭೆ ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ಲಕ್ಷ್ಮಣ ಧರ್ಮವೇ ನಮಗೆ ರಕ್ಷಣೆಗೆ ಬರುವುದಿಲ್ಲ, ಈಗ ಪ್ರಾಣಿಗಳಿಗೆ ಏನು ಧರ್ಮ ಉಂಟೆ, ಮೃಗ ಪಕ್ಷಿಗಳಿಗೆ ಧರ್ಮ ಉಂಟೆ, ಲತಾ ವೃಕ್ಷಗಳಿಗೆ ಧರ್ಮ ಉಂಟೆ, ಅವುಗಳು ಬದುಕುತ್ತವೆ, ಧರ್ಮದಿಂದಾಗಿ ಆಗಬೇಕಾದದ್ದೇನೂ ಇಲ್ಲ. ಒಂದು ಪಕ್ಷ ಅಧರ್ಮ ಅಶಾಶ್ವತ ಅನ್ನೋದಾದರೆ ಆ ಧರ್ಮವನ್ನು ಮಾಡಿದ್ರೆ ಅಶಾಶ್ವತವಾದ ಅಧರ್ಮದಿಂದ ಅಶಾಶ್ವತವಾದ ಪಾಪ ಬರ್ತದೆ. ಅಶಾಶ್ವತವಾದ ಪಾಪವನ್ನು ಬೇಗ ನಾವು ದೂರೀಕರಣ ಮಾಡಿಕೊಳ್ಳಬಹುದಲ್ವಾ ಅನ್ನುವ ವಿಚಿತ್ರ ತರ್ಕವನ್ನು ಮಾಡ್ತಾನೆ. ಈ ರೀತಿಯಾಗಿ ನಾವು ಇದನ್ನೆಲ್ಲವನ್ನ ಕಾಣ್ತೀವಿ. ಹೀಗೆ ಅದರ ಮಧ್ಯದಲ್ಲಿ ಕೂಡ ಇವರು ತಮ್ಮ ಅಭ್ಯುದಯವನ್ನು ಸಾಧಿಸ್ತಾರೆ. ಇಂದ್ರಜಿತ್ತು ಮತ್ತು ಲಕ್ಷ್ಮಣರು ಪರಸ್ಪರ ದ್ವಂದ್ವ ಯುದ್ಧ ಮಾಡ್ತಾ ಇದ್ದಾಗ ಅದೆಷ್ಟು ಭೀಕರವಾಗಿ ಅವರ ಯುದ್ಧ ಸಾಗುತ್ತದೆ ಅಂತಂದರೆ, ಒಬ್ಬೊಬ್ಬರೂ ಕೂಡ ತಮ್ಮ ಶರೀರ ರಕ್ತಸಿಕ್ತವಾಗಿ ಮುತ್ತುಗದ ಮರದಂತೆ ಒಬ್ಬ, ಶಾಲ್ಮಲಿ ವೃಕ್ಷದಂತೆ ಒಬ್ಬ ಕಂಡರು ಅಂತ. ಅಂದರೆ ಶಿಶಿರಾತ್ಯದಲ್ಲಿ ಎಲ್ಲ ಎಲೆಗಳನ್ನು ಉದುರಿಸಿಕೊಂಡಿರ್ತಕ್ಕಂಥ ಆ ಮರಗಳು ಹೇಗಿದ್ದುವು? ತಯೋ ಕೃತವ್ರಣವು ದೇಹವು ಶುಶುಭಾತೆ ಮಹಾತ್ಮನೋಹು ಸಪುಷ್ಪಾವಿವ ನಿಷ್ಪತ್ರವು ವನೇ ಶಾಲ್ಮಲಿ ಕಿಂಶುಕವು ಅಂತ ಕಾಡಿನಲ್ಲಿ ಪ್ರಕೃತಿಯ ಚಿತ್ರಣ ನೋಡಿದರೆ ಮಾತ್ರ ಈ ಒಂದು ಉಪಮೆಯ ಸೌಂದರ್ಯ ಗೊತ್ತಾಗೋದಕ್ಕೆ ಸಾಧ್ಯ. ಸಪುಷ್ಪಾವಿವ ನಿಷ್ಪತ್ರವು ವನೇ ಶಾಲ್ಮಲಿ ಕಿಂಶುಕವು ಅಂತ. ಇಬ್ಬರೂ ದೊಡ್ಡ ದೊಡ್ಡ ಆಕಾರದವರು. ಶಾಲ್ಮಲಿ ವೃಕ್ಷ ದೊಡ್ಡದಾಗಿ ಬೆಳೀತಕ್ಕಂಥದ್ದು, ಮತ್ತು ಒಳ್ಳೆಯ ದೃಢವಾದಂಥ ವೃಕ್ಷವೇ ಕಿಂಶುಕ ಅಥವಾ ಮುತ್ತುಗ. ಒಂದು ಬೂರುಗ, ಇನ್ನೊಂದು ಮುತ್ತುಗ. ಇವೆರಡನ್ನೂ ನಾವು ವಸಂತೋದಯದಲ್ಲಿಯೇ ಮೈತುಂಬ ಹೂ ಬಿಟ್ಟಿರತಕ್ಕಂಥದ್ದನ್ನು ನೋಡ್ತೀವಿ. ಎಷ್ಟೋ ಬಾರಿ ನಮಗೆ ವನಲತೆಗಳ ಪರಿಚಯ ಇಲ್ಲದೆ ಇದ್ದಾಗ, ವನವೃಕ್ಷಗಳ ಪರಿಚಯವಿಲ್ಲದೆ ಇದ್ದಾಗ, ಸಹಜ ಸಂದರ್ಭಗಳಲ್ಲಿ ಬೆಳೆದಂತಹ ಹೂವು ಹಣ್ಣುಗಳ, ಪಕ್ಷಿಗಳ, ಪ್ರಾಣಿಗಳ ಗಮನ ನಮಗೆ ಇಲ್ಲದೇ ಇದ್ದರೆ ಇಂತಹ ರಮಣೀಯವಾದ ಕಾವ್ಯದ ವರ್ಣನೆಗಳು ಗೊತ್ತಾಗುವುದಿಲ್ಲ. ಇಲ್ಲೆಲ್ಲೋ ವಿಜ್ಞಾನ, ಇಲ್ಲೆಲ್ಲೋ ಆಭಾಸಗಳನ್ನು ಕಾಣುವುದಕ್ಕಿಂತ ಮುಖ್ಯವಾಗಿ ಈ ಪ್ರಕೃತಿ ನಿರೀಕ್ಷಣೆಯಿಂದ ಬಂದಂಥ ಜೀವತ್ ಸಂಸ್ಕೃತಿ ಎಂಥದ್ದು ಅಂತ ನಾವು ಕಾಣಬೇಕು. ಹಾಗೆ ಗಮನಿಸಿಕೊಂಡಾಗ ಇಡೀ ಮರ ಎಲೆ ಉದುರಿಸಿಕೊಂಡು ಹೂಗಳನ್ನು ಬಿಡುತ್ತದೆ. ಸಾಮಾನ್ಯವಾಗಿ ನಾವು ಏನು ಅಂದುಕೊಳ್ತೀವಿ, ಎಲೆಗಳೆಲ್ಲ ಇದ್ದು ಚಿಗುರಿ, ಆ ಚಿಗುರಿನ ತುದಿಯಲ್ಲಿ ಹೂವು ಅಂತ. ಅದು ಒಂದು ಧರ್ಮ. ಮತ್ತೊಂದು ಧರ್ಮ ಏನಂದರೆ ಗಿಡ ಎಲೆಯನ್ನೆಲ್ಲ ಉದುರಿಸಿಕೊಂಡು ಹೂ ಬಿಡುವುದು. ನಮಗೀಗ ಬೆಂಗಳೂರಿನಲ್ಲಿ ಹೆಚ್ಚು ಪರಿಚಿತವಾಗಿರ್ತಕ್ಕಂಥದ್ದು ಒಂದು 2-3 ಬಗೆಯದುಂಟು. ಈ ಗೋಲ್ಡನ್ ಬೆಲ್ ಫ್ಲವರ್ಸ್ ಅಂತ ಕರೀತಾರಲ್ಲ, ಅವು ಗಿಡವೆಲ್ಲ ಎಲೆಯನ್ನು ಉದುರಿಸಿಕೊಂಡು ಮನೋಹರವಾಗಿ ಮೈತುಂಬ ಬಂಗಾರದ ಬಣ್ಣದ ಹೂಗಳನ್ನು ಸಾಕ್ಷಾತ್ತಾಗಿ ಅಲಕ್ಷ ಕೋಟಿ ಗೆಜ್ಜೆಗಳನ್ನು ಕಟ್ಟಿದಂತೆ, ಗಂಟೆಗಳನ್ನು ಕಟ್ಟಿದಂತೆ ಕಾಣಿಸ್ತಾ ಇರ್ತದೆ. ಬಹಳ ರಮಣೀಯವಾದ ದೃಶ್ಯ. ಅದೇ ರೀತಿಯಲ್ಲಿ ಅದರ ಬೇರೆ ಬೇರೆ ವೆರೈಟೀಸ್ವೆ. ಅದು ಗುಲಾಬಿ ಬಣ್ಣದ ಹೂವನ್ನು ಬಿಡ್ತಕ್ಕಂಥದ್ದು, ಊದಾ ಬಣ್ಣದ ಹೂವನ್ನು ಬಿಡ್ತಕ್ಕಂಥದ್ದು, ತೆಳು ಗುಲಾಬಿ ಬಿಳಿ ಮೇಲಿರ್ತಕ್ಕಂಥ ಹೂಗಳನ್ನು ಬಿಡುವುದು. ಹೀಗೆ ಅವೆಲ್ಲ ದಕ್ಷಿಣ ಅಮೆರಿಕಾಯಿಂದ ಬಂದಂಥವು. ಇನ್ನು ಮೇ ಫ್ಲವರ್ ಅಂತ ಯಾವುದನ್ನು ಕರಿತೀವಿ, ಗುಲ್ಮೊಹರ್ ಅಂತ, ಅದು ಕೂಡ ಹಾಗೆಯೇ ಎಲೆಯನ್ನೆಲ್ಲ ಉದುರಿಸಿಕೊಂಡು ಮೈಯೆಲ್ಲ ಹೂವಾಗಿ ಮತ್ತೆ ಚಿಗುರುತ್ತದೆ. ಅವೆಲ್ಲ ವಿದೇಶಿ ಗಿಡಗಳು. ಅವುಗಳಿಗೆ ನಾನೇನೋ ಸ್ವದೇಶಿಯಾದಂಥ ಸಂಸ್ಕೃತದ ಹೆಸರು ಇಟ್ಟಿದ್ದೀನಿ, ಪದ್ಯವನ್ನು ಬರೆದಿದ್ದೀನಿ. ಹಾಗಂದ ಮಾತ್ರಕ್ಕೆ ಅವು ನಮ್ಮವ ಆಗ್ಬಿಡುತ್ತವ? ಅವೇ ನಾವೇ. ನಮ್ಮ ಕಾವ್ಯ ನಾಟಕಗಳಲ್ಲಿ ಅಂಥ ಗಿಡಗಳ ಪ್ರಸ್ತಾವ ತರಬೇಕು. ನಾನು ಅವುಗಳ ವರ್ಣನೆಯನ್ನೇ ಒಂದು ದೊಡ್ಡ ಕಾವ್ಯವಾಗಿ ಬರೆದೆ, ಸುಮನೋಮಯಂ ಅಂತ. ಸುಮನಸ್ಸಂದರೆ ಹೂವು. ಮನೋಮಯ ಕೋಶ ಒಂದುಂಟು, ಮನಸ್ಸಿಗೆ ಉಲ್ಲಾಸ ತರತಕ್ಕಂಥದ್ದು ಕಲೆ, ಸಾಹಿತ್ಯ ಇತ್ಯಾದಿ. ಸುಮನೋಮಯಂ ಅನ್ನುವಲ್ಲಿ ಹೂಗಳಿಂದ ತುಂಬಿದ್ದು ಅಂತ, ಒಳ್ಳೆಯ ಮನಸ್ಸಿಂದ ಕೂಡಿದ್ದು ಅಂತ ಅರ್ಥ ಬರುತ್ತದೆ. ಅಲ್ಲಿ ವೈಶಾಖಿ ಅಂತ, ವೈಶಾಖ ಮಾಸಕ್ಕೆ ಮೇ ತಿಂಗಳಿಗೆ ಸಂವಾದಿಯಾಗಿ ಬರುವಂತೆ ಮೈಯೆಲ್ಲ ಹೂ ಬಿಡುವ ಕಾರಣ ಆ ಗಿಡಕ್ಕೆ ವೈಶಾಖಿ ಅಂತಲೇ ಹೆಸರಿಟ್ಟೆ. ಇದನ್ನು ಸ್ವರ್ಣಘಂಟಿಕ ಅಂತ ಹೇಳಿಬಿಟ್ಟಿದನುವೆ, ಪಾಟಲ ಕಂದುಕ ಅಂತ, ಹೀಗೆಲ್ಲ
ಅವುಗಳಿಗೆ ನಾಮಕರಣ ಸಂಸ್ಕೃತದಲ್ಲಿ ಏನೂ ಕಷ್ಟ ಇಲ್ಲ. ಜಗತ್ತಲ್ಲಿ ಯಾವ ಪದಾರ್ಥ ತನ್ನಿ ಸಂಸ್ಕೃತದಲ್ಲಿ ಅದಕ್ಕೊಂದು ಹೆಸರು ಕೊಡಬಹುದು. ಅದು ಉಂಟಲ್ಲ, ಯಾವ್ಯಾವ ದೇಶದವರು ಏನೇನೋ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಅದ್ರ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಸೀಲು ಒತ್ತಬಲ್ಲೆವು ಅಂತ. ಈ ಕೌಶಲ ನಮ್ಮದಾಗಿದೆ. ಸಂಸ್ಕೃತ ಭಾಷೆಯ ಶಕ್ತಿ. ಅದಕ್ಕೆ ವಸ್ತು ಪ್ರಪಂಚ ಯಾವುದುಂಟು, ಪದಾರ್ಥ ಪ್ರಪಂಚದಲ್ಲಿ ಭೌತಾರ್ಥ ಅಂತ ಕರೀತಾರೆ. ಅಲ್ಲಿ ಅದಕ್ಕೆ ಇವತ್ತು ಹೆಚ್ಚಿನ ವ್ಯಾಪ್ತಿ ಇಲ್ಲವಾದರೂ ಬೌದ್ಧಾರ್ಥ ಅಂತ ಯಾವುದಿದೆ, ತಲೆಗೆ ಸ್ಫುರಿಸಬಲ್ಲ ಪದ ಸಂಪತ್ತಿ, ಅದು ಯಥೇಷ್ಟವಾಗಿ ಕೊಡಬಲ್ಲದು. ಜಗತ್ತಿಗೆಲ್ಲ, ಲಕ್ಷ ಕೋಟಿ ಜಗತ್ತುಗಳಿಗೂ ಕೊಡಬಲ್ಲಂತಹ ಶಕ್ತಿ ಅದಕ್ಕೆ ಉಂಟು. ಆದರೆ ಅದು ಬೇರೆ. ನಿಸರ್ಗದಲ್ಲಿ ನಾವು ಕಾಣಬೇಕು. ಕಂಡಾಗ ಗೊತ್ತಾಗುತ್ತದೆ. ಆ ಬೂರುಗದ ಮರ 5 ದಳಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಹೂಗಳನ್ನು ಬಿಡುತ್ತವೆ. ಅದೊಂದು ರೀತಿ ಕೆನ್ನೀಲಿಯ ಬಣ್ಣದವು, ಒಂದು ರೀತಿ ಬ್ರೈಟ್ ರೆಡ್ಡಿಶ್ ಪರ್ಪಲ್ ಅಂತ ಕರೀಬಹುದು. ಆ ಬಗೆಯಲ್ಲಿ ಇರುತ್ತವೆ ಆ ರೀತಿಯಾದ ಹೂಗಳು. ಅದನ್ನಂತೂ ನೋಡಿದ್ರೆ ಕಾಳಿನ 5 ನಾಲಿಗೆಗಳನ್ನು ಚಾಚಿಕೊಂಡಿದ್ದಾಳ ಅನ್ನುವಂತೆ ಕಾಣಿಸುತ್ತದೆ. ವೆರಿ ಫ್ಲೆಶಿ ಆಗಿರತಕ್ಕಂಥ ದಳಗಳು, ತುಂಬ ಸಮೃದ್ಧವಾದಂಥ ಆ ಹೂಗಳ ಗಾತ್ರ ನೋಡಿದರೆ ಪಂಚಮುಖವಾದ ದೀಪಗಳನ್ನು ಹೊತ್ತಿಸಿದಂತೆ ತೋರುತ್ತದೆ. ಆ ಬೂರುಗದ ಮರ ಎಷ್ಟು ಎತ್ತರವಾಗಿ ಬೆಳೀತಿದೋ ಅಷ್ಟು ದೊಡ್ಡ ದೊಡ್ಡದಾಗಿ ಹೂಗಳು ಇರುತ್ತವೆ. ಇನ್ನು ಮುತ್ತುಗವನ್ನಂತೂ ಫಾರೆಸ್ಟ್ ಫ್ಲೇಮ್ ಅಂತಲೇ ಕರೀತಾರೆ, ಕಾಡಿನ ಬೆಂಕಿ ಅಂತ. ಅದು ಕೆಂಗೇಸರಿಯ ಹೂಗಳನ್ನು ಬಿಡುತ್ತದೆ. ಪೂರ್ಣವಾಗಿ ಹೂಗಳೇ ಇರುತ್ತವೆ, ಎಲೆಗಳಿರೋಲ್ಲ. ಆ ರೀತಿಯಲ್ಲಿ ಇಂದ್ರಜಿತ್ತು ಮತ್ತು ಲಕ್ಷ್ಮಣ ಕಾಣಿಸ್ತಾ ಇದ್ರು ಅಂತ. ಇಷ್ಟು ಉದ್ವಿಗ್ನವಾದ ಯುದ್ಧದ ವರ್ಣನೆಯಲ್ಲಿಯೂ ಕೂಡ ಅವರು ನಿಸರ್ಗ ಮನೋಹರವಾದ ಪ್ರಕೃತಿ ಚಿತ್ರಣವನ್ನು ಬಿಡುವುದಿಲ್ಲ. ಒಂದು ಕ್ಷಣ ಆ ರಣಭಯಂಕರವಾದ ಯುದ್ಧವನ್ನು, ಶಸ್ತ್ರಾಸ್ತ್ರಗಳ ತುಮುಲವನ್ನು ನೋಡ್ತಾ ಇದ್ದ ನಮ್ಮ ಮನಸ್ಸಿಗೆ ಈ ಮರಗಳನ್ನು ಕಂಡಿದ್ದರೆ, ಅವುಗಳ ಋತುಮಾನದ ಚರ್ಯೆಯನ್ನು ಗಮನಿಸಿಕೊಂಡಿದ್ದರೆ, ಪುಷ್ಪಿತವಾಗುವ ರೀತಿಯನ್ನು ಪರಿಭಾವಿಸಿದ್ದರೆ, ಅವುಗಳ ಗುಣ ಗಾತ್ರಗಳನ್ನು ಅಂತರಂಗದಲ್ಲಿ ಅರಿತಿದ್ದರೆ ಆಗ ಈ ಹೋಲಿಕೆ ಗೊತ್ತಾಗುತ್ತದೆ. ಆ ಲಂಕಾ ಯುದ್ಧದಲ್ಲಿ ಇದ್ದಕ್ಕಿದ್ದಂತೆ ವಸಂತೋದಯವಾಯಿತಾ ಅಂತನಿಸುತ್ತದೆ. ಡಾಂಟೆ ತನ್ನ ಲಾ ದವೈನಾ ಕಮಿದಿಯಾದಲ್ಲಿ ನರಕದ ಆಳದಲ್ಲಿ, ಇನ್ಫೆರ್ನೋ ಅಂತ ಕರೀತಾರೆ ಅದನ್ನು, ಆ ಆಳದಲ್ಲಿ ಎಲ್ಲೋ ಒಂದು ಕಡೆಗೆ ಸಫಕೇಟಿಂಗ್, ಅಬ್ನಾಕ್ಷಿಯಸ್ ಅಂತ ಹೇಳ್ತೀವಿ, ವಾಂತಿ ಬರುವಂತೆ, ಉಸಿರು ಕಟ್ಟುವಂತೆ ಇರುವ ಆ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಇಟಲಿಯ ಒಂದು ಹಳ್ಳಿಗಾಡಿನ ಚಿತ್ರಣದ ಮಹೋಪಮೆ, ಹೊಮೈರಿಕ್ ಸಿಮಿಲಿ ಅಂತ ಕರೀತಾರೆ, ಎಪಿಕ್ ಸಿಮಿಲಿ ಅಂತ ಹೇಳ್ತಾರೆ, ಅದನ್ನು ತಂದು ನಮ್ಮ ಮುಂದೆ ಇಡ್ತಾನೆ. ಒಂದು 8-10 ಸಾಲುಗಳ ಆ ಒಂದು ಗ್ರಾಮೀಣ ಜೀವನದ ಚಿತ್ರಣ. ಅದು ಒಂದು ನರಕದಿಂದಲೇ ಸ್ವರ್ಗಕ್ಕೆ ವಾತಾಯನವನ್ನು ತೆರೆದಂತೆ ಕಾಣಿಸುತ್ತದೆ. ಆ ಮನೋಹರತೆ ಹೋಮರ್ ಆ ಥರ ಮಾಡ್ತಾನೆ ತನ್ನ ಮಹಾಕಾವ್ಯ ಇಲಿಯದ್ನಲ್ಲಿ. ವಿಶೇಷವಾಗಿ ಯುದ್ಧದ ಸನ್ನಿವೇಶಗಳಲ್ಲಿ ಎಷ್ಟೋ ಚೆನ್ನಾಗಿರ್ತಕ್ಕಂಥ ಗ್ರಾಮೀಣ ಜೀವನದ್ದು, ಹಳ್ಳಿಗಾಡಿನ ಬೇಟೆಯದು, ಈ ಥರದ ಚಿತ್ರಣ ಕೊಡ್ತಾನೆ. ಹಾಗೆ ವಾಲ್ಮೀಕಿಗಳು ಮಾಡ್ತಾರೆ. ಇದು ಆದಿಕಾವ್ಯ ಬೈ ಕ್ರೊನಾಲಜಿ ಮಾತ್ರವಲ್ಲ, ಬೈ ಕ್ಯಾರೆಕ್ಟರ್ ಆ್ಯಂಡ್ ಬೈ ಕ್ರಿಯೇಟಿವಿಟಿ, ಅಂದರೆ ಮೌಲ್ಯ, ಗುಣ, ಪ್ರತಿಭೆ, ಅದರಿಂದಲೂ ಆದಿಕಾವ್ಯ ಅಂತನ್ನುವುದು ಗೊತ್ತಾಗುತ್ತದೆ. ಇಂಥ ಕಾವ್ಯದ ಈ ಘಟ್ಟಗಳನ್ನು ನೋಡ್ತಾ ಬರ್ತಿದ್ದಂತೆ ನಮಗೆ ನರ ವಾನರರ ಸಮಾಗಮ ಎಷ್ಟು ದೊಡ್ಡದಾಗಿ ರಾಕ್ಷಸರಿಗೆ ಸವಾಲಾಯಿತು ಅಂತ ಗೊತ್ತಾಗುತ್ತದೆ. ಒಬ್ಬ ಸಾಧ್ವಿಯ ಕಣ್ಣೀರು ಸುಮ್ಮನೆ ಹೋಗುವಂಥದ್ದಲ್ಲ. ಈ ಮಾತನ್ನು ಮುಂದೆ ಮಂದೋದರಿಯೇ ಹೇಳ್ತಾಳೆ. ಅದು ಇರಲಿ. ಗಾಂಧರ್ವಾಸ್ತ್ರ ಪ್ರಯೋಗ ಅಂತ ಒಂದು ಗಾಂಧರ್ವಾಸ್ತ್ರ ಸಂಮೋಹನಂ ಅನ್ನುವ ಸರ್ಗಕ್ಕೆ ನಾವು ಬರ್ತೀವಿ. ರಾವಣ ಮತ್ತೆ ಮರಳಿ ಯತ್ನವ ಮಾಡುವಂಥ ಮಹಾಯುದ್ಧಕ್ಕೆ ತೊಡಗುತ್ತಾನೆ. ದೊಡ್ಡ ದೊಡ್ಡ ರೀತಿಯಲ್ಲಿ ರಾಕ್ಷಸರೆಲ್ಲ ಮುಂದೆ ಬರ್ತಾರೆ. ಏಕೈಕಂ ರಾಕ್ಷಸಂ ಸಂಖ್ಯೆ ಶತಂ ವಾನರ ಪುಂಗವಾಹ ಅಭ್ಯಧಾವಂತ ಫಲಿನಂ ವೃಕ್ಷಂ ಶಕುನಯೋಯಥ. ರಾಕ್ಷಸರ ಪಕ್ಷದಲ್ಲಿ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಎಲ್ಲ ಸತ್ತೋಗಿದ್ದಾರೆ. ವಾನರರ ಪಕ್ಷದಲ್ಲಿ ಉಳಿದಿದ್ದಾರೆ. ಮೃತ ಸಂಜೀವನಿಯ ಕಾರಣದಿಂದ ಸತ್ತವರು ಬದುಕಿ ಬಂದಿದ್ದಾರೆ. ಹೀಗಾಗಿ ಒಬ್ಬೊಬ್ಬ ರಾಕ್ಷಸನಿಗೂ 100,000 ಜನ ಕೋತಿಗಳು ಅಂಟುಕೊಂಡ್ರಂತೆ ಬಂದು. ಅದು ಹೇಗಿತ್ತು ಅಂದರೆ ಹಣ್ಣು ಬಿಟ್ಟ ಮರಕ್ಕೆ ಮಂಗಗಳು, ಪಕ್ಷಿಗಳು ಧಾವಿಸುವಂತೆ ಇತ್ತು ಅಂತ. ಒಬ್ಬೊಬ್ಬ ರಾಕ್ಷಸರನ್ನು ಕಿವಿ ಮೂಗುಗಳಿಂದ, ಕೈ ಕಾಲುಗಳಿಂದ, ತಲೆ ಕೂದಲುಗಳಿಂದ ಹಿಡಿದು ಹಿಂಸಿಸುವಂಥದ್ದು ಅಂತಂದರೆ ಅದು ಎಷ್ಟು ಕಲ್ಪನಾತ್ಮಕವಾದ ಚಿತ್ರ. ಆ ರೀತಿಯಾದ ಚಿತ್ರವನ್ನು ಕೊಡ್ತಾರೆ. ಆಗ ರಾವಣನ ಎದುರಿಗೆ ಹನುಮಂತ ಬಂದು ಯುದ್ಧಕ್ಕೆ ನಿಲ್ತಾನೆ. ರಾಮಾಯಣದಲ್ಲಿ ಹನುಮಂತನಂಥ ಅಮೋಘ ನಿರ್ಮಮ ಘನ ವ್ಯಕ್ತಿತ್ವ ತುಂಬ ತುಂಬ ವಿರಳ. ಎಷ್ಟೋ ಬಾರಿ ಶ್ರೀರಾಮನಿಗೆ ಈ ಕ್ಷಾಂತಿ, ಈ ಪ್ರಸಂಗಾವಧಾನ, ಈ ನಿಸ್ಪೃಹತೆ ಇವೆಲ್ಲ ಇದೆಯಾ ಅಂತ ಅನಿಸುತ್ತದೆ. ಅರೆ, ಹನುಮಂತನೇ ರಾಮನಿಗೆ ಸಮರ್ಪಿತನಾದ ಅಂದರೆ ನಿಜಕ್ಕೂ ಅವನು ದೊಡ್ಡವನಿರಬೇಕು ಅಂತ ಗೊತ್ತಾಗುತ್ತದೆ. ಲ್ಯಾಟಿನ್ ಭಾಷೆಯ ಒಂದು ಗಾದೆ ಉಂಟು, ಪೀದೆ ಹೆರಿಕ್ಯುಲಮ್ ಅಂತ. ಹೆರಿಕ್ಯುಲಸ್ನ ಹೆರಾಕ್ಲೈಸ್ ಅಂತ ಗ್ರೀಕ್ ಭಾಷೆಯ ಉಚ್ಚಾರ, ಇಂಗ್ಲೀಷ್ನಲ್ಲಿ ಹರ್ಕ್ಯುಲಿಸ್ ಅಂತ ಹೇಳ್ತಾರೆ. ಅವನ ಪಾದದ ಮುದ್ರೆಯನ್ನು ನೋಡಿ
ಪದಚಿಹ್ನೆಯನ್ನು ಕಂಡು ಅವನ ಆಳ್ತನವನ್ನು ಊಹೆ ಮಾಡಿಕೊಳ್ಳಬೇಕು ಅಂತ. ಅದೇ ರೀತಿಯಲ್ಲೇನೆ ಈ ಹನುಮಂತನ ವ್ಯಕ್ತಿತ್ವವನ್ನು ನೋಡಿ ಇವನೂ ಸಮರ್ಪಿತ ಚಿತ್ತನಾದಲ್ಲ ರಾಮನಿಗೆ, ಅದು ಮೊದಲ ನೋಟದಲ್ಲಿಯೇ ಇನ್ನು ಅವನೆಂಥ ದೊಡ್ಡವನು, ಅವನೆಂಥ ಉತ್ತಮೋತ್ತಮ ವ್ಯಕ್ತಿ ಅಂತ ಪರಿಭಾವಿಸಬೇಕು. ಅವನು ರಾವಣನಿಗೆ ಎದುರಾಗ್ತಾನೆ. ಚಿನ್ನಂ ಭಿನ್ನಂ ಶರೈರ್ದಗ್ಧಂ ಪ್ರಭಗ್ನಂ ಶಸ್ತ್ರಪೀಡಿತಂ ಬಲಂ ರಾಮೇಣ ದದಶು ರಾಮಂ ಶೀಘ್ರಕಾರಿಣಂ. ರಾಮ ಭಯಂಕರವಾಗಿ ಎದುರಿಸ್ತಾ ಇದ್ದಾನೆ ಎಲ್ಲರನ್ನೂ. ಅವನು ಏನು ಮಾಡ್ತಾ ಇದ್ದಾನೆ, ಎಂಥದ್ದನ್ನು ನಡೆಸ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪ್ರಹರಂತಂ ಶರೀರೇಶು ನತೇ ಪಶ್ಯಂತಿ ರಾಘವಂ. ಹನುಮಂತನ ಜೊತೆಗೆ ರಾಮ ಬಂದಿದ್ದಾನೆ, ಅವನ ಭುಜದಲ್ಲಿ ಹತ್ತಿಕೊಂಡಿದ್ದಾನೆ. ಇಂದ್ರಿಯಾರ್ಥೇಶು ತಿಷ್ಠಂತಂ ಭೂತಾತ್ಮಾನಮಿವ ಪ್ರಜಾಹ. ಆ ರಾಕ್ಷಸ ವೀರರಿಗೆ ಗೊತ್ತಾಗ್ತಾ ಇಲ್ಲವಂತೆ ರಾಮ ಎಲ್ಲಿಂದ ನಿಂತು ಹೇಗೆ ಬಾಣ ಬಿಡ್ತಾ ಇದ್ದಾನೆ ಅಂತ. ಅವರಿಗೆ ಯಾವ ರೀತಿಯಾಗಿ ತೋರ್ತು ಅಂತಂದರೆ, ಆ ಅಂತರಂಗದಲ್ಲಿರ್ತಕ್ಕಂಥ ಅಂತರ್ಯಾಮಿ ಪರಮಾತ್ಮ ಭೂತಾತ್ಮಾನಂ, ಆ ಅಂತರ್ಯಾಮಿಯನ್ನು ಯಾರೂ ಕೂಡ ತಿಳಿಯೋಕ್ಕಾಗೋಲ್ಲ. ಅದರ ಕ್ರಿಯೆಗಳಿಂದ ಮಾತ್ರ ಗೋಚರವಾಗ್ತಾ ಇರ್ತದೆ. ನಾವು ಕೇಳ್ತೀವಿ, ನಾವು ಕಾಣ್ತೀವಿ, ನಾವು ಮೂಸು ನೋಡ್ತೀವಿ, ಈ ರೀತಿಯಾಗಿ ಪಂಚೇಂದ್ರಿಯಗಳ ಚಟುವಟಿಕೆ ಕೇನೇಶಿತಂ ಅಂತ ಕೇನೋಪನಿಷತ್ತು ಶುರು ಮಾಡ್ತದಲ್ಲ, ಈ ಇಂದ್ರಿಯಗಳೆಲ್ಲ ಯಾವ ಶಕ್ತಿಯಿಂದ ಕೆಲಸ ಮಾಡ್ತಾ ಇವೆ ಅದನ್ನು ನಾವು ಯೋಚನೆ ಮಾಡೋಲ್ಲ. ಅವುಗಳು ತಮ್ಮಂತೆ ತಾವು ಕೆಲಸ ಮಾಡ್ತಾ ಇದೆ ಅಂತ ಭಾವಿಸ್ತೀವಿ. ಆದರೆ ಅವುಗಳಿಗೆ ಒಂದು ಪ್ರೇರಣೆ ಉಂಟು, ಅದು ನಮಗೆ ಗೊತ್ತಾಗೋಲ್ಲ. ಸ್ಥೂಲವಾದ ಜಗತ್ತಿಗೆ ಕಾಣಿಸ್ತಕ್ಕಂಥದ್ದು ಪಂಚೇಂದ್ರಿಯಗಳು. ಅವುಗಳೆಲ್ಲ ಯಾರಿಗೆ ಅಧೀನವಾಗಿವೆಯೋ, ಟು ಹೂಮ್ ದೆ ರಿಪೋರ್ಟ್, ಆ ಮನಸ್ಸು. ಆ ಮನಸ್ಸು ಯಾವ ನಿರ್ಣಯಾತ್ಮಕವಾದ ನಿಶ್ಚಯಾತ್ಮಕವಾದ ಆಯಾಮ ಬುದ್ಧಿ ಅಂತಿದೆ ಅದರ ಜೊತೆ ಕೆಲಸ ಮಾಡುತ್ತೋ ಅದು. ಮತ್ತು ನಾನು ಅನ್ನೋ ಭಾವದಿಂದ ಯಾವುದೆಲ್ಲ ನಡೆಸುತ್ತಿದೆಯೋ ಅಹಂಕಾರ, ಮತ್ತು ಇವಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಜ್ಞಾಪಕ, ಹಳೆಯ ಚಟುವಟಿಕೆಗಳೆಲ್ಲದರ ಜ್ಞಾಪಕ ಬೇಕು. ವಿತೌಟ್ ಮೆಮರಿ ಕಂಪ್ಯೂಟರ್ ಇಸ್ ನೋ ಮೋರ್ ಎ ಕಂಪ್ಯೂಟರ್. ಆ ಮೆಮರಿ ಯೂನಿಟ್ ಅಂತ ಯಾವುದಿದೆ ಅದು ಚಿತ್ತ. ಹೀಗೆ ಇವೆಲ್ಲವೂ ಕೂಡ ಮನೋಬುದ್ಧಿ ಅಹಂಕಾರ ಚಿತ್ತಗಳ ಸಂಪುಟಿಯಾದ ಅಂತಃಕರಣ. ಇಷ್ಟಕ್ಕೆ ಹೆಚ್ಚಂದರೆ ನಾವು ಹೋಗ್ತೀವಿ, ಅದಕ್ಕೆ ಮೀರಿ ಅಲ್ಲ. ಆದರೆ ಗಾಢ ಸುಷುಪ್ತಿಯಲ್ಲಿ ಈ ಎಲ್ಲ ಜ್ಞಾನೇಂದ್ರಿಯಗಳ ಮತ್ತು ಮನೋ ಬುದ್ಧಿ ಚಿತ್ತ ಅಹಂಕಾರಗಳ ವಿಲಯ ಆಗಿರುವಾಗಲೂ ನಮಗೆ ಆನಂದ ಇದೆ, ನಮ್ಮ ಪರಿಪೂರ್ಣವಾದ ನೆಮ್ಮದಿ ಉಂಟೇ ಉಂಟು. ಸುಖಮಹಮಸ್ವಾಪ್ಸ್ವಂ ನ ಕಿಂಚಿದವೇದಿಶಂ ಅಂತ ಉಪನಿಷತ್ತಿನಲ್ಲಿ ಬರುತ್ತದಲ್ಲ, ಆ ನೆಮ್ಮದಿ ಕಾಣಿಸುತ್ತದೆ. ಅದು ಎಲ್ಲಿಂದ ಬಂತು? ಹೀಗೆ ಆ ಆನಂದದ ಸ್ಥಿತಿ ಯಾವುದಿತ್ತು ಅದು ತನ್ನದು ಅಂತ ಭಾವಿಸಿಕೊಳ್ಬೇಕು. ಅದು ಎಷ್ಟು ಜನಕ್ಕಾಗುತ್ತದೆ? ಆಗುವಂಥದ್ದಲ್ಲ. ಹೀಗೆ ರಾಮನ ಕ್ರಿಯೆ ಕಾಣಿಸ್ತಾ ಇತ್ತು. ಆ ಕ್ರಿಯೆಗಳಿಗೆ ಕಾರಣಭೂತನಾದ ರಾಮ ಗೋಚರಿಸ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಸರ್ವತೋಮುಖವಾಗಿ ಅವನ ಮಂಡಲಾಕೃತಿಯಾಗಿ ಎಳೆದಂಥ ಧನುಸ್ಸಿನಿಂದ ಎಲ್ಲ ದಿಶಾಂತ ವಿಶ್ರಾಂತವಾಗಿ ಬಾಣಗಳು ಚಿಮ್ಮಿ ಬರ್ತಾ ಇದ್ದುವು ಅನ್ನುವಂಥದ್ದು ಈ ಪದ್ಯದ ತಾತ್ಪರ್ಯ. ಅಲ್ಲಿ ಕೊಟ್ಟಂತಹ ಒಂದು ಆರ್ಷೋಪಮೆ ಅಂತ ನಿರುಕ್ತಾದಿಗಳಲ್ಲಿ ಬೇರೆಯ ಲಕ್ಷಣವನ್ನು ಹೇಳ್ತಾರೆ. ನಾನು ಆ ರೀತಿ ಹೇಳ್ತಿಲ್ಲ, ವೈದಿಕವಾದ ಒಂದು ಹೋಲಿಕೆಯನ್ನು ಕೊಡುವಂಥ ಆರ್ಷೋಪಮೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ವೈದಿಕವಾದ ಹೋಲಿಕೆ. ಇಂದ್ರಿಯಾರ್ಥೇಶು ತಿಷ್ಠಂತಂ ಭೂತಾತ್ಮಾನಂ ಇವ ರಾಘವಂ ತೇ ನ ಪಶ್ಯಂತಿ ಶರೀರೇಶು ಪ್ರಹರಂತಂ. ಗೊತ್ತಾಗ್ತಾ ಇಲ್ಲ, ಈ ರೀತಿಯಾಗಿ ಆಗಿದೆ. ಕಾರ್ಯ ಮಾತ್ರ ಗೋಚರಿಸ್ತಿದೆ, ಕಾರಣ ಗೋಚರಿಸ್ತಾ ಇಲ್ಲ ಅಂತಕ್ಕಂಥದ್ದು ವಿಭಾವನಾ ಅಲಂಕಾರ ಅಂತ ಮುಂದಿದೆ. ಆ ವಿಭಾವನಾ ಅಲಂಕಾರದಲ್ಲಿ ಹಾಗೆ ಕಾರ್ಯ ಗೋಚರ, ಕಾರಣ ಗೋಚರವಲ್ಲ. ಅದರಿಂದ ಕಾರಣವಿಲ್ಲದೆಯೇ ಕಾರ್ಯ ಮೂಡಿತೇನೋ ಎಂಬಂಥ ಸಂಶಯ ಬರ್ತದೆ. ಆ ರೀತಿಯಾಗಿದೆ ಇದು ವಸ್ತುತಃ ಉಪಮಾಲಂಕಾರ. ನಾನು ಉಪಮಾಲಂಕಾರದ ಈ ಸ್ವಾರಸ್ಯ ಹೇಳೋದಕ್ಕೆ ವಿಭಾವನಾಲಂಕಾರದ ಪ್ರಸ್ತಾವ ಮಾಡಿದ್ದಾಯಿತು. ಹೀಗೆ ಹನುಮಂತನಿಂದ ರಕ್ಷಿತನಾದ ರಾಮ ಮುಂದೆ ಮುಂದೆ ಬರ್ತಾ ಇದ್ದ. ಅದು ಮಾತ್ರವಲ್ಲ, ಅವನು ತನ್ನ ಧನುಸ್ಸನ್ನು ಹೆದೆಯನ್ನು ಎಳೆದು ಮಂಡಲಾಕಾರವಾಗಿ ಮಾಡಿ ಬಾಣ ಪ್ರಯೋಗ ಮಾಡ್ತಾ ಇದ್ದ. ಅಂದರೆ ಬಿಲ್ಲನ್ನು ಆಕರಣಾಂತವಾಗಿ ಎಳೆದಾಗ ಸುಮಾರು ಯಾವುದೋ ಒಂದು ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಅಂತ ಆ ರೀತಿಯಾಗಿದ್ದದ್ದು ಹಾಫ್ ಆಫ್ ಎ ಸರ್ಕಲ್ ಅನ್ನೋ ತರಹ ಆಗಿಬಿಡುತ್ತದೆ. ಅಷ್ಟು ಸೆಳೆದು ಬಿಡುವಂಥದ್ದು. ಆ ಮಟ್ಟದ ಪೃಥಕ ಗುಣ, ರೆಸಿಲಿಯನ್ಸ್ ಇರಬೇಕು ಆ ಬಿಲ್ಲಿಗೆ. ನಮ್ಮ ಜಗನ್ನಾಥ ಪಂಡಿತರಾಜ ಒಂದು ಕಡೆ ಹೇಳ್ತಾನಲ್ಲ, ದೋರ್ದಂಡದ್ವಯ ಕುಂಡಲೀಕೃತ ಲಸತ್ ಕೋದಂಡ ಚಂಡಾಂಶಕ ಧ್ವಸ್ತೋದ್ದಂಡ ವಿಪಕ್ಷ ಮಂಡಲ ಮತ ತ್ವಾಂವೀಕ್ಷ್ಯ ಮಧ್ಯೆ ರಣಂ ವಲ್ಗದ್ಗಾಂಡಿವ ಮುಕ್ತ ಕಾಂಡ ವಲಯ ಜ್ವಾಲಾವಲಿ ತಾಂಡವ ಭ್ರಶ್ಯತ್ಕಾಂಡವ ರುಷ್ಟ ಪಾಂಡವ ಮಹೋ ಕೋನ ಕ್ಷಿತೀಶ ಸ್ಮರೇತ್. ಮಹಾರಾಜ, ನೀನು ನಿನ್ನ ಬಿಲ್ಲನ್ನು ಅರ್ಧ ಚಂದ್ರಾಕಾರವಾಗಿ ಮಾಡಿ ಶತ್ರುಗಳನ್ನು ಧ್ವಂಸ ಮಾಡ್ತಾ ಇದ್ದಾಗ ಖಾಂಡವ ದಹನ ಕಾಲದಲ್ಲಿ ಅಗ್ನಿಗೆ ರಕ್ಷಣೆ ಮಾಡಬೇಕು ಅಂತ ಇಂದ್ರನ ಮಳೆಯನ್ನು ತಡೆಯೋದಕ್ಕೆ ಬಾಣಗಳ ಚಪ್ಪರವನ್ನೇ ಕಟ್ಟಿದ ಅರ್ಜುನ ನನಗೆ ನೆನಪಾಗ್ತಾನೆ ಅಂತ ಪದ್ಯದ ತಾತ್ಪರ್ಯ.
ಆ ಕುಂಡಲೀಕೃತ ಧನು ಅದು ಬಹಳ ಮುಖ್ಯವಾದದ್ದು. ಮತ್ತು ಅವನು ಎಲ್ಲ ಕಡೆಗೂ ಬಾಣ ಬಿಡತಕ್ಕಂಥ ಒಂದು ಅಲಾತ ಚಕ್ರಾಕೃತಿಯ ವ್ಯಕ್ತಿತ್ವ ಅದು ಇಲ್ಲಿ ರಾಮನಲ್ಲಿ ಕಾಣುತ್ತದೆ. ಭ್ರಮಂತೀಂ ಕಾಂಚನೀಂ ಕೋಟಿಂ ಕಾರ್ಮುಕಸ್ಯ ಮಹಾತ್ಮನಃ ಅಲಾತ ಚಕ್ರ ಪ್ರತಿಮಾಂ ದದಶುಸ್ತೆ ನ ರಾಘವಂ. ಅಲಾತ ಚಕ್ರ ಅಂತಂದರೆ ಕೈಯಲ್ಲಿ ಒಂದು ಕೊಳ್ಳಿಯನ್ನು, ಈ ಕಾಲದಲ್ಲಿ ಕೊಳ್ಳಿ ಸಿಗದೆ ಇದ್ರೆ ಟಾರ್ಚ್ ಅಂತ ಬೇಕಾದ್ರೂ ಇಟ್ಕೊಳ್ಳಿ, ಅದನ್ನ ಇಟ್ಕೊಂಡು ಗಿರಗಿರ ತಿರುಗಿಸಿದಾಗ ನಿಮಗೆ ಬೆಳಕಿನ ವರ್ತುಲ ಒಂದು ಕಾಣುತ್ತದೆ. ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ ಏನಿದೆ, ಆ ಒಂದು ಕಣ್ಣಿಗಿರುವ ಮಿತಿಯಿಂದಾಗಿ ಈ ರಮಣೀಯ ಸುಂದರ ದೃಶ್ಯ ಕಾಣಿಸುತ್ತದೆ. ನಮ್ಮ ಇಂದ್ರಿಯಗಳ ಮಿತಿಗಳೇ ಎಷ್ಟೋ ಬಾರಿ ಸೊಗಸನ್ನು ಉಂಟು ಮಾಡುತ್ತವೆ. ಆ ರೀತಿಯಾಗಿ ಆ ಚಕ್ರ ನಿರ್ಮಿತವಾದಂತೆ ತೋರುತ್ತದೆ. ಅದು ಬೆಳಕಿನ ಚಕ್ರ, ಅದಕ್ಕೆ ಬೇರೆಯ ಸತ್ತಾ ವಿಶೇಷ ಇರುವುದಿಲ್ಲ. ಆ ರಾಮ ಅಲಾತ ಚಕ್ರದಂತೆ ಕಾಣಿಸಿದ, ಒಂದು ಬೆಳಕಿನ ಚಕ್ರದಂತೆ ಕಾಣಿಸಿದ. ಆ ಚಕ್ರಕ್ಕೆ ಶರೀರ ನಾಭಿ, ಅವನ ಶರೀರವೇ ಕೇಂದ್ರವಾಗಿತ್ತು. ಸತ್ವಾರ್ಚಿ, ಆ ಜ್ವಾಲಾಮಾಲಾ ಮನೋಹರವಾದ ಚಕ್ರಕ್ಕೆ ಅವನ ವ್ಯಕ್ತಿಗತವಾದ ತೇಜಸ್ಸು ಸತ್ವ ಅಂತ ಯಾವುದಿದೆ, ಇಂಗ್ಲಿಷ್ನಲ್ಲಿ ಮೆಟಲ್ ಅಂತ ಕರೀತಾರಲ್ಲ METTಯಲ್ಲಿ, ಆ ರೀತಿಯಾದ ಸತ್ವಾರ್ಚಿ ಶರಾರಂ, ಬಾಣಗಳೇ ಅದಕ್ಕೆ ಸ್ಪೋಕ್ಸ್ ಆಗಿ ಕಂಡು, ನೇಮಿಕಾರ್ಮುಖಂ, ಅವನ ಬಿಲ್ಲೇ ಆ ಚಕ್ರದ ಪರಿಧಿಯಾಗಿ, ಜಾಘೋಷ ತಲ ನಿರ್ಘೋಷಂ, ಚಕ್ರ ಗಿರಗಿರ ಅಂತ ತಿರುಗಿದರೆ ಬರುವ ಸದ್ದು ಆ ಬಿಲ್ಲಿನ ಹೆದೆಯನ್ನು ಮೀಟಿದಾಗ ಉಂಟಾಗುವ ಸದ್ದಾಗಿ, ತೇಜೋ ಬುದ್ಧಿ ಗುಣಪ್ರಭಂ, ಅವನ ತೇಜಸ್ಸೇ ಅಲ್ಲಿಯ ಹುರಿಯಾಗಿ, ದಿವ್ಯಾಸ್ತ್ರ ಗುಣ ಪರ್ಯಂತಂ ನಿಘ್ನಂತಂ ಯುಧಿ ರಾಕ್ಷಸಾನ್ ದದೃಶೂ ರಾಮಚಕ್ರಂ ತತ್ ಕಾಲಚಕ್ರಮಿವ ಪ್ರಜಾಹ. ರಾಮ ಕಾಲಚಕ್ರದಂತೆ ಕಾಣಿಸಿದ್ದ. ಅವನು ರಾಮಚಕ್ರವಲ್ಲ, ಅದು ಕಾಲಚಕ್ರವಾಗಿ ರಾಮನ ಚಕ್ರಾಕೃತಿಯ ಸ್ವರೂಪ ಗೋಚರವಾಯಿತು. ಅಂದರೆ ಆ ಕಾಲಚಕ್ರತ್ವ ಅಂದರೆ ಯಮನ ಚಕ್ರ ಅಂತ ಅರ್ಥ. ಕಾಲಚಕ್ರ, ದಂಡಚಕ್ರ ಮೊದಲಾದ ಚಕ್ರಗಳು ಯಮನ ಬಳಿ ಇರುತ್ತವೆ. ಅದರ ಪ್ರಯೋಗ ಮಾಡ್ತಾನೆ. ಕಾಲಪಾಶ, ದಂಡಪಾಶ ಇತ್ಯಾದಿ ಪಾಶಗಳು ಇರುತ್ತವೆ. ತನ್ಮೂಲಕ ಜೀವರಾಶಿಯನ್ನು ಸೆಳೆದೊಯ್ತಾನೆ ಅಂತ ಪೌರಾಣಿಕವಾದ ಪ್ರತೀತಿ. ಆ ಬಗೆಯಲ್ಲಿ ಇವನು ಇದ್ದ ರಾಮ ಅಂತ ನಮ್ಮ ಹರಿದಾಸರ ಸುಂದರವಾದ ಹಾಡುಗಳಲ್ಲಿ ಬರುತ್ತದಲ್ಲ, ನಾಟಕುರಂಜಿ ರಾಗದ ಪ್ರಸಿದ್ಧವಾದ ಒಂದು ರಚನೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಲ್ಲಿ ಶ್ರೀರಾಮ ಅಂತ. ಈ ರೀತಿಯಾದ ಸರ್ವತೋಮುಖತ್ವ, ಸರ್ವತಃ ಪಾಣಿಪಾದ, ಸರ್ವತಶ್ಚಕ್ಷು, ಸರ್ವತಃ ಶಿರಃ, ಈ ಬಗೆಯಲ್ಲಿ ರಾಮನ ವ್ಯಕ್ತಿತ್ವ ಚಕ್ರಭ್ರಮೆಯನ್ನು ಉಂಟು ಮಾಡಿತು ರಾಕ್ಷಸರಿಗೆ ಅಂತ. ಅಂದರೆ ಆ ಕೈ ಚಳಕ ಆ ರೀತಿಯಾದದ್ದು. ಅದನ್ನು ಒಂದು ಕಾವ್ಯದಲ್ಲಿ ಬಾಣವನ್ನು ಎತ್ತಿದಾಗ ಒಂದಿದ್ದದ್ದು, ಬಿಲ್ಲಿಗೆ ಹೂಡಿದಾಗ ಎರಡಾಗಿ, ಸೆಳೆದಾಗ ನಾಲ್ಕಾಗಿ, ಬಿಟ್ಟಾಗ 100 ಅದು ಪರಿವರ್ತಿಸ್ತಾ ಇತ್ತು ಅಂತ. ಆ ಮಟ್ಟಕ್ಕೆ ಅರ್ಜುನನ ಬಿಲ್ಲಿನ ಚಮತ್ಕಾರ ಇತ್ತು ಅಂತ ವರ್ಣನೆ ಬರುತ್ತದೆ. ಹಾಗೆ ರಾಮನದು ಕೂಡ ಇತ್ತು. ಶ್ರೀರಾಮನಲ್ಲಿ ಇದ್ದ ಆ ಶೌರ್ಯ ತುಂಬ ದೊಡ್ಡದು. ನೆನ್ನೆ ತಾನೇ ನೋಡಿದ್ವಲ್ಲ, ಇಂದ್ರಜಿತ್ ವಧೆ ಮಾಡುವಾಗ ಶೌರ್ಯೇಣ ಚಾಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ ಅಂತ. ರಾಮ ಧರ್ಮಾತ್ಮ ಸತ್ಯಸಂಧ, ಮತ್ತು ಅವನು ದಾಶರಥಿ ಧರ್ಮಾತ್ಮ ಸತ್ಯಸಂಧಶ್ಚ, ಅವನು ಧರ್ಮಾತ್ಮನೂ ಆದದ್ದು ಸತ್ಯಸಂಧನೂ ಆದದ್ದು. ಮತ್ತು ದಾಶರಥಿ ದಶರಥನ ಮಗನೇ ಆದವನು. ಶೌರ್ಯೇಣ ಚಾಪ್ರತಿದ್ವಂದ್ವ, ಶೌರ್ಯದಲ್ಲಿ ಯಾರಿಗೂ ಎಣೆ ಇಲ್ಲದವನು ಅಂತ. ಅವನಿಗೆ ಯಾವ ಹೋಲಿಕೆಯೂ ಕಾಣುವಂಥದ್ದಲ್ಲ. ಅದೊಂದು ರೀತಿಯಲ್ಲಿ ಅನನ್ವಯ ಅಲಂಕಾರ. ರಾಮನಿಗೆ ರಾಮನೇ ಸಾಟಿ. ಆ ಬಗೆಯಲ್ಲಿ ಇದ್ದ ರಾಮನ ಪರಾಕ್ರಮ ಇಷ್ಟು ದೊಡ್ಡದಾಗಿ ಕಾಣಿಸಿಕೊಳ್ತು ಅಂತ. ಹೀಗೆ ಅತಿಶಯಿಸಿ ವರ್ಣನೆಯನ್ನು ಮಾಡದೇ ಇದ್ದರೆ ಇವನು ಇಂಥ ಅಸಾಮಾನ್ಯವಾದ ಕಾರ್ಯ ಮಾಡದ ಅಂತ ಅನಿಸೋದೇನೇ ಇಲ್ಲ. ವಿನೋತ್ಕರ್ಷಾಪಕರ್ಷಾಭ್ಯಾಂ ಸ್ವದಂತ್ಯರ್ಥಾನ ಜಾತುಚಿತ್ ತದರ್ಥಮೇವ ಕವಯೋಲಂಕಾರಾನ್ ಪರ್ಯುಪಾಸತೆ ಅಂತ ಮಹಿಮಭಟ್ಟ ಆ ಕಾರಣದಿಂದ ಹೇಳ್ದ. ನಾವು ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು, ಕಲಾತ್ಮಕವಾಗಿ ಮಾಡಬೇಕು, ಆಗಲೇ ಕಲೆ ಉಂಟಾಗತಕ್ಕಂಥದ್ದು ಅಂತ. ಇದ್ದದ್ದನ್ನು ಇದ್ದಂತೆ ತಂದಿಟ್ಟರೆ, ಅಕ್ಕಿ ಬೇಳೆ ತರಕಾರಿ ಇವುಗಳನ್ನು ಹಾಗೇ ತಂದಿಟ್ಟರೆ ಅದು ಅಡಿಗೆ ಅಲ್ಲ. ಅದನ್ನು ಬಿಸಿ ಮಾಡಿ ಹೆಚ್ಚಿಸಬೇಕು, ಇಲ್ಲ ಕೆಲವೊಮ್ಮೆ ಬಿಸಿಯನ್ನು ಕಡಿಮೆ ಮಾಡಿ ತಗ್ಗಿಸಬೇಕು. ಹಾಲು, ಸಕ್ಕರೆ, ಹಣ್ಣು ಇತ್ಯಾದಿಗಳನ್ನು ಬಿಸಿ ತಗ್ಗಿಸಿದರೆ ಅದು ಫ್ರೂಟ್ ಸಲಾಡು, ಐಸ್ ಕ್ರೀಮು ಇತ್ಯಾದಿ ಆಗುತ್ತದೆ. ಈ ಪದಾರ್ಥಗಳನ್ನು ಬಿಸಿ ಹೆಚ್ಚಿಸಿದರೆ ಯು ಪಂಪ್ ಹೀಟ್ ಇನ್ ಟು ಇಟ್ ವಿಲ್ ಬಿಕಮ್ ಸಮಥಿಂಗ್. ಯು ಪಂಪ್ ಹೀಟ್ ಅವೇ ಫ್ರಮ್ ಇಟ್ ವಿಲ್ ಬಿಕಮ್ ಸಮಥಿಂಗ್ ಎಲ್ಸ್. ಈ ಬಗೆಯಲ್ಲಿ ಇಟ್ ಇಸ್ ನಥಿಂಗ್ ಬಟ್ ಎ ಹೀಟ್ ಪಂಪ್. ಕಾರ್ನಾಟ್ ಸೈಕಲ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ತತ್ಕ್ಷಣ ನಮಗೆ ಸ್ಫುರಿಸುತ್ತದೆ. ಅಂದರೆ ಪಚನ ಅನ್ನೋದು ಈ ಆಕ್ಸಿಸ್ನಲ್ಲೂ ಆಗ್ಬೋದು, ಆ ಆಕ್ಸಿಸ್ನಲ್ಲಿ ಇನ್ನೊಂದು ಡೈರೆಕ್ಷನ್ನಲ್ಲೂ ಆಗಬಹುದು ಅಂತ. ಹಾಗೆ ಉತ್ಕರ್ಷಾಪಕರ್ಷಗಳು ಕವಿಯ ಪ್ರತಿಭಾಧೀನವಾಗಿ ಬಂದು ಕಾವ್ಯ ನಿರ್ಮಾಣವಾಗುತ್ತದೆ. ಆಮೇಲೆ ರಾಮ ಲೀಲಾವಿಹಾರ ಮಾಡ್ತಾ ಹೇಳ್ತಾನೆ, ಏತದಸ್ತ್ರ ಬಲಂ ದಿವ್ಯಂ ಮಮವಾತ್ರೆಂಬಕಸ್ಯವ
ನೋಡಿ, ಈ ರೀತಿಯಾದ ಬಿಲ್ಲಿನ ಬಲ್ಮೆ ಇರುವುದು ನನಗೆ ಮತ್ತು ಪಿನಾಕಪಾಣಿಯಾದ ತ್ರ್ಯಂಬಕ ಮಹಾದೇವನಿಗೆ ಮಾತ್ರ, ಬೇರೊಬ್ಬರಿಗೆ ಇಲ್ಲ ಅಂತ ಹೇಳ್ತಾನೆ. ರಾಮ ತನ್ನ ಶಕ್ತಿಯ ಬಗ್ಗೆ ತಾನು ಎಂದೂ ಕೊಚ್ಚಿಕೊಳ್ಳಲ್ಲ. ಅವನು ಹೇಳ್ತಾನೆ ಅಂತಂದರೆ ಯಾರಿಗೋ ಎಲ್ಲಿಯೋ ಹೇಗೋ ಸಂದೇಹ ಬಂದಿರಬೇಕು ಅಥವಾ ಆತ್ಮವಿಶ್ವಾಸ ಕುಂದಿರಬೇಕು ಅವರಿಗೆ ಭರವಸೆ ತರೋದಿಕ್ಕೆ ಅಂತ. ತಮ್ಮ ವಿಷಯದಲ್ಲಿ ಮತ್ತೊಬ್ಬರಿಗೆ ಭರವಸೆ ಹೋದಾಗ, ಇನ್ನೊಬ್ಬರಿಗೆ ಕಳವಳ ಉಂಟಾದಾಗ, ಆಗ ವಾಸ್ತವವನ್ನು ಹೇಳುವಲ್ಲಿ ಆತ್ಮ ಪ್ರಶಂಸಾ ರೂಪದ ಆತ್ಮ ಪ್ರಖ್ಯಾಪನ, ಅಂದರೆ ಟು ರಿವೀಲ್ ಅವರ್ ಓನ್ ಎಸ್ಟಿಮೇಷನ್ ಆಫ್ ಅವರ್ಸೆಲ್ಸ್, ನಮ್ಮದಾದ ಶಕ್ತಿಯನ್ನು, ನಮ್ಮದಾದ ಸ್ಥೈರ್ಯವನ್ನು ಹೀಗೆ ಅಂತ ಹೇಳಿಕೊಳ್ಳೋದು ಯುಕ್ತವಾದದ್ದು, ಅದು ಲೋಕಕ್ಕೂ ಹಿತವಾದದ್ದು ಅಂತ. ನಾನು ಇದನ್ನು ಮಾಡಬಲ್ಲೆ. ಕೆಲವರಿಗೆ ಸೋಗಲಾಡಿತನದ ವಿನಯ ಉಂಟು, ನನಗೇನೂ ಗೊತ್ತಿಲ್ಲ, ನಾನು ಮಹಾಪೆದ್ದ, ನಾನು ನಿಷ್ಪ್ರಯೋಜಕ ಅಂತ. ಸರಿ, ನಾನೇ ನಿನ್ನನ್ನು ಹಾಗೆ ಹೇಳಲ್ಲ, ಖಂಡಿತ ಇಲ್ಲ. ಅವ್ರು ಹೇಳ್ಕೋತಾರೆ ಪಾಪಾತ್ಮ ಪಾಪ ಸಂಭವ ಅಂತ. ಇನ್ನೊಬ್ಬರು ಬಂದು ಹೇಳಿದ್ರೆ ಮಾತ್ರ ಅಲ್ಲ, ಅದು ಯಾತಕ್ಕೆ, ಅದು ಕೃತ್ರಿಮ, ನನಗಿದಾಗತ್ತೆ ಇದಾಗೋಲ್ಲ ಅನ್ನುವ ನಮ್ರತೆಯ ಆತ್ಮವಿಶ್ವಾಸ ಬೇಕು. ಅದು ತುಂಬ ದೊಡ್ಡದಾದದ್ದು. ಅದಕ್ಕೆ ಒಂದು ಇಯತ್ತಾಕರಣ ಬೇಕು, ವೇರ್ ಸ್ಟ್ಯಾಂಡ್ ಅನ್ನುವ ವಿವೇಕ. ಅದು ತನ್ನಂತೆಯೇ ಒಂದು ದೊಡ್ಡ ಆತ್ಮಗುಣ, ಒಂದು ಮೌಲ್ಯ. ಟು ಗೇಜ್ ಒನ್ಸೆಲ್ಫ್ ಪ್ರಾಪರ್ಲಿ, ಅದು ಬಹಳ ಮುಖ್ಯ. ಅಯೋಧ್ಯಾಕಾಂಡದ ಆರಂಭದಲ್ಲಿ ರಾಮನ ಬಗೆಗೆ ಗುಣವಿಶೇಷಗಳನ್ನು ಕುರಿತು ವರ್ಣಿಸ್ತಾ ಆದಿಕವಿಗಳು ಹೇಳ್ತಾರೆ, ಸ್ವದೋಷ ಪರದೋಷ ವಿತ್, ತನ್ನ ದೋಷ ಪರದೋಷ ಎರಡನ್ನೂ ಬಲ್ಲವನಾಗಿದ್ದ. ಮತ್ತೆ ಪುರುಷಸಾರಜ್ಞ ಸಾಧುರೇಕೋ ವಿನಿರ್ಮಿತ ಅಂತ. ಪುರುಷಸಾರಜ್ಞ, ಒಬ್ಬೊಬ್ಬ ಮನುಷ್ಯನ ಅರ್ಹತೆ ವ್ಯಕ್ತಿತ್ವ ಯಾವ ಮಾತ್ರದ್ದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದ್ದು ಅಂತ. ಇದು ಬಹಳ ಮುಖ್ಯ. ನಾವು ಯಾರನ್ನೂ ಅಳೆಯಬೇಕಾಗಿಲ್ಲ, ಆದರೆ ಸಂದರ್ಭ ಬಂದಾಗ ಅಳೆಯುವುದಕ್ಕೆ ಹಿಂದೆಯೇ ಬೇಕಾಗಿಲ್ಲ. ಎಷ್ಟೋ ಜನ ಕವಿಗಳ ಬಗ್ಗೆ, ವಿದ್ವಾಂಸರ ಬಗ್ಗೆ, ಶಾಸ್ತ್ರಗಳ ಬಗ್ಗೆ, ಕಾವ್ಯಗಳ ಬಗ್ಗೆ ನಾನು ನನ್ನದಾದ ಅಭಿಪ್ರಾಯ ಕೊಡುವಾಗ ತುಂಬ ಜನ ಭಾವಿಸಿಕೊಂಡಿದ್ದಿರ್ಬೋದು, ಇವನಿಗೆ ಎಲ್ಲಿಲ್ಲದ ಅಹಂಕಾರ ನೋಡು, ಎಲ್ಲರನ್ನೂ ತಕ್ಕಡಿನಲ್ಲಿ ತೂಗಿ ತುಲಾಭಾರ ಮಾಡ್ತಾ ಇದ್ದಾನೆ ಅಂತ. ಆದರೆ ತಕ್ಕಡಿಯಲ್ಲಿ ಬಂಗಾರವನ್ನು ತೂಗಬಹುದು, ಸಗಣಿಯನ್ನು ತೂಗಬಹುದು. ತಕ್ಕಡಿಯಲ್ಲಿ ಯಾವ ದೊಡ್ಡ ಮೌಲ್ಯ ಮಹಿಮೆ ಇಲ್ಲ, ಅದು ಎಲ್ಲವನ್ನ ತೂಗಬಲ್ಲದಷ್ಟೇ. ತಕ್ಕಡಿಯಲ್ಲಿ ರತ್ನಗಳನ್ನು ತುಂಬಿದ ಮಾತ್ರಕ್ಕೆ ರತ್ನಕ್ಕಿಂತ ತಕ್ಕಡಿ ಬೆಲೆ ಬಾಳುವುದು ಅಂತ ಏನಲ್ಲ. ತಕ್ಕಡಿಯಲ್ಲಿ ಕಸ ಕಡ್ಡಿನ ತೂಗಿದ ಮಾತ್ರಕ್ಕೆ ಅದು ಇನ್ನು ಹೀನಾಯ ಅಂತಲ್ಲ. ತಕ್ಕಡಿಗೆ ತೂಗೋಕ್ಕೆ ಬರುತ್ತೆ, ಅದಕ್ಕೆ ಅದರ ಅರ್ಹತೆ, ಅದರ ಅಳತೆಗೋಲು ಏನು ಅಂತ ಅನ್ನೋದನ್ನು ಹೇಳಬೇಕು. 3 ಅಡಿ ಉದ್ದದ ಒಂದು ಗಜಕಡ್ಡಿ ಹಿಮಾಲಯವನ್ನು ಅಳೆಯಬಲ್ಲದು, ಸೂರ್ಯಚಂದ್ರರವರೆಗಿನ ಅಂತರವನ್ನು ಅಳೆಯಬಲ್ಲದು. ಹಾಗಂತ ಅದು ಸೂರ್ಯಚಂದ್ರರ ಅಂತರದಷ್ಟು ಉದ್ದವಾಗಿದೆಯಾ? ಇಲ್ಲ. ಅದನ್ನೇ 1000 ಬಾರಿ, 10,000 ಬಾರಿ, ಕೋಟಿ ಬಾರಿ ಮಾಡುತ್ತದೆ. ಆ ರೀತಿಯಲ್ಲಿ ಅನಪೇಕ್ಷಿತ ಗುರುವಚನ ಸರ್ವಾನ್ ಗ್ರಂಥೀನ್ ವಿಭೇದಯತಿ ಸಮ್ಯಕ್ ಪ್ರಕಟಯತಿ ಪರರಹಸ್ಯಂ ವಿಮರ್ಶ ಶಕ್ತಿರ್ ನಿಜ ಜಯತಿ ಅಂತ ವಲ್ಲಭದೇವನ ಮಾತಿದೆಯಲ್ಲ, ಆ ರೀತಿಯಲ್ಲಿ ಇರಬೇಕು. ವಿಮರ್ಶ ಶಕ್ತಿ ಅದೊಂದು ವಿಶಿಷ್ಟವಾದ ಶಕ್ತಿ. ಅದನ್ನು ಪಾರ್ವತೀ ಶಕ್ತಿ, ಐಶ್ವರೀ ಶಕ್ತಿ ಅಂತ ಕಾಶ್ಮೀರ ಶೈವ ದರ್ಶನ, ಪ್ರಜ್ಞಾ ಶೈವ ದರ್ಶನ ಹೇಳುತ್ತದೆ. ಆ ವಲ್ಲಭದೇವನ ಸುಭಾಷಿತಾವಲಿಯ ಮಾತು ವಿಮರ್ಶ ಶಕ್ತಿ ಎನ್ನುವಲ್ಲಿ ಆ ಒಂದು ಜಗಚ್ಚಿಚ್ಛಕ್ತಿಯನ್ನು ಕುರಿತು ಹೇಳಿದ್ದಾಗಿದೆ. ನಾವು ವಿಮರ್ಶನ ಶಕ್ತಿ, ಅನಾಲಿಸಿಸ್ಗೂ ಕೂಡ ಅನ್ವಯ ಮಾಡಿಕೊಳ್ಳಬಹುದು. ಇರಲಿ, ಹೀಗೆ ರಾಮ ಎದುರಿಸ್ತಾನೆ ಯುದ್ಧದಲ್ಲಿ. ಅವನನ್ನು ಯಾರೂ ಎದುರಿಸೋಕ್ಕೆ ಸಾಧ್ಯವಾಗೋಲ್ಲ. ಆ ಹೊತ್ತಿಗೆ ಆ ದಿನದ ಯುದ್ಧ ಮುಗಿಯುತ್ತದೆ. ದೇವತೆಗಳು ಕೂಡ ಕೊಂಡಾಡ್ತಾ ಇರ್ತಾರೆ. ಇತ್ತ ಲಂಕಾ ನಗರದಲ್ಲಿ ರಾಕ್ಷಸ ಸ್ತ್ರೀಯರು ಬೀದಿಗೆ ಬಂದು ಅಲ್ಲಿಯವರೆಗಿನ ಯುದ್ಧದಲ್ಲಿ ಸತ್ತು ಹೋದ ತಮ್ಮ ಗಂಡಂದಿರು, ಮಕ್ಕಳು, ಅಣ್ಣ ತಮ್ಮಂದಿರು, ತಂದೆಯರು ಇವರನ್ನ ಕುರಿತು ನೆನೆದು ಸಂಕಟ ಪಡ್ತಾರೆ. ನೋಡಿ, ರಾಮಾಯಣವನ್ನು ಕುರಿತು ಎಷ್ಟೋ ಜನ ಏನೇನೋ ಹೇಳೋರು ಈ ಸರ್ಗವನ್ನು ಗಮನಿಸಿಲ್ಲ. ಗುರುತು ಮಾಡಿಕೊಳ್ಳಬಹುದು ಬೇಕಾದರೆ ಯುದ್ಧಕಾಂಡದ 95ನೇ ಸರ್ಗ. ಇಲ್ಲಿ ರಾಕ್ಷಸೀ ವಿಲಾಪ ಅಂತಲೇ ಆ ಸರ್ಗದ ನಾಮಧೇಯ. ರಾಕ್ಷಸಿಯರು ಬೀದಿಗೆ ಬಂದು ಎದೆದೇ ಬಡ್ಕೊಂಡು, ಬಾಯಿ ಬಡ್ಕೊಂಡು ಪಾಪ ಅಳ್ತಾರೆ. ವಿಧವಾಹ ಹತಪುತ್ರಾಶ್ಚ ಕ್ರೋಶಂತ್ಯೋ ಹತಬಾಂಧವಾಹ ರಾಕ್ಷಸ್ಯ ಸಹಸಂಗಮ್ಯ ದುಃಖಾರ್ಥ ಪರ್ಯದೇವಯನ್ ಅಳ್ತಾ ಇರ್ತಾರೆ. ಯಾಕೆ? ಕಥಂ ಶೂರ್ಪಣಖಾ ವೃದ್ಧ ಕರಾಲ ನಿರ್ಣತೋದರಿ ಆಸಸಾದ ವನೇ ರಾಮಂ ಕಂದರ್ಪಮಿವ ರೂಪಿಣಂ ಸುಕುಮಾರಂ ಮಹಾಸತ್ವಂ ಸರ್ವಭೂತಹಿತೇ ರಥಂ ತಂದೃಷ್ಟ್ವಾ ಲೋಕವಧ್ಯಾಸ ಹೀನರೂಪಾ ಪ್ರಕಾಮಿತ ಕಥಂ ಸರ್ವಗುಣೈರ್ಹೀನ ಗುಣವಂತಂ ಮಹೋಜಸಂ ಸುಮುಖಂ ದುರ್ಮುಖಿ ರಾಮಂ ಕಾಮಯಾಮಾಸ ರಾಕ್ಷಸಿ ಜನಸ್ಯಾಲ್ಪಭಾಗ್ಯತ್ವಾದ್ ವಲಿನೀ ಶ್ವೇತಮೂರ್ಧಜ ಅಕಾರ್ಯಂ ಅಪಹಾಸ್ಯಂಚ ಸರ್ವಲೋಕ ವಿಗರ್ಹಿತಂ ರಾಕ್ಷಸಾನಾಂ ವಿನಾಶಾಯ ದೂಷಣಸ್ಯ ಕರಸ್ಯ ಚಕಾರ ಅಪ್ರತಿರೂಪಾಸ ರಾಘವಸ್ಯ ಪ್ರದರ್ಶನಂ. ಹೀಗೆ ಅವರು ಶೂರ್ಪಣಕೆಯನ್ನು ಬೈತಾರೆ. ಈ ಎಲ್ಲ ಅನರ್ಥಕ್ಕೂ ಕಾರಣ ಅವಳಿದಾಳಲ್ಲ ಶೂರ್ಪಣಕೆ ಅಂತ ಬಾಯಿಗೆ ಬಂದಂಥ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯೋದಕ್ಕೆ ಆರಂಭ ಮಾಡ್ತಾರೆ. ಅವಳು ಮುದುಕಿ,
ವಿಕಾರಿ, ದೊಡ್ಡ ಹೊಟ್ಟೆ ಅವಳು, ಡೊಳ್ಳು ಹೊಟ್ಟೆ ಅವಳಿಗೆ ನೋಡಿದ್ರೆ ತಲೆಯೆಲ್ಲ ಬಿಳಿ ಕೂದಲು, ಆ ವಿಕಾರಿಯಾದಂಥವಳು, ದುರ್ಮುಖಿ, ಗಂಟು ಮೋರೆಯವಳು, ರಾಕ್ಷಸಿ, ದುರ್ಗುಣೆ, ಸಜ್ಜನಿಕೆಯ ಲೇಷವೂ ಇಲ್ಲ. ಅವಳು ಇಂಥ ಸುಂದರನನ್ನ, ಇಂಥ ತರುಣನನ್ನ, ಇಂಥ ದಕ್ಷಿಣ ಭಾಷಣನ್ನ, ಇಂಥ ಸೌಮ್ಯನನ್ನ, ಇಂಥ ಸಾತ್ವಿಕನನ್ನ ಕಾಮಿಸಿದಳು. ಅವನು ಒಲಿಯಲಿಲ್ಲ ಅಂತ ರೋಷ ಕಷಾಯಿತಳಾಗಿ ಒಂದನ್ನು ಎರಡಾಗಿ, ಎರಡನ್ನು ಸಾವಿರವಾಗಿ ಮಾಡಿ ಚಾಡಿ ಹೇಳಿದಳು, ತಿರುಚಿ ಹೇಳಿದಳು. ತ್ರಿಶರಸ್ಕ, ಖರ, ದೂಷಣ ಮೊದಲಾದವರ ಜೊತೆಯಲ್ಲಿ ರಾಮನಿಗೆ ಯುದ್ಧ ಮಾಡಿಸಿದಳು. ಅಲ್ಲಿ 14,000 ಜನ ರಾಕ್ಷಸರು, ಈ 3 ನಾಯಕರು ಸತ್ತರು. ಆದರೂ ಬುದ್ಧಿ ಬರದೆ ರಾವಣನಿಗೆ ಬಂದು ಚಾಡಿ ಹೇಳಿದಳು. ಈಗ ನಮ್ಮ ಲಂಕಾ ಯುದ್ಧದಲ್ಲಿ ಎಲ್ಲ ಬಾಂಧವರು ಹತರಾಗಿದ್ದಾರೆ, ಲಂಕೆ ಕೇವಲ ವಿಧವೆಯರ ಒಂದು ಕೊಂಪೆಯಾಗಿ ಕೂತಿದೆ ಅಂತ ಸಂಕಟ ಪಡ್ತಾರೆ. ಶೂರ್ಪಣಕಿಯನ್ನು ಕುರಿತು ಕೆಲವರು ಸ್ತ್ರೀವಾದಿಗಳು ಅಂತ ಭ್ರಮಿಸಿಕೊಂಡವರು. ಸ್ತ್ರೀವಾದ ಅಂತಂದ್ರೆ ದುರ್ವಾದ ಅಲ್ವಲ್ಲ, ನಾನು ಸ್ತ್ರೀವಾದಿಯೇ, ಆದರೆ ದುರ್ವಾದ ಮಾಡಬಾರ್ದು, ನ್ಯಾಯದ ಕಡೆಗಿರಬೇಕು ನಾವು. ಗೌರೀಶ್ ಕಾಯ್ಕಿಣಿ ಅಂಥ ಹಿರಿಯ ಲೇಖಕರು ಕೂಡ ವಾಲ್ಮೀಕಿ ತೂಕಡಿಸಿದಾಗ ಅನ್ನುವ ಒಂದು ಗ್ರಂಥದಲ್ಲಿ ಶೂರ್ಪಣಕಿಗೆ ಅನ್ಯಾಯ ಮಾಡಿದ ರಾಮ ಅಂತ. ಅಲ್ಲ, ಶೂರ್ಪಣಕಿಯ ಬಗೆಗೆ ಅವಳ ಟೆಸ್ಟಿಮನಿ ಏನು ಅನ್ನೋದನ್ನು ಲಂಕೆಯ ಲಕ್ಷಾಂತರ ರಾಕ್ಷಸಿಯರು ಬೀದಿಗೆ ಬಂದು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಬೇಕೆ, ಇವಳು ಲಂಪಟೆ, ಇವಳು ನೃಶಂಸೆ, ಇವಳು ನಿರ್ಮಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಏನು ಬೇಕು? ಗೊತ್ತಾಗ್ತಾ ಇದೆ, ಇದು ರಾವಣ ಕೊಟ್ಟಿದ್ದಲ್ಲ, ರಾಮ ಕೊಟ್ಟಿದ್ದಲ್ಲ, ಲಕ್ಷ್ಮಣ ಕೊಟ್ಟಿದ್ದಲ್ಲ, ಯಾರೂ ಅಲ್ಲ. ಇವಳು ಚಾಳಿಯೇ ಗಂಡಸರ ಮೇಲೆ ಬಿದ್ದು ಹುರಿದು ಮುಕ್ತಕ್ಕಂಥದ್ದು. ಅಂಥವಳು ಈ ಅಯೋಗ್ಯವಾದ ಮನೆಹಾಳ ಕೆಲಸ ಮಾಡಿದಳು, ಊರಿಗೂರೇ ನಾಶನವಾಯಿತು ಅಂತನ್ನುವ ಮಾತನ್ನು ಹೇಳ್ತಾರೆ. ಅಂತಂದರೆ ಶೂರ್ಪಣಖೆಯ ಸ್ವಭಾವ ಸ್ವರೂಪಗಳು ನಮಗೆ ಗೋಚರವಾದಾಗ ರಾಮನನ್ನು ನಿಂದಿಸುವುದಲ್ಲ ಅಂತ ತಿಳಿಯುತ್ತದೆ. ಅದೇ ಸೀತಾಪರಿತ್ಯಾಗದ ಸಂದರ್ಭದಲ್ಲಿ ರಾಮನ ಮೇಲೆ ಆಕ್ಷೇಪ ಮಾಡೋಣ. ಶೂರ್ಪಣಖೆಯ ವಿಷಯದಲ್ಲಿ ಹಾಗಲ್ಲ. ರಾಕ್ಷಸಿಯರಲ್ಲಿ ಒಳ್ಳೆಯವರಿದ್ದರು, ಮಂದೋದರಿಯೇ ಅದಕ್ಕೆ ಸಾಕ್ಷಿ, ಧಾನ್ಯಮಾಲಿನಿಯೇ ಸಾಕ್ಷಿ, ಸರಮೆಯೇ ಸಾಕ್ಷಿ, ಅನಲೆಯೇ ಸಾಕ್ಷಿ, ತ್ರಿಜಟೆಯೇ ಸಾಕ್ಷಿ. ವಾಲ್ಮೀಕಿಗಳ ಕಾವ್ಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಇಟ್ ಹ್ಯಾಸ್ ನಂಬರ್ ಆಫ್ ಗ್ರೇ ಶೇಡ್ಸ್, ಇನ್ಫೈನೈಟ್ ಗ್ರೇ ಶೇಡ್ಸ್. ಎಲ್ಲ ರೀತಿಯ ಗುಣದೋಷ ಮಿಶ್ರಣವನ್ನು, ಸಾತ್ವಿಕ ರಾಜಸ ತಾಮಸ ವ್ಯಾಮಿಶ್ರವನ್ನು ತುಂಬ ಸಹಾನುಭೂತಿಯಿಂದ ಕೊಡ್ತಾರೆ. ಹಾಗೆ ಕಂಡಾಗ ಅವರು ತೋರಿಸಿದ್ದಾರೆ ಎಲ್ಲೆಲ್ಲಿ ಗುಣ ಇದೆ ಅಂತ, ಎಲ್ಲಿ ದೋಷ ಇದೆ ಅನ್ನೋದು ಹೇಳಿದ್ದಾರೆ. ನರಲೋಕದಲ್ಲಿ ಕೈಕೇಯಿಯೇ ಮಂಥರೆಯರೂ ಇದ್ದಾರೆ, ವಾನರಲೋಕದಲ್ಲಿ ರುಮೆ ತಾರೆಯರಿದ್ದಾರೆ, ರಾಕ್ಷಸ ಲೋಕದಲ್ಲಿ ಮಂದೋದರಿ ಇದ್ದಾಳೆ, ಅನಲೆ ಇದ್ದಾಳೆ, ಸರಮೆ ಇದ್ದಾಳೆ, ತ್ರಿಜಟೆ ಇದ್ದಾಳೆ, ಎಲ್ಲರೂ ಇದ್ದಾರೆ. ಇವರೆಲ್ಲ ಒಳ್ಳೆಯವರು. ಅಲ್ಲಿ ಕುಬ್ಜೆಯಾದಂಥ ಕೈಕೇಯಿ ಮಂಥರೆ ಅಯೋಗ್ಯರು. ಇಲ್ಲಿ ರಾಕ್ಷಸ ಲೋಕದಲ್ಲಿ ಇವಳು ಶೂರ್ಪಣಕೆ ಕೆಟ್ಟವಳು, ತ್ರಿಜಟೆ ಮತ್ತು ಸರಮೆ ಇವರಲ್ಲಿ ನೋಡ್ಬೋದು. ತ್ರಿಜಟೆ ಸಾಮಾನ್ಯ ರಾಕ್ಷಸೆ, ರಾಕ್ಷಸ ಸೇವಕಿ, ಅವಳು ಪರಮ ಸಾತ್ವಿಕ ಮೂರ್ತಿ. ಮಂದೋದರಿ ಮಹಾಪಟ್ಟ ಮಹಿಷಿ. ಆ ಒಂದು ಸಾಮಾಜಿಕವಾದ ಶ್ರೇಣೀಕರಣದಲ್ಲಿ ಕೂಡ ಎಲ್ಲ ಶ್ರೇಣಿಯಲ್ಲೂ ಒಳ್ಳೆಯವರು ಕೆಟ್ಟವರಿದ್ದಾರೆ. ಅದೇ ರೀತಿ ಅಯೋಧ್ಯೆಯಲ್ಲಿ ಸುಮಿತ್ರೆಯಂಥ ಪರಮಸಾತ್ವಿಕ ಮೂರ್ತಿ ಇದ್ದಾಳೆ, ಕೈಕೇಯಿಯಂಥ ಮಂಥರೆಯಂಥ ಸಣ್ಣ ಬುದ್ಧಿಯವರು, ಸಂಕುಚಿತ ಬುದ್ಧಿಯವರಿದ್ದಾರೆ, ನೀಚರಿದ್ದಾರೆ. ಇನ್ನು ಅಲ್ಲಿಯೇ ಸಾಮಾನ್ಯರಾದ ಪ್ರಜೆಗಳು ಎಷ್ಟು ಜನ ಇದ್ದಾರೆ. ರಾಮ ಕಾಡಿಗೆ ಹೋಗ್ತಾನೆ ಅಂದರೆ ನಾಭ್ಯನಂದತ, ಮೊದಲ ಮಗು, ಚೊಚ್ಚಲ ಮಗು ಗಂಡಾದಾಗ, ಗಂಡು ಮಗು ಹೆತ್ತರೆ ವಿಶೇಷ ಅಂತ ತಾನೇ ನಮ್ಮ ಲೋಕದಲ್ಲಿ, ಈಗ ಕಡಿಮೆಯಾಗಿದೆ ಬಿಡಿ. ಆಗ ಈ ಅವಿವೇಕವಾದ ಅಜ್ಞಾನಿಯಾದ ಪಾಪಿಷ್ಟ ಮಗು, ಅದೃಷ್ಟವಿಲ್ಲದ ಮಗು, ನತದೃಷ್ಟ ಮಗು ಹುಟ್ಟುತ್ತಲ್ಲ ರಾಮ ಕಾಡಿಗೆ ಹೋಗಿದ್ದ ದಿವಸ ಅಂತ ಅವಳು ಸಂತೋಷ ಪಡಲಿಲ್ವಂತೆ ತಾಯಿ. ಆ ಥರ ಇತ್ತು ಅಂತ. ಅಯೋಧ್ಯ ವಾಸಿಗಳಲ್ಲಿ ಗಂಡು ಹೆಣ್ಣು ಭೇದವಿಲ್ಲದೆ ರಾಮನ ಕಾಡಿಗೆ ಹೋಗುವಿಕೆಯನ್ನು ಸಂಕಟಪಟ್ಟವರು ಉಂಟು. ಅಂದರೆ ವಾಲ್ಮೀಕಿ ಮುನಿಗಳು ಯಾವುದೇ ನರಲೋಕ, ವಾನರಲೋಕ, ರಾಕ್ಷಸ ಲೋಕ ಅಂತ ಪಕ್ಷಪಾತ ಮಾಡಿಲ್ಲ. ಎಲ್ಲವೂ ಪರಮಾರ್ಥತಃ ಮಾನವ ಲೋಕವೇ, ನಮ್ಮ ಅಂತರಂಗವೇ ರಾಮಾಯಣದಲ್ಲಿ ನಡೀತಾ ಇರೋದು. ಚಿತ್ತವೃತ್ತಿಗಳ ವಿಲಾಸವನ್ನು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ರಾಮಾಯಣವನ್ನು ಇಟ್ಟುಕೊಂಡು ರಾಮನ ದ್ವೇಷ ಮಾಡೋದಕ್ಕೆ ಯಾರು ಹೋಗ್ತಾರೆ, ಅವರು ರಸದ್ವೇಷಿಗಳು ಮಾತ್ರವಲ್ಲ, ಸತ್ಯದ್ವೇಷಿಗಳು ಹೌದು. ಕಲೆಯಲ್ಲಿಯ ಸತ್ಯ ರಸ ಆದರೆ ಲೋಕಾಂತರಗಳ ಸೌಂದರ್ಯ ಸತ್ಯ. ಇದು ನಾವು ಕಾಣಬೇಕಾದದ್ದು. ಅವರು ಹಾಗೆ ಬೀದಿಗೆ ಬಂದು ಬೈತಾರೆ, ಮತ್ತೆ ರಾವಣನನ್ನೂ ಬೈತಾರೆ. ನಚ ಸೀತಾಂ ದಶಗ್ರೀವ ಪ್ರಾಪ್ನೋತಿ ಜನಕಾತ್ಮಜಾಂ ಬದ್ಧಂ ಬಲವತಾ ವೈರಂ ಅಕ್ಷಯಂ ರಾಘವೇಣ ಚ ವೈದೇಹೀಂ ಪ್ರಾರ್ಥಯಾನಂ ತಂ ವಿರಾಧಂ ಪ್ರೇಕ್ಷರಾಕ್ಷಸಂ ಹತಮೇಕೇನ ರಾಮೇಣ ಪರ್ಯಾಪ್ತಂ ತನ್ನಿದರ್ಶನಂ. ಪ್ರಾರ್ಥಯಮಾನಂ ಅಂತ ಇರಬೇಕು, ಪ್ರಾರ್ಥಯಾನಂ ಅಂತ ಆಗಿದೆ. ಇದು ಆರ್ಷ ರೂಪ ಇರಲಿ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಹಾಗೆ ನೋಡುವಂಥದ್ದಲ್ಲ ಅಂತ ಎಷ್ಟೋ ಬಾರಿ ಹೇಳಿದ್ದೀನಿ. ಇಟ್ ಇಸ್ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್ ಬಟ್ ನಾಟ್ ಫಾರ್ ಕ್ರಿಟಿಸಿಸಮ್ ಅಂತ.
ಒಬ್ಬ ವಿರಾಧನನ್ನ ಏಕಮೇವ ದ್ವಿತೀಯ ಬಾಣದಿಂದ ಕೊಂದ, ವಾಲಿಯನ್ನ ಕೊಂದ. ಇಂಥ ರಾಮನಲ್ಲಿ ದ್ವೇಷ ಕಟ್ಟಿಕೊಂಡು ಸಾಧ್ವಿ ಸೀತೆಯನ್ನ ಅಪಹರಣ ಮಾಡಿದನಲ್ಲ, ಇದು ತುಂಬ ತಪ್ಪಾದದ್ದು. ವಧಾಯ ಸೀತಾ ಸಾನೀತ ದಶಗ್ರೀವೇಣ ರಕ್ಷಸ. ಮತ್ತೆ ತನ್ನನ್ನು ತಾನು ಕೊಲ್ಲಿಸ್ಕೊಳ್ಳೋದಕ್ಕೇನೆ ಇವಳನ್ನು ಎಳ್ಕೊಂಡು ಬಂದಿದ್ದಾನೆ ಹೀಗೆ ಅಂತೆಲ್ಲ ರಾವಣನನ್ನು ಚೆನ್ನಾಗಿ ಬೈತಾರೆ. ರಾಮನನ್ನು ಕೊಂಡಾಡ್ತಾರೆ. ಇಂಥವನು ರಾಮ, ಎಷ್ಟು ಶಕ್ತಿಶಾಲಿ ಆದವನು. ವಾಲಿಯನ್ನು ಕೊಂದವನು ಜಗಾನ ಬಲಿನಂ ರಾಮ ವಾಲಿನಂ ಮೇರು ಸಂಕಾಶಂ ಅಂತೆಲ್ಲ ಹೇಳ್ತಾರೆ. ಮತ್ತೆ ಸುಗ್ರೀವನಿಗೆ ರಾಜ್ಯ ಕೊಟ್ಟ, ತಾನು ಮಾಡಲಿಲ್ಲ. ಧರ್ಮಾರ್ಥ ಸಹಿತಂ ವಾಕ್ಯಂ ಸರ್ವೇಷಾಂ ರಕ್ಷಸಾಂ ಹಿತಂ ಯುಕ್ತಂ ವಿಭೀಷಣೇನೋಕ್ತಂ ಮೋಹಾತ್ತಸ್ಯ ನ ರೋಚತೆ. ವಿಭೀಷಣ ಎಷ್ಟು ಹಿತವನ್ನು ಹೇಳ್ದ, ಧರ್ಮಾರ್ಥಯುಕ್ತವಾದ ಮಾತು ಹೇಳ್ದ. ಅದು ಒಂದೂ ಗೊತ್ತು ಮಾಡಿಕೊಳ್ಳದೆ ರಾವಣ ನಮ್ಮನ್ನು ನಮ್ಮ ಕುಲವನ್ನೂ ನಾಶ ಮಾಡ್ತಾ ಇದ್ದಾನಲ್ಲ. ಏನು ಮಾಡೋದು ಈಗ? ಮಮ ಪುತ್ರೋ ಮಮ ಭ್ರಾತ ಮಮ ಭರ್ತ ರಣೇಹತ. ನನ್ನ ಮಗ, ನನ್ನ ಗಂಡ, ನನ್ನಣ್ಣ, ನಮ್ಮಪ್ಪ ಇವರು ಸತ್ರಲ್ಲ ಅಂತ ಇತ್ಯೇವಂ ಶ್ರೂಯತೆ ಶಬ್ದೋ ರಾಕ್ಷಸೀನಾಂ ಕುಲೆ ಕುಲೆ. ರಾಕ್ಷಸಿಯರ ಮನೆಗಳಲ್ಲಿಯೂ ಚಿತ್ಕಾರ, ರೋದನ, ಸೋರಸ್ತಾಡ, ಮುಖತಾಡಪೂರ್ವಕ ರೋದನ ಸಾಗ್ತಾ ಇತ್ತು ಅಂತ. ವಿಮೆನ್ ಆಫ್ ಟ್ರಾಯ್ ಅಂತ ಯೂರಿಪಿದೇಸ್ ಬರೆದ ಒಂದು ಗ್ರೀಕ್ ನಾಟಕ ಇದೆ. ಅಲ್ಲಿಯೂ ಇದೇ ಥರ ಟ್ರಾಯ್ ಮಹಾಯುದ್ಧ ಮುಗಿದ ಮೇಲೆ ಎಲ್ಲ ಸ್ತ್ರೀಯರ ಗೋಳಾಟ ಕಾಣಿಸುತ್ತದೆ. ಅಲ್ಲಿಯ ಮೇಳ ಕೋರಸ್ಸೇ ಈ ಗೋಳಾಟ ಮಾಡತಕ್ಕಂಥ ಸ್ತ್ರೀಯರದು. ಮಹಾಭಾರತದಲ್ಲಿ ನಾವು ಯುದ್ಧ ಪರ್ವಗಳೆಲ್ಲ ಆದ ಮೇಲೆ ನೋಡ್ತಕ್ಕಂಥದ್ದು ಸ್ತ್ರೀ ಪರ್ವ. 11ನೇ ಪರ್ವವೇ ಸ್ತ್ರೀ ಪರ್ವ. ಎಲ್ಲರೂ ಗೋಳಾಡ್ತಕ್ಕಂಥದ್ದು. ಗಂಡನನ್ನು, ಮಕ್ಕಳನ್ನು, ಒಡಹುಟ್ಟಿದವರನ್ನು, ತಂದೆಯರನ್ನು ಕಳೆದುಕೊಂಡಿರ್ತಕ್ಕಂಥ ಸ್ತ್ರೀಯರಿಂದ ತುಂಬಿ ಹೋಗತಕ್ಕಂಥದ್ದು. ಮಹಾಕಾವ್ಯ ಕಂಡಾಗ ಮಹಾಯುದ್ಧಗಳ ಹಿನ್ನೆಲೆಯಲ್ಲಿ ಅವುಗಳು ರೂಪಿತವಾಗಿರುತ್ತವೆ. ಟು ಬ್ರಿಂಗ್ ದ ಕೆಲಾಮಿಟೀಸ್ ಆಫ್ ಹ್ಯೂಮನ್ ವಿಕೆಡಿಟಿ, ದಿ ಅಗ್ಲಿನೆಸ್ ಆಫ್ ಹ್ಯೂಮನ್ ಮೈಂಡ್. ಆಗ ಈ ಮಹಾ ಯುದ್ಧಗಳ ಚಿತ್ರಣ ಅನಿವಾರ್ಯವಾಗುತ್ತದೆ. ಅಲ್ಲಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಕವಿಗಳು ಎಷ್ಟು ಸಹಾನುಭೂತಿಯಿಂದ ಚಿತ್ರಿಸಿದ್ದಾರೆ. ಈ ಹೇಯ ಕೃತ್ಯವನ್ನು ಜನ ಮಾಡ್ತಲೇ ಬಂದ್ರಲ್ಲ. ಇತಿಹಾಸವನ್ನು ನೋಡಿದಾಗ ಗೊತ್ತಾಗೋದು ಇತಿಹಾಸದ ಪಾಠವನ್ನು ಮನುಷ್ಯ ಕಲಿಯಲಿಲ್ಲ ಅಂತ ಅನ್ನುವ ಪ್ರಸಿದ್ಧವಾದ ಮಾತಿದೆಯಲ್ಲ, ಅರ್ನಾಲ್ಡ್ ಟಾಯನ್ಬಿ ಅಂತವರು ಹೇಳಿದ್ದು. ಅದಿಲ್ಲಿ ಸಂವಾದಿಯಾಗಿ ಬರುತ್ತದೆ. ಮತ್ತು ಅವರು ಅಂದ್ಕೋತಾರೆ, ಇನ್ನಂತೂ ಬ್ರಹ್ಮನ ಶಾಪವಿದೆ, ರಾವಣ ಸಾಯ್ತಾನೆ, ಹೌದೇ ಹೌದು, ನಮಗೆ ಗೊತ್ತಾಗುತ್ತದೆ ಅಂತ. ಈ ರೀತಿಯಾಗಿ ರಾಕ್ಷಸ ಸ್ತ್ರೀಯರು ಸಂಕಟ ಪಡ್ತಾರೆ. ದವಾಗ್ನಿ ವೇಷ್ಟಿತಾನಾಂ ಹಿ ಕರೇಣೂನಾಂ ಯಥಾವನೆ ಪ್ರಾಪ್ತಕಾಲಂ ಕೃತಂ ತೇನ ಪೌಲಸ್ತ್ಯೇನ ಮಹಾತ್ಮನ. ಈ ನಮ್ಮನ್ನು ಕಾಪಾಡತಕ್ಕಂಥವ್ರು ಯಾರೂ ಇಲ್ಲವಲ್ಲ, ಇನ್ನು ನಮಗೆ ಗತಿ ಏನು? ಕಾಳ್ಕಿಚ್ಚಿನಲ್ಲಿ ಆವೃತರಾಗಂಥ ಹೆಣ್ಣಾನೆಗಳ ಗತಿ ನಮ್ಮದಾಯಿತು, ಇನ್ನೇನು ಮಾಡೋದು ಅಂತ ಹೀಗೆ ಯೋಚನೆ ಮಾಡ್ತಾರೆ. ಇವಳು ಸೀತೆ ಅಂತೂ ಕಾಲರಾತ್ರಿಯ ಸ್ವರೂಪಣಿಯಾಗಿ ಬಂದಿದ್ದಾಳೆ. ಭಕ್ಷಯಿಷ್ಯತೆ ನ ಸೀತಾ ರಾಕ್ಷಸಜ್ಞೀ ಸ ರಾವಣಾನ್. ನಮ್ಮೆಲ್ಲರನ್ನೂ ಸೀತೆ ನುಂಗಿ ನೊಣಿತಾಳೆ. ಅಂದರೆ ನಾಟ್ ದಟ್ ಶಿ ವಿಲ್ ಕನ್ಸ್ಯೂಮ್ ಎವ್ರಿ ಒನ್. ಅವಳ ನೆವದಿಂದ ರಾಕ್ಷಸ ವಂಶ ನಾಶವಾಗ್ತಾ ಇದೆ ಅಂತ. ಹೀಗೆ ಇತೀವ ಸರ್ವಾ ರಜನೀಚರ ಸ್ತ್ರೀಯ ಪರಸ್ಪರಂ ಸಂಪರಿರಭ್ಯ ಬಾಹುಭಿ. ತೋಳಿಗೆ ತೆಕ್ಕೆ ಹಾಕ್ಕೊಂಡು ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸ್ಕೊಂಡು ವಿಷೇದುರಾರ್ಥ ಭಯಭಾರ ಪೀಡಿತಾ ವಿನೇದುರುಚ್ಚೈಶ್ಚ ತದಾ ಸುದಾರುಣಂ. ತುಂಬ ಸಂಕಟ ಪಡ್ತಾರೆ, ಹಲಬುತ್ತಾರೆ. ಆಗ ರಾಕ್ಷಸನಿಗೆ ರೇಗ ಹೋಗ್ಬಿಡುತ್ತೆ. ಈ ಹೆಂಗಸರೆಲ್ಲ ಯಾತ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಅವನು ಮತ್ತೆ ಕೂಗಾಡಿಕೊಂಡು ಕೋಲಾಹಲ ಮಾಡಿಕೊಂಡು ಮುಂದೆ ಯುದ್ಧಕ್ಕೆ ಹೊರಡ್ತಾನೆ. ಮತ್ತೆ ಅವನು ಮಂತ್ರಿ ವರ್ಗವನ್ನು, ಸೇನಾಪತಿ ವರ್ಗವನ್ನು ಎಲ್ಲರನ್ನೂ ಕೆರಳಿಸಿ ತಾನು ರಥದಲ್ಲಿ ಹೊರಡ್ತೀನಿ ಅಂತ ನಾನಾಯುಧ ಸಮಾಕಿರಣಂ ಕಿಂಕಿಣಿ ಜಾಲಮಂಡಿತಂ ನಾನಾರತ್ನ ಪರಿಕ್ಷಿಪ್ತಂ ರತ್ನಸ್ತಂಭೈರ್ ವಿರಾಜಿತಂ. ಆ ರಥವನ್ನು ಅವನು ಹತ್ತಿ ಹೊರಡ್ತಾನೆ. ರಥ ಸರ್ವಸನ್ನದ್ಧವಾಗಿರುತ್ತದೆ. ಅಪಶಕುನಗಳಾಗುತ್ತವೆ. ಈ ಅಪಶಕುನಗಳ ವಿಚಾರವನ್ನು ನಾನು ಏನು ಹೇಳಲಿಲ್ಲ, ರಾಮಾಯಣದಲ್ಲಿ ತುಂಬ ಬರುತ್ತವೆ. ಅದು ಒಂದೊಂದು ಕಾಲದ ನಂಬಿಕೆ, ಹಾಗೆ ನಡೆಯುತ್ತದೆ. ಅಲ್ಲಿಂದ ಆಗುವ ಪರಿಣಾಮ ನಮಗೆ ಮುಖ್ಯ. ಶಕುನಗಳು ಸತ್ಯವಾ ಮಿಥ್ಯೆಯಾ ಅಲ್ಲ, ಅದನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋದು ಮುಖ್ಯ. ತಗೊಂಡು ಕಂಗೆಟ್ಟಾಗ ಆ ಮಟ್ಟಿಗೆ ಅದು ಸತ್ಯ. ಆ ಮಟ್ಟಿಗೆ ನಮಗೆ ಮನಃಕ್ಷೋಭೆ ಉಂಟು ಮಾಡ್ತು. ಎಡಗಡೆಯಿಂದ ಬಂತು ಬೆಕ್ಕು, ಹೋಯ್ತು, ನಮ್ಮದು ಇವತ್ತೆಲ್ಲ ಕೆಲಸ ನಾಶವಾಯಿತು. ಬಲಗಡೆಯಿಂದ ಎಡಕ್ಕೆ ಹೋಯ್ತು, ಇನ್ನೂ ಅನರ್ಥವಾಯಿತು. ಎಡಗಡೆಯಿಂದ ಬಲಕ್ಕೆ ಹೋಯ್ತು, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಈ ಥರ ಏನೋ ನಮಗೇ ನಾವು ಮಾಡ್ಕೊಳ್ತೀವಿ. ಈ ಕಡೆಯಿಂದ ಹಲ್ಲಿ ಲೊಚಗೊಟ್ಟಿತು, ಈ ತರಹ ಗೌಳಿ ಪತನ ಫಲ ಎಲ್ಲ ಪಂಚಾಂಗಗಳಲ್ಲಿ, ಪಾಕೆಟ್ ಡೈರಿಗಳಲ್ಲಿ ಇರತಕ್ಕಂಥದ್ದು. ಅದೇನು ಗೊತ್ತಿಲ್ಲದಿದ್ದರೆ ಚಿಂತೆಯೇ ಇಲ್ಲ. ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರ್ತೀವಿ ಅನ್ನೋದರ ಬಗೆಗೆ ಬರುತ್ತದೆ. ಕೆಲವು ಭೌತ ವಾಸ್ತವಗಳಿಗೆ ಅದಲ್ಲ. ಈಗ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಇತ್ಯಾದಿ ಇದ್ದು ನಮಗದು ಗೊತ್ತಾಗದೇ ಇದ್ದರೂ ಅದರದ ಅನರ್ಥ ಆಗ್ತಲೇ ಇರ್ತದೆ. ಆದರೆ ಇವು ಹಾಗಲ್ಲ.
ಆ ಅನರ್ಥ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದಾದ್ರಿಂದ ಇಫ್ ಯು ಬಾದರ್ ಇಟ್ ಈಸ್ ಆ ರೀತಿಯಾದದ್ದು. ಹೀಗೆ ಶಕುನಗಳು ಬೇಕಾದಷ್ಟು ಕೆಟ್ಟ ಕೆಟ್ಟ ರೀತಿಯಲ್ಲಿ ಆಗುತ್ತವೆ ಅಂತ ಆ ಕಾಲದ ನಂಬಿಕೆಯನ್ನು ಇಟ್ಟುಕೊಂಡು ತನ್ಮೂಲಕ ಇನ್ನಷ್ಟು ಕಂಗೆಡುವುದು, ಇನ್ನಷ್ಟು ಹತಪ್ರಭರಾಗುವುದು, ಇನ್ನಷ್ಟು ಉದ್ವಿಗ್ನರಾಗುವುದು, ಇನ್ನಷ್ಟು ಕಾತರ್ಯವನ್ನು ಪಡೆಯುವುದು, ಅದನ್ನು ಆದಿಕವಿಗಳು ಹೇಳ್ತಾರೆ. ಹೋಮರ್ನ ಕಾವ್ಯದಲ್ಲಿ ಯಥೇಷ್ಟವಾಗಿ ಬರುತ್ತವೆ. ಇವೆಲ್ಲ ನಮ್ಮ ದೇಶದವ್ರಿಗೆ ಮಾತ್ರ ಅಂತಲ್ಲ, ಜಗತ್ತಿನಲ್ಲಿ ಎಲ್ಲರಿಗೂ ಉಂಟು. ಆಸೆ ಯಾರಿಗುಂಟೋ ಅವರಿಗೆಲ್ಲ ಕಳವಳವೂ ಇದೆ. ಅದು ಇವರಿಗೆ ಅವರಿಗೆ ನನಗೆ ನಿಮಗೆ ಅಂತ ಭೇದವಿಲ್ಲ. ಅವರವರ ಆಶೆಯ ಸ್ಥಳಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ, ಇನ್ನೇನೂ ಅಲ್ಲ. ಆಮೇಲೆ ವಿರೂಪಾಕ್ಷ ಅನ್ನುವ ಅವನ ಮಂತ್ರಿಯನ್ನು ಸುಗ್ರೀವ ಲೀಲಾಜಾಲವಾಗಿ ಕೊಲ್ತಾನೆ. ಆಮೇಲೆ ಮಹೋದರ ಅಂತ ಅವನೊಬ್ಬ ರಾವಣನ ಹಿಂಬಾಲಕ, ಅವನನ್ನು ಕೂಡ ಸುಗ್ರೀವ ಯುದ್ಧದಲ್ಲಿ ಕೊಲ್ತಾನೆ. ಆಮೇಲೆ ಮಹಾಮಂತ್ರಿ ಮಹಾಪಾರ್ಶ್ವ ಬರ್ತಾನೆ. ಆ ಮಹಾಪಾರ್ಶ್ವನನ್ನು ಅಂಗದ ಸಂಹಾರ ಮಾಡ್ತಾನೆ. ಅದಾದ ಮೇಲೆ ರಾಮ ರಾವಣರ ಯುದ್ಧ ಆರಂಭವಾಗುತ್ತದೆ. ನೋಡಿ, ಕ್ಲೈಮ್ಯಾಕ್ಸ್ಗೆ ಅವತ್ತು ದೊಡ್ಡ ದೊಡ್ಡ ಯುದ್ಧಗಳೇ ಇರಬೇಕು, ಫೈನಲ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ರಾಮ ರಾವಣರ ಸಂಗ್ರಾಮವಾಗುತ್ತದೆ. ಇಲ್ಲಿವರೆಗೂ ರಾಮನಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಒಮ್ಮೆ ಸಿಕ್ಕಿದ್ದ ಹತಪ್ರಭನಾಗಿ ನಷ್ಟಾಯುಧ, ನಷ್ಟರಥ, ನಷ್ಟಸೂತ, ನಷ್ಟಕವಚ, ನಷ್ಟಕಿರೀಟ, ನಷ್ಟಕುಂಡಲಿ ಎಲ್ಲ ಆಗಿ ಅವನು ನಿಸ್ತೇಜನಾದಾಗ ಹೋಗಿ ಬಾ, ನಾಳೆ ಸುಧಾರಿಸಿಕೊಂಡು ಬಾ ಅಂದವನು ನಾಳೆಗೆ ಬಂದೇ ಇಲ್ಲ. ಇವತ್ತು ಆ ನಾಳೆ ಬಂದಿದೆ. ಅವನು ಎದುರಾಗ್ತಾನೆ. ಆಗ ಲಕ್ಷ್ಮಣನ ಮೇಲೆ ಅವನು ಘೋರವಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ರಾಮನ ಮೇಲೂ ಕೂಡ ಬಾಣ ಪ್ರಯೋಗಗಳನ್ನು ಮಾಡ್ತಾನೆ. ಲಲಾಟೆ ಪರಮಾಸ್ತ್ರೇಣ ಸರ್ವಾಸ್ತ್ರ ಕುಶಲೋಭಿನತ್ ತೇ ಭಿತ್ವಾ ಬಾಣರೂಪಾಣಿ ಪಂಚಶೀರ್ಷ ಇವೋರಗಾಹ. 5 ಹೆಡೆಯ ಹಾವುಗಳ ಹಾಗೆ ರಾಮನ ಬಾಣಗಳು ರಾವಣನ ಕಡೆಗೆ ಬರುತ್ತವೆ. ಬೇರೆ ಬೇರೆ ರೀತಿಯಾದಂಥ ಆ ಬಾಣಾಗ್ರಗಳು ಇದ್ದವು ಅಂತ ಅದರದೊಂದು ಪಟ್ಟಿಯನ್ನು ಕೊಡ್ತಾರೆ. ಮೊನ್ನೆ ದಿವಸ ನಾನು ಹೇಳಿದೆ ಆ ಬಾಣಗಳ ತುದಿ ಹೇಗಿರುತ್ತದೆ ಅಂತ. ಶ್ವಾನ, ಕುಕ್ಕುಟ, ವಕ್ತಾಂಶ್ಚ, ಮಕರಾಶಿ, ವಿಷಾನನಾನ್, ಏತಾಂಶ್ಚಾನ್ಯಾಂಶ್ಚ ಮಾಯಾವಿ, ಸಸರ್ಜ, ನಿಶಿತಾಂಶರಾನ್. ರಾವಣ ಬೇರೆ ಬೇರೆಯ ಪ್ರಾಣಿಗಳ, ಪಕ್ಷಿಗಳ ಮುಖಗಳಿರುವಂಥ ರೀತಿಯಲ್ಲಿ ತೋರುವ ಬಾಣಾಗ್ರಗಳ ಬಾಣಗಳನ್ನು ಬಿಡ್ತಾನೆ. ಆ ಬಾಣಾಗ್ರಕ್ಕೆ ಫಲ ಅಂತ ಕರೀತಾರಲ್ಲ, ಅದೆಲ್ಲವನ್ನೂ ರಾಮ ಕತ್ತರಿಸ್ತಾನೆ. ಹೀಗೆ ಅವನೇನೇನು ಪ್ರಯೋಗ ಮಾಡಿದ್ರೂ ಅದಕ್ಕಷ್ಟಕ್ಕೂ ಪ್ರತಿಕಾರ ಮಾಡ್ತಾನೆ. ಅಣ್ಣನಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂತ ಲಕ್ಷ್ಮಣ ಮುಂದಾಗ್ತಾನೆ. ಲಕ್ಷ್ಮಣನ ಒಂದು ವೀರ ಯೋಧೃತ್ವ ಕಂಡು ರಾವಣನೂ ಸ್ವಲ್ಪ ಅಂಜಿಕೆ ಪಡ್ತಾನೆ. ಆಗ ಅವನು ತನ್ನ ಪರಮೇಶ್ವರ ಪ್ರಸಾದಿತವಾದಂತಹ ಅಷ್ಟಘಂಟಾ ಶಕ್ತಿಯನ್ನು ಪ್ರಯೋಗ ಮಾಡ್ತಾನೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಲಕ್ಷ್ಮಣನ ಮೂರ್ಛೆ ಅಂದರೆ ಲಕ್ಷ್ಮಣನೊಬ್ಬನ ಮೂರ್ಛೆ ಆದದ್ದು ರಾವಣನಿಂದ ಅಂತ. ಎಷ್ಟೋ ಜನ ಇಂದ್ರಜಿತ್ತಿನಿಂದ ಅಂತ. ಇಂದ್ರಜಿತ್ತಿಂದ ರಾಮ ಲಕ್ಷ್ಮಣರಿಬ್ಬರಿಗೂ ಮೂರ್ಛೆ ಬಂದಿತ್ತು. ಅದು 2 ಬಾರಿ ಅಂತ ರಾಮಾಯಣದಲ್ಲಿ ಬರ್ತದೆ. ಸಂಖ್ಯೆ ಮುಖ್ಯವಲ್ಲ, ಏನಂದರೆ ರಾಮನ ಸ್ಥಿತಿ ಆಗ ಏನಾಯಿತು ಅನ್ನೋದು ಮುಖ್ಯ. ಇಲ್ಲಿ ನಿಜವಾದ ರಾಮ ಲಕ್ಷ್ಮಣ ಪ್ರೀತಿ ಎಂಥದ್ದು, ಅದರೊಳಗೂ ಲಕ್ಷ್ಮಣನಿಗೆ ರಾಮನ ಮೇಲಿದ್ದ ಅಭಿಮಾನ, ರಾಮನಿಗೆ ಲಕ್ಷ್ಮಣನ ಮೇಲಿದ್ದ ವಾತ್ಸಲ್ಯ ಏನು ಅಂತ ಗೊತ್ತಾಗುತ್ತದೆ. ಆ ಸಂದರ್ಭ ಇಲ್ಲಿರತಕ್ಕಂಥದ್ದು. ಲಕ್ಷ್ಮಣ ರಾವಣನ ಜೊತೆಗೆ ಎದುರಿಸುವಾಗ ಅವನು ರಾವಣ ಪರಮಕ್ರುದ್ಧ ಚಿಕ್ಷೇಪಚ ನನಾದಚ, ಯಾವುದದು ಮಯೇನ ಮಾಯಾವಿಹಿತಾಂ ಅಮೋಘಾಂ ಶತ್ರುಘಾತಿನೀಂ. ಅವನ ಮಾವ ಮಯನೇ ನಿರ್ಮಾಣ ಮಾಡಿದ್ದಂಥ ಅಷ್ಟಘಂಟಾ ಮಹಾಸ್ಮನಾಂ ಶಕ್ತಿಂ ಅವನು ಮುಮೋಚ ಬಿಡ್ತಾನೆ. ಅದನ್ನು ನೋಡ್ತಾ ಇದ್ದಂತೆ ರಾಮ ಸ್ವಸ್ತ್ಯಸ್ತು ಲಕ್ಷ್ಮಣ ಏತಿ ಮೋಘಾಭವ ಹತೋದ್ಯಮ, ಲಕ್ಷ್ಮಣನಿಗೆ ನೆಮ್ಮದಿಯಾಗಲಿ, ನೀನು ವ್ಯರ್ಥವಾಗುವಂತ ರಾಮ ಶಾಪ ಕೊಟ್ಟನಂತೆ. ಅಂದರೆ ಅಯ್ಯೋ ಈ ಆಯುಧ ವ್ಯರ್ಥವಾಗಲಿ, ಗುರಿ ತಪ್ಪಲಿ, ಲಕ್ಷ್ಮಣನಿಗೆ ತೊಂದರೆ ಆಗದೆ ಇರಲಿ ಅಂತ ವಿಶ್ಫುಲ್ ಥಿಂಕಿಂಗ್, ಆಸ್ಪಿರೇಷನ್, ಹಾಗೆ ಬಾಯಿ ಮಾಡ್ತಾನೆ. ಆಗ ಲಕ್ಷ್ಮಣನಿಗೆ ಬಾಣಾಘಾತ ಆಗಿಯೇ ಆಗುತ್ತದೆ. ರಾಮ ಹಾಗೆ ಹೇಳಿದ್ರೂ ಬಾಣ ಮಾಡುವ ಕೆಲಸ ಮಾಡಿಯೇ ಮಾಡ್ತು. ಇನ್ನಂತಂದರೆ ನಾವು ಇದು ಬರಬಾರ್ದು ಅದು ಬರಬಾರ್ದು ಅಂತ ಅಂದುಕೊಂಡ್ರೆ ಆಗದೇ ಇರುತ್ತೆ, ಆಗಿಯೇ ಆಗುತ್ತದೆ. ವೈದ್ಯರಾದ ಮಾತ್ರಕ್ಕೆ ರೋಗ ಬರೋದಿಲ್ಲ ಅಂತ ಏನೂ ಇಲ್ಲವಲ್ಲ. ವ್ಯಾಕರಣ ತಿಳಿದ ಮಾತ್ರಕ್ಕೇನೆ ಮಾತೆಲ್ಲ ಸತ್ಯದ್ದಾಗತ್ತೆ ಅಂತ ಏನೂ ಇಲ್ಲವಲ್ಲ. ನಾವು ಪುಸ್ತಕ ಇಟ್ಕೊಳ್ಬಹುದೇ ಹೊರತು ಜ್ಞಾನವನ್ನು ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ಪ್ರತ್ಯೇಕವಾದ ಪರಿಶ್ರಮವೇ ಬೇಕು. ಔಷಧಗಳನ್ನು ಇಟ್ಕೊಳ್ಬಹುದೇ ಹೊರತು ಆರೋಗ್ಯವನ್ನು ಇಟ್ಕೊಳ್ಳೋಕ್ಕಾಗುತ್ತಾ? ಅದೇ ರೀತಿಯಲ್ಲಿ ಬಣ್ಣ ಸುಣ್ಣ ಇಟ್ಕೊಳ್ಬಹುದು, ಅಂದವನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಪಕ್ಷ ಪ್ಲಾಸ್ಟಿಕ್ ಸರ್ಜರಿಯಿಂದ ಮೊದಲುಗೊಂಡು ಎಲಾಸ್ಟಿಕ್ ಸರ್ಜರಿವರೆಗೂ ಏನು ಮಾಡಿಸ್ಕೊಂಡ್ರೂ ಮುಪ್ಪಂತೂ ಬರುವುದು ತಡೆಯೋಕ್ಕಾಗಲ್ಲ, ಮರಣವಂತೂ ಇದ್ದದ್ದೇ ಹೌದು. ಹೀಗಾಗಿ ನಾವು ಏನು ಮಾಡೋದಕ್ಕೆ ಸಾಧ್ಯ? ನಿಘಂಟು ಇಟ್ಟುಕೊಳ್ಳಬಹುದೇ ಹೊರತುನವೇ ನಾವು ಕಾವ್ಯವನ್ನೇ ಇಟ್ಕೊಳ್ಳೋಕೆ ಸಾಧ್ಯವಾ? ಇಲ್ಲ.
ಕಾವ್ಯ ಅಂತಂದರೆ ಕಾವ್ಯತ್ವವನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕ್ವಾಂಟಿಫಿಕೇಷನ್ಗೆ ಒಂದು ಅಳತೆ ಉಂಟು. ಆ ಕ್ವಾಲಿಟಿ ಅನ್ನೋದು ಬೇರೆ. ಡಿ ವಿ ಜಿಯವರು ತಮ್ಮ ನಿವೇದನ ಅನ್ನುವ ಕವನ ಸಂಕಲನದ ಕೊನೆಗೆ ಕಠಿಣ ಶಬ್ದಗಳಿಗೆ ಅರ್ಥ ಎಲ್ಲ ಕೊಡ್ತಾ, ಶಬ್ದಕ್ಕೆ ಟಿಪ್ಪಣಿ ನಿಘಂಟುವಿನಿಂದ, ಭಾವಕ್ಕೆ ಟಿಪ್ಪಣಿ ಭಗವಂತನಿಂದ ಅಂತ ಒಂದು ಸಾಲು ಬರೀತಾರೆ. ಎಷ್ಟು ದಿವ್ಯವಾದ ಸಾಲು! ಆ ಪದಗಳಿಗೆ ಅಷ್ಟೋ ಇಷ್ಟೋ ಅಂತ ಹೇಳಿ ಅರ್ಥ ಬರೀಬಹುದು, ಅದು ಡಿಕ್ಷನರಿಯ ಕೆಲಸ. ಆದರೆ ಅವುಗಳ ರಸಸ್ವಾರಸ್ಯ ಸಹೃದಯರ ಅಧೀನವಾಗಿರ್ತಕ್ಕಂಥದ್ದು. ಪದಪುಷ್ಟಿಂ ಪರಿಕಿಂಚಿ ಶಬ್ದವಿದುಲನ್ ಪಾಟಿಂಚಿ ಅರ್ಥಂಬುಲನ್ ಒದಗಿಂಬಂಗಲ ಮಂತೆಗಾನಿ ಅದು ಏದೋ ತಕ್ಕುವೈತೋಚುನ ಕೊದವಂತಿರ್ಚು ಕವಿತ್ವ ಬೀಜಮಿದಿ ಮಾಕುನ್ ಚಿಕ್ಕುನೋ ಚಿಕ್ಕದೋ ಅಂತ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಬರು ತೆಲುಗಿನಲ್ಲಿ ಒಂದು ಪದ್ಯ ಬರೀತಾರೆ. ರಘುವಂಶ ಕಾವ್ಯವನ್ನು ಅನುವಾದ ಮಾಡಿದ್ರು ಅವ್ರಿಗೇನು ಸಮಾಧಾನವಾಗಲಿಲ್ಲ. ನಾವು ಎಷ್ಟೆಲ್ಲ ಪದಗಳು, ಅರ್ಥಗಳು, ಸ್ವಾರಸ್ಯಗಳು, ಅಲಂಕಾರಗಳು ಅಂತ ಏನೆಲ್ಲ ಫಿಟ್ಟಿಂಗ್ ಮಾಡಿದ್ರು ಅದು ಏದೋ ತಕ್ಕುವೈತೋಚು, ಏನೋ ಕಡಿಮೆ ಅನ್ನಿಸ್ತಾ ಇದೆ. ಇವತ್ತು ಹುಳಿ ಮಾಡಿದ್ದೆ, ಕಾಳು ಹುಳಿ. ಆ ಕಾಳು ಹುಳಿನಲ್ಲಿ ಒಳ್ಳೆ ಚೆನ್ನಾಗಿರೋ ಸೀಮೆ ಬದನೆಕಾಯಿ ಹಾಕಿ ರಸರಸವಾಗಿಯೇ ಮಾಡಿದ್ದೆ, ಚೆನ್ನಾಗಿ ತಿರುವಿಯೇ ಹಾಕಿದ್ದೆ ಮಸಾಲೆ. ಅದು ಏದೋ ತಕ್ಕುವೈತೋಚು, ಏನೋ ಕಡಿಮೆ ಅಂತ ಅನಿಸ್ತಾ ಇತ್ತು. ಒಂದಿಷ್ಟು ಫೈನರ್ ಶ್ರುತಿ ಅಂತ ಉಪ್ಪು ಒಂದಿಷ್ಟು ಹಾಕದೆ, ಹಿಂಗೆ ಒಂದಿಷ್ಟು ಹೆಚ್ಚು ಹಾಕದೆ, ಜೀರಿಗೆ ಪುಡಿ ಹಾಕದೆ, ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕದೆ. ಅದು ಏನು ಮಾಡಿದ್ರು ಕಳೆದ ವಾರ ನಾನು ಮಾಡಿದಷ್ಟು ಚೆನ್ನಾಗಿ ಬರಲಿಲ್ಲ. ತಾತ್ಪರ್ಯ ಇಷ್ಟೇ. ಕೆಲವೊಮ್ಮೆ ಏನಾಗುತ್ತದೆ ಅಂತ ಗೊತ್ತಾಗೋಲ್ಲ. ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ಇದು ಚೆನ್ನಾಗಿ ಗೊತ್ತಾಗುತ್ತದೆ. ಅಡುಗೆಯೂ ಒಂದು ಪರ್ಫಾರ್ಮಿಂಗ್ ಆರ್ಟ್. ಪ್ರತಿದಿನವೂ ಅದರ ಶೇಡ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೆಣ್ಣಿಗಂತಾರೆ. ಹೆಣ್ಣು ಕಲೆಯೇ ಅಲ್ವಾ? ಆ ಹೆಣ್ಣಿನ ಮನೋಧರ್ಮ, ಕಲೆ ಎಂಥದ್ದಿರುತ್ತದೆ, ಆ ರೀತಿ ಅಡುಗೆ ಕೂಡ, ಸಂಗೀತ ಕೂಡ. ಅದೇ ರಾಗ ಹಾಡಿರ್ತೀವಿ, ಅದೇ ಕೃತಿ ಹಾಡಿರ್ತೀವಿ, ಅದೇ ಪಕ್ಕವಾದ್ಯದವರು ಇರ್ತಾರೆ, ಅದೇ ಶ್ರೋತೃಗಳಿರ್ತಾರೆ. ಎದೆ ತುಂಬಿ ಹಾಡಿದೆನು ನಾನು ಅಂದು ಮನವಿಟ್ಟು ಕೇಳಿದಿರಿ ನೀವು ಅಲ್ಲಿ, ಆ ಥರ ನಾವು ಹೇಳ್ತೀವಿ. ಆದರೆ ಅದರ ಪರಿಣಾಮ ಹೇಗೆ ನಮ್ಮ ಕೈನಲ್ಲಿಲ್ಲ. ಅದು ಇಲ್ಲವೇ ಇಲ್ಲ. ಸ್ವಾರಸ್ಯ ಎಲ್ಲಿ ಹೇಗೆ ಬರುತ್ತದೆ ಅಂತ ಹೇಳುವುದಕ್ಕಾಗೋಲ್ಲ. ಅದೊಂದು ರಹಸ್ಯ. ಆ ರೀತಿಯಲ್ಲಿ ರಾಮನಂಥ ರಾಮನು ನೀನು ವ್ಯರ್ಥವಾಗುವಂತ ಹಾರೈಸಿದ. ಆ ಹಾರೈಕೆ ಸತ್ಯವಾಗಬೇಕು ಅನ್ನೋದಿಲ್ವಲ್ಲ. ಒಳಿತನ್ನು ಹಾರೈಸಬೇಕು. ಭದ್ರಂ ಭದ್ರಂ ಇತಿ ಬ್ರೂಯಾತ್ ಅಂತಲೇ ಮನು ಹೇಳ್ತಾನೆ. ಭದ್ರ ಆಗುವುದು ಬಿಡುವುದು ಬೇರೆ. ಆಮೇಲೆ ಲಕ್ಷ್ಮಣ ಮೂರ್ಛಿತನಾಗ್ತಾನೆ, ತುಂಬ ಸಂಕಟ ಪಡ್ತಾನೆ. ಗೋಳಿಟ್ಟು ಅವನಿಗೆ ಸಂಕಟದಲ್ಲಿ ಪರಿಪರಿಯಾಗಿ ಹಲುಪುತ್ತಾನೆ. ಅವನು ಪ್ರಾಣವೇ ಹೋಯ್ತೇನೋ ಅಂತ ಅಂದುಕೊಳ್ತಾನೆ. ಕಡೆಗೆ ಇಲ್ಲ ರಾವಣನ ಎದುರಿಸಬೇಕು ಅಂತಂತಾರೆ. ಅಷ್ಟೊತ್ತಿಗೆ ಅವನು ಬಭಂಜ ಸಮರೇ ಕ್ರುದ್ಧೋ ಬಲವಾನ್ ವಿಚಕರ್ಷಚ, ಶಕ್ತಿ ಆಯುಧ ಅವನ ಎದೆಗೆ ಹೊಕ್ಕಿದ್ದನ್ನು ಕಿತ್ತು ಹಾಕ್ತಾನೆ. ಆದರೆ ಆ ದಿವ್ಯಾಯುಧಕ್ಕೆ ಮತ್ತೆ ಹೋಗುವ ಶಕ್ತಿ ಇದ್ದದ್ದು ರಾಮನ ಈ ತಪಃಪ್ರಭಾವದಿಂದ, ಶಾಪ ಪ್ರಭಾವದಿಂದ ಅದು ಸ್ತಬ್ಧವಾಗಿಬಿಡ್ತು ಅಂತ. ಅವನಿಗೆ ತುಂಬ ರೇಗ ಹೋಗ್ಬಿಡುತ್ತೆ. ಅರಾಮಂ ಅರಾವಣ ಮರಾಮಂ ವಾ ಜಗದ್ರಕ್ಷತ ವಾನರಾಹ ರಾಜ್ಯನಾಶಂ ವನೇ ವಾಸಂ ದಂಡಕೆ ಪರಿಧಾವನಂ ವೇದೇಹ್ಯಾಶ್ಚ ಪರಾಮರ್ಶಂ ರಕ್ಷೋಭಿಶ್ಚ ಸಮಾಗಮಂ ಪ್ರಾಪ್ತಂ ದುಃಖಂ ಮಹದ್ಘೋರಂ ಕ್ಲೇಶಂಚ ನಿರಯೋಪಮಂ ಅದ್ಯ ಸರ್ವಮಹಂ ತ್ಯಕ್ಷೆ ನಿಹತ್ವ ರಾವಣಂ ರಣೆ. ಇವತ್ತು ರಾಮ ಇರಬೇಕು, ಇಲ್ಲ ರಾವಣ ಇರಬೇಕು. ಅರಾವಣ ಮರಾಮಂ ವಾ ಜಗದ್ ರಕ್ಷತ ವಾನರಾಹ. ಈ ಜಗತ್ತನ್ನು ದ್ರಕ್ಷ್ಯತ ನೋಡ್ತೀರ, ಭವಿಷ್ಯತ್ ಕಾಲದಲ್ಲಿ ಹೇಳ್ತಾ ಇದ್ದಾರೆ ದ್ರಕ್ಷ್ಯತ. ಈ ಜಗತ್ತನ್ನು ವಾನರೇ ರಾಮ ಇರಬೇಕು, ಇಲ್ಲ ರಾವಣ ಇರಬೇಕು. ಆ ರೀತಿಯಾಗಿ ನೀವು ನೋಡ್ಬೋದು. ನಾನು ಮಾಡ್ತೀನಿ, ನಾನು ಇಷ್ಟು ರಾಜ್ಯ ಕಳ್ಕೊಂಡಿದ್ದು, ಕಾಡಿಗೆ ಬಂದದ್ದು, ಸೀತೆಯನ್ನು ಕಳ್ಕೊಂಡಿದ್ದು, ನಿಮಗೆಲ್ಲ ತೊಂದರೆ ಕೊಟ್ಟದ್ದು, ಇದೆಲ್ಲಕ್ಕೂ ಒಂದು ನಿಸ್ತಾರವನ್ನು ಕಲ್ಪಿಸ್ತೀನಿ ಅಂತಾನೆ. ರಾಮನ ಮನಸ್ಸಿನಲ್ಲಿ ಅವನ ರಾಜ್ಯನಾಶ ಇದೆ. ನಾವು ಅವನಿಗೆ ರಾಜ್ಯ ಹೋಗಿದ್ದಕ್ಕೆ ಒಂಚೂರೂ ನೋವಿಲ್ಲ ಅಂತ ಅಂದುಕೊಂಡ್ರೆ ಬೂಟಾಟಿಕೆ ಆಗುತ್ತದೆ. ನೋವಿತ್ತು, ತಲೆಗೆ ಹಚ್ಕೊಳ್ಳಿಲ್ಲ. ಮಾಸ್ತಿಯವರನ್ನ ಒಂದು ಸಂದರ್ಶನದಲ್ಲಿ ಹಾಮನಾಯಕರು ಕೇಳ್ತಾರೆ. ಅದು ದೂರದರ್ಶನಕ್ಕಾಗಿ ಮಾಡಿದ್ದು. ಅವರ ಮಾಸ್ತಿ ಮನೆಯಲ್ಲಿಯೇ ಪಕ್ಕದಲ್ಲಿಯೇ ಮಾಡಿದ್ದು. ಬಹಳ ಸುಂದರವಾದಂಥ ಸನ್ನಿವೇಶದಲ್ಲಿ ಮಾಡಿದರು. ನೀವು ತುಂಬ ದೀರ್ಘಾಯುಷಿಗಳಾಗಿದ್ದೀರಿ, 90ರ ಮೇಲಾಗಿದೆ ನಿಮ್ಮ ವಯಸ್ಸು. ನೀವು ಇಷ್ಟು ದೀರ್ಘಾಯುಷ್ಯದಲ್ಲಿ ಆರೋಗ್ಯವಾಗಿ ಉಲ್ಲಾಸದಿಂದ ಇರೋದಕ್ಕೆ ಕಾರಣ ನಿಮಗೇನು ಯೋಚನೆ ಇಲ್ಲದೆ ಇರೋದಾ ಅಂತ. ಯೋಚನೆ ಇಲ್ಲದ ಪ್ರಾಣಿ ಯಾವುದು, ಚಿಂತೆ ಇಲ್ಲದ ಮನುಷ್ಯ ಯಾರು? ಆದರೆ ನಾನು ತುಂಬ ಹಚ್ಕೊಳ್ಳಲ್ಲ ಅಂತಂದರು. ಇದು ಅಲ್ಲಿಯ ರಹಸ್ಯ ಅಂತ. ಅದನ್ನು ಒಂದಿಷ್ಟು ಕಾಲ ತೆಗೆದು ತಾತ್ಕಾಲಿಕವಾಗಿ ಪಕ್ಕಕ್ಕಿಡುವಂಥದ್ದು. ರಾಮನಿಗೆ ಆ ಮನೋಬಲ ಇತ್ತು. ಅದು ತುಂಬ ದೊಡ್ಡದಾದದ್ದು. ಹಾಗಾಗಿ ಅವನು ಕಥಂಚಿದ್ ಉಪಕಾರೇಣ ಏಕೇನಾಪಿ ಚ ತುಷ್ಯತಿ ನಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ ಅಂತ ಅಯೋಧ್ಯಾಕಾಂಡದಲ್ಲಿ ಗುಣಕೀರ್ತನ ಕಾಲದಲ್ಲಿ ಹೇಳ್ತಾರೆ.
ಆಕಸ್ಮಿಕವಾಗಿ ಬೇರೆಯವರು ಬೈ ಮಿಸ್ಟೇಕ್, ಬೈ ಚಾನ್ಸ್ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವನದನ್ನು ಆಜನ್ಮ ನೆನಪಿನಲ್ಲಿ ಇಟ್ಕೊಂಡು ಸಂತೋಷ ಪಡ್ತಾನೆ. ಆದರೆ ಡಿಟರ್ಮಿಂಡ್ ಆಗಿ ನಿಶ್ಚಿತವಾಗಿ ಅಪಕಾರಗಳನ್ನು 100 ಮಾಡಿದ್ರು ಅದನ್ನು ಹಚ್ಕೊಳ್ಳಲ್ಲ. ಹಿ ವುಡ್ ನಾಟ್ ಬಾದರ್. ಇದು ರಾಮನ ಮಹಾಮಹನೀಯವಾದ ಗುಣ. ಆ ರೀತಿಯಾಗಾದವನು. ಹೀಗಾಗಿ ಸುಗ್ರೀವಶ್ಚ ಕೃತೋ ರಾಜ್ಯೇ ನಿಹತ್ವ ವಾಲಿನಮ್ರಣೆ, ನಿಹತ್ಯ ಅಂತಿರಬೇಕು. ಉಪಸರ್ಗ ಸಹಿತವಾಗಿ ಬಂದರೆ ಲೆಬಂತಾಗುತ್ತದೆ, ತ್ವಾಂತವಲ್ಲ. ಆರ್ಷ ಕಾವ್ಯ, ಹೆಚ್ಚು ವ್ಯಾಕರಣ ಚರ್ಚೆ ಮಾಡಬಾರ್ದು. ಹಾಗಂತಲೇ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀರಾ ನೀವು ಇದೆಂಥದ್ದು ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂದರೆ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಬಂದಾಗ ಇದೇನು ಅಂದುಕೊಂಡಾಗ ಇಲ್ಲ, ಅದು ಆರ್ಷವಾದ ರೂಪ ಅಂತನ್ನುವ ಭಾವ ಇರಲಿ ಅಂತಲೇ ಹೊರತು ರಂಧ್ರಾನ್ವೇಷಣದಿಂದ ಖಂಡಿತವಾಗಿ ಅಲ್ಲ. ಯದರ್ಥಂ ಸಾಗರ ಕ್ರಾಂತ ಸೇತುರ್ಬದ್ಧಶ್ಚ ಸಾಗರೆ ಸೋಯ ಮಧ್ಯರಣೆ ಪಾಪಃ ಚಕ್ಷುರ್ ವಿಷಯಮಾಗತಃ. ಯಾವ ಕಾರ್ಯಕ್ಕಾಗಿ ಸುಗ್ರೀವನಿಗೆ ಪಟ್ಟ ಕಟ್ಟಿ ವಾಲಿಯನ್ನು ಸಂಹರಿಸಿ ಸೇತುವೆಯನ್ನು ಕಟ್ಟಿ ಇಲ್ಲಿವರೆಗೂ ಬಂದದ್ದಾಗಿದೆಯೋ ಈ ಪಾಪಿ ಎಂದು ಕಣ್ಣಿಗೆ ಬಿದ್ದ, ಮಾಡ್ತೀನಿ ಇವನಿಗೆ ಕೆಲಸವನ್ನು. ನೋಡಿ, ಚಕ್ಷುರ್ ವಿಷಯತಾಂ ಗತಃ ಅಂತನ್ನುವ ಮಾತು ಸಂಸ್ಕೃತದ ಭಾಷಾ ಸೌಂದರ್ಯ ಎಷ್ಟು ಚೆನ್ನಾಗಿದೆ. ನಯನ ಗೋಚರತಾಂ ಗತಃ, ಲೋಚನ ಗೋಚರತಾಂ ಗತಃ. ಆ ಲೋಚನ ಗೋಚರ ಸಮಾನ ಶ್ರುತಿಯ ಪದಗಳು. ಮಹಾಕವಿಯಾದವನು ಒಳ್ಳೆಯ ಶಬ್ದಗಳು ಹೇಗೆ ಜೋಡಣೆಗೊಳ್ಳುತ್ತವೆ, ಅಣಿಯಾಗುತ್ತವೆ, ಅವುಗಳಿಗೆ ವರಸಾಮ್ಯ ಹೇಗೆ ಇದೆಯಲ್ಲ, ಬೇರೆ ಬೇರೆ ರೀತಿಯಾಗಿ ರಜ್ಜುಕೂಟ, ಯೋನಿಕೂಟ, ಗಣಕೂಟ ಇವುಗಳನ್ನು ಪಂಚಾಂಗದಲ್ಲಿ ಮದುವೆಗೆ ನೋಡಬೇಕೋ ಬೇಡವೋ ವಾಗರ್ಥಗಳ ಪಾಣಿಗ್ರಹಣಕ್ಕೆ ನೋಡ್ತಲೇ ಇರಬೇಕು. ಇದಮೇ ಪದಂ ಮಾ ಭೂದೇವಂ ಭವತ್ವಿದಂ ಅನ್ಯಥಾ ಅಂತ ಶಾಮಿಲಕ ಪಾದತಾಡಿತಕ ಬಾಣದಲ್ಲಿ ಹೇಳಿದಂತೆ ಕಾಣಬೇಕು. ಹಾಗೆ ಮಾಡದೆ ಹೊರತು ಒಳ್ಳೆ ಕಾವ್ಯ ಬರೋಲ್ಲ. ಇವತ್ತು ಒಳ್ಳೆ ಕಾವ್ಯಕ್ಕೆ ಬರ ಬಂದಿರೋದಕ್ಕೆ ಕಾರಣ ಆ ರೀತಿಯಾದ ಕುಶಲಿಗಳಾದ ಶಬ್ದಾರ್ಥ ಶಿಲ್ಪಿಗಳು ಕಡಿಮೆ ಆಗ್ತಾ ಇದ್ದಾರೆ. ಕ್ಲಾಸಿಕಲ್ ಆರ್ಟ್ ಅಂದರೆ ಅದು ಅಭಿಜಾತ ಕಲೆಯ ಲಕ್ಷಣವೇ ಅಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವನು ಯುದ್ಧದಲ್ಲಿ ರಾವಣನನ್ನು ಎದುರಿಸಿದರೆ ಅವನು ಭಯಪಟ್ಟುಕೊಂಡು ಓಡೇ ಹೋಗ್ಬಿಡ್ತಾನೆ. ನೋಡಿ, ರಾವಣ ರಣರಂಗದಲ್ಲಿ ಪಲಾಯನ ಮಾಡೋದು ಅಂದರೆ ಹೀಗೆ. ಆಮೇಲೆ ಲಕ್ಷ್ಮಣನ ಕಡೆ ನೋಡ್ತಾನೆ. ಅಲ್ಲಿವರೆಗೂ ಲಕ್ಷ್ಮಣನಿಗೆ ಎಷ್ಟು ಸಹಾನುಭೂತಿ ಸಂದಿದ್ರೂ ಉಪಚಾರ ಆಗ್ತಾ ಇರಲಿಲ್ಲ. ಮತ್ತೆ ದುಃಖ ಪಡ್ತಾನೆ. ಅವಸೀದಂತಿ ಗಾತ್ರಾಣಿ ಸ್ವಪ್ನಯಾನೇ ನೃಣಾಮಿವ, ಕನಸದಲ್ಲಿರುವಂಥರ ಅವನ ಕೈಕಾಲು ಎಚ್ಚರ ತಪ್ಪೋಗೋ ಥರ ಆಗ್ತಾ ಇದೆ, ಏನು ಮಾಡೋದು ಅಂತ ರಾಮ ಸಂಕಟ ಪಟ್ಕೊಳ್ತಾನೆ. ನೋಡಿ, ಆಮೇಲೆ ಅಳತಾನೆ. ಯತ್ರಾಯಂ ನಿಹತಶ್ಯೇತೆ ರಣಮೂರ್ಧನಿ ಲಕ್ಷ್ಮಣ ಕಿಮ್ಮೇ ರಾಜ್ಯೇನ ಕಿಂ ಪ್ರಾಣೇರ್ ಯುದ್ಧೇ ಕಾರ್ಯಂ ನ ವಿದ್ಯತೆ. ಲಕ್ಷ್ಮಣ ಹೀಗೆ ಜೀವ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೀಗೆ ಬಿದ್ದಿದ್ದಾಗ ಅದನ್ನು ಕಂಡಾಗ ನನಗಿನ್ನೇನು ಬೇಕು, ಇನ್ನೇನೂ ಬೇಡ ಜಗತ್ತಿನಲ್ಲಿ. ರಾಜ್ಯ ಏನು, ಪ್ರಾಣ ಏನು, ಯಾವುದೂ ಬೇಕಿಲ್ಲ. ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾಹ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತಾ ಸಹೋದರ. ಯಾವ್ಯಾವ ಊರಿಗೆ ಹೋದ್ರೆ ಯಾರ್ಯಾರನ್ನೂ ಕಟ್ಕೊಳ್ಬಹುದು. ಅಲ್ಲಿ ಹೆಂಡತಿ, ಮಕ್ಕಳು, ಮಾವ, ಅತ್ತೆ ಎಲ್ಲರೂ ಬಾಂಧವರಾಗ್ತಾರೆ. ಆದರೆ ಲಕ್ಷ್ಮಣನಂಥ ಸಹೋದರ ಯಾರು ಸಿಗ್ತಾರೆ? ನ ಲಕ್ಷ್ಮಣ ಸಮೋ ಭ್ರಾತ ಸಚಿವ ಸಾಂಪ್ರದಾಯಿಕ. ಇವನಂಥ ಒಡಹುಟ್ಟಿದವನು, ಇವನಂಥ ಮಂತ್ರಾಲೋಚನೆಯ ಮಂತ್ರಿ ಶಾಂತಿ ಕಾಲದಲ್ಲಿ, ಇವನಂಥ ಯುದ್ಧ ಕಾಲದಲ್ಲಿ, ಕ್ರಾಂತಿ ಕಾಲದಲ್ಲಿ ಮಹಾಯೋಧ ಮತ್ತಾರಿದ್ದಾರೆ? ಕಿನ್ನು ರಾಜ್ಯೇನ ದುರ್ದರ್ಶ ಲಕ್ಷ್ಮಣೇನ ವಿನಾಮಮ ಕಥಂ ವಕ್ಷ್ಯಾಮ್ಯಹಂ ತ್ವಂಬಾಂ ಸುಮಿತ್ರಾಂ ಪುತ್ರವತ್ಸಲಾಂ ಉಪಾಲಂಬಂ ತು ನ ಶಿಕ್ಷಾಮಿ ಸೋಡುಂ ದತ್ತಂ ಸುಮಿತ್ರಯ. ಅಯ್ಯೋ, ಊರಿಗೆ ಹೋದ ಮೇಲೆ ತಾಯಿ ಸುಮಿತ್ರಿಗೆ ಏನಂತ ಹೇಳೋಣ? ಅಮ್ಮ, ನಿನ್ನ ಮಗ ನನ್ನ ಜೊತೆ ಬಂದ ಕಾಡಿಗೆ. ಅವಳು ಹೇಳಿ ಕಳಿಸಿದಳು, ಪಾಪ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ಅಂತ ಹೇಳಿದಳು. ಅಂಥ ವಾತ್ಸಲ್ಯದಿಂದ ಅಪ್ಪನೇ ರಾಮ ಅಂದರೆ ದಶರಥನೇ ಸಾಕ್ಷಾತ್ತಾಗಿ ರಾಮ ಅಂತ, ರಾಮನಲ್ಲಿ ದಶರಥನನ್ನ, ಸೀತೆಯಲ್ಲಿ ಸುಮಿತ್ರೆಯನ್ನ ಅಂದರೆ ತನ್ನನ್ನು ಕಂಡು ಕಾಡಲ್ಲಿ ನೀನು ಊರನ್ನು ಕಂಡುಕೊಂಡು ನೆಮ್ಮದಿಯಾಗಿರಪ್ಪ ಅಂತ ಹೇಳಿ ಕಳಿಸಿದಳು. ಈಗ ನಿನ್ನ ಮಗ ಇಲ್ಲ, ಲಂಕಾ ಸಮರದಲ್ಲಿ ಮೃತನಾದ ಅಂತ ಹೇಳಿದ್ರೆ ಏನು ಕೃತಜ್ಞತೆ ಬೇಡ, ಆಗುವಂಥದ್ದಲ್ಲ. ಕಿನ್ನು ವಕ್ಷ್ಯಾಮಿ ಕೌಸಲ್ಯಾಂ ಮಾತರಂ ಕಿನ್ನು ಕೈಕೇಯಿಂ. ನೋಡಿ, ಎಲ್ಲ ತಾಯಂದ್ರಿಗೂ ಭೇದವಿಲ್ಲದೆ ಹೇಳ್ತಾನೆ. ಎಲ್ಲರೂ ಪ್ರೀತಿ ಇಟ್ಟವರು ಲಕ್ಷ್ಮಣನಲ್ಲಿ. ಸಹತೇನ ವನಂ ಯಾತೋ ವಿನಾತೇನಾಗತ ಕಥಂ. ಅವನೊಟ್ಟಿಗೆ ಕಾಡು ಹೋಗಿದ್ದು ಅವನು ಇಲ್ಲದೆ ಬರುವುದು ಅಂದರೆ ಏನು? ಏನಮೇ ಧಾರ್ಮಿಕೋ ಭ್ರಾತ ನಿಹತಶ್ಚಾಗ್ರತೋ ಮಮ ಏಕಾಕಿ ಕಿನ್ನು ಮಾಂ ತ್ಯಕ್ತ ಪರಲೋಕಾಯ ಗಚ್ಚಸಿ. ಅಯ್ಯೋ, ನನ್ನ ಬಿಟ್ಟು ಪರಲೋಕಕ್ಕೆ ಹೋದಿಯೇನಪ್ಪ ಅಂತ ಸಂಕಟ ಪಡ್ತಾನೆ. ಶೋಕಾರ್ತಸ್ಯ ಪ್ರಮರ್ತಸ್ಯ ಪರ್ವತೇಶು ವನೇಶು ಚ ವಿಷಣ್ಣಸ್ಯ ಮಹಾಬಾಹೋ ಸಮಾಶ್ವಾಸಯಿತಾಚಕಃ. ನಾನು ಸೀತಾವಿಯೋಗ ಸಂತ್ರಸ್ತನಾಗಿ ಕಾಡಲ್ಲಿ, ಮರಗಳಲ್ಲಿ, ಬೆಟ್ಟಗಳಲ್ಲಿ, ಕಿಬ್ಬಿಗಳಲ್ಲಿ ಗೋಳಿಟ್ಟಾಗ ನೀನೊಬ್ಬನೇ ಸಮಾಧಾನ ಮಾಡಿದ್ದು. ಇನ್ಯಾರಿದ್ದಾರೆ ನನ್ನ ಕಣ್ಣೀರು ಒರೆಸೋರು? ನಿಜ.
ರಾಮನ ದುಃಖಕ್ಕೆ ಸೀತೆಯೂ ಕೂಡ ಸ್ಥಿರವಾದಂತಹ ಸಮಾಧಾನ ಆಗಲಿಲ್ಲ. ಲಕ್ಷ್ಮಣ ಆದ. ಅದು ತುಂಬ ದೊಡ್ಡದು ಲಕ್ಷ್ಮಣನ ಪಾತ್ರ. ಅವನು ಉತ್ಸಾಹೋ ಬಲವಾನಾರ್ಯ ಉತ್ಸಾಹಿ ನೈವ ಸಿದ್ಧತಿ ಅಂತ ಹೇಳಿ ಉತ್ತೇಜನ ಕೊಟ್ಟನಲ್ಲ, ಬಹಳ ಬಹಳ ದೊಡ್ಡದು ಲಕ್ಷ್ಮಣನ ರೀತಿ. ನೋಡಿ, ಸೀತೆಯನ್ನು ಕಳ್ಕೊಂಡ ಮೇಲೆ 1 ವರ್ಷ ಪ್ರಾಣದಲ್ಲಿದ್ದು ಆಮೇಲೆ ಯುದ್ಧ ಮಾಡಿ ಪಡ್ಕೊಂಡ. ಅದಾದ ಮೇಲೆ ಸೀತಾ ಪರಿತ್ಯಾಗವಾದ ಮೇಲೆ 11 ವರ್ಷ ಬದುಕಿದ್ದ. ಅರೆ, ಲಕ್ಷ್ಮಣ ತೀರ್ಕೊಂಡ ಮೇಲೆ 11 ದಿನವೂ ಇಲ್ಲ, 11 ಗಂಟೆಯೂ ಇಲ್ಲ. ಒಂದು 6-7 ಗಂಟೆಗಳಲ್ಲಿ ಮಹಾಪ್ರಸ್ಥಾನ ಮಾಡಿಬಿಟ್ಟ ರಾಮ. ಅಣ್ಣ ತಮ್ಮಂದರ ಪ್ರೀತಿ ಅಂದರೆ ಇಂಥದ್ದು. ಜಗತ್ತಿನಲ್ಲಿ ಪ್ರಣಯಿಗಳ ದಾಂಪತ್ಯದ ಪ್ರೀತಿಯನ್ನು, ಮಾಧುರ್ಯವನ್ನು ವರ್ಣಿಸುವ ಮಹಾಕೃತಿಗಳು ಬೇಕಾದಷ್ಟಿವೆ. ಅರೆ, ಅಣ್ಣ ತಮ್ಮಂದಿರ ಪ್ರೀತಿಯನ್ನು ವರ್ಣಿಸಿದ ಕಾವ್ಯ ಇದೊಂದೇ. ಮಹಾಭಾರತದಲ್ಲಿ ಇಲ್ಲ ಅಷ್ಟು. ಅಲ್ಲಿ ಜಗಳ ಆಡ್ಕೊಂಡಿದ್ದೆ ನಮ್ಮ ಮನೆಗಳ ಥರವೇನೆ. ಇನ್ನು ಹೋಮನ ಕಾವ್ಯದಲ್ಲಿ ಅಗಮೆಮ್ನನ್ ಅಣ್ಣ ತಮ್ಮ ಮನೆಲೇಯಸ್ಸು, ಅವರು ಬಾಯಿಗೆ ಬಂದಂಗೆ ಜಗಳ ಆಡ್ಕೊಳ್ತಾರೆ. ನಮ್ಮ TV ಶೋಗಳೆಲ್ಲ ಇರುತ್ತಲ್ಲ, ಪಂಚಾಯಿತಿ ಕಟ್ಟೆ ಹಾಗೇ ಇರುತ್ತದೆ. ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ನೋಡಿದ್ರು ಅಷ್ಟೇ. ಅದು 12th ನೈಟ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲಿಯೂ ಕೂಡ ಕಾಣಿಸುತ್ತದೆ. ಕಾಮಿಡಿ ಇರ್ಬೋದು, ಟ್ರ್ಯಾಜಿಡಿ ಇರ್ಬೋದು, ಟ್ರ್ಯಾಜಿಕ್ ಕಾಮಿಡಿ ಇರ್ಬೋದು, ಅಲ್ಲೆಲ್ಲ ಕಾಣಿಸುತ್ತದೆ. ಆದರೆ ಇಲ್ಲಿ ರಾಮ ಲಕ್ಷ್ಮಣ, ರಾಮ ಭರತಾದಿಗಳ ಪ್ರೀತಿಯ ಅನ್ಯಾದೃಶವಾದದ್ದು, ತುಂಬ ದೊಡ್ಡದಾದದ್ದು. ಇಲ್ಲಿ ಆದರೆ ಒಂದು ನೋಡಬೇಕು ನಾವು, ಏನಂದರೆ ಯಾವುದನ್ನು ಕೂಡ ಅವನು ಲಕ್ಷ್ಮಣನ ಪ್ರಶಂಸೆಯಾಗಿ ಹೇಳ್ತಾ ಇದ್ದಾನೆ ಅಂತ ನಾವು ಭಾವಿಸಬೇಕಲ್ಲದೆ ಇನ್ಯಾರ್ದು ನಿಂದೆಯಾಗಿ ಹೇಳ್ತಾ ಇದ್ದಾನೆ ಅಂತಲ್ಲ. ಸಂಕಟ ಪಡ್ತಾನೆ. ನಹಿಮೇ ಜೀವಿತೇನಾರ್ಥ ಸೀತೆಯಾ ಚಾಪಿ ಲಕ್ಷ್ಮಣ. ಅಯ್ಯೋ, ಲಕ್ಷ್ಮಣ ಬಿಟ್ಟು ಸೀತೆನೂ ನನಗೆ ಬೇಕಾಗಿಲ್ಲ. ಕೋಹಿಮೇ ವಿಜಯೇನಾರ್ಥ ಸ್ತೋಯಿ ಪಂಚತ್ವಮಾಗತೆ. ನೀನು ಸತ್ತೋದ್ಮೇಲೆ ಯಾವ ವಿಜಯ ಏನು, ಎಂಥದ್ದೇನು ಅಂತ. ಅದೇ ದೇಶೇ ದೇಶೇ ಕಲತ್ರಾಣಿ ಅಂದರೆ ಊರೂರಿಗೆ ಹೋದಾಗಲೂ ಹೆಂಡತಿಯರನ್ನ ಕಟ್ಟಿಕೊಳ್ಬಹುದು ಅಂತನ್ನುವ ಅರ್ಥ ಬಂದಾಗ ರಾಮ ಏನು ಸ್ತ್ರೀಯರ ಬಗ್ಗೆ, ಸೀತೆಯ ಬಗ್ಗೆ ಹೀಗೆ ಹೇಳ್ತಾ ಇದ್ದಾನ ಅಂತ ಒಂದು ಕಡೆ ಬರುತ್ತದೆ. ಶಕ್ಯಾ ಸೀತಾ ಸಮಾನಾರಿ ಭುವನೇಶು ವಿಚಿನ್ವತ ನ ಲಕ್ಷ್ಮಣ ಸಮೋಭ್ರಾತ ಸಚಿವ ಸಾಂಪ್ರಾಯಿಕ. ಎಲ್ಲೋ ಹೇಗೋ ಹುಡುಕಿದ್ರೆ ಸೀತೆಯಂಥ ಸಾಧ್ವೀಮಣಿ ಸಿಗಬಹುದು, ಆದರೆ ಲಕ್ಷ್ಮಣನಂಥ ಸಹೋದರ ಸಿಗೋಲ್ಲ ಅಂತ. ಇದರರ್ಥ ಸೀತೆಯ ನಿಂದೆ ಅಲ್ಲ, ಲಕ್ಷ್ಮಣನ ಪ್ರಶಂಸೆ. ಇದನ್ನು ನಹಿನಿಂದಾ ನ್ಯಾಯ ಅಂತ ಕರೀತಾರೆ ಸಂಸ್ಕೃತ ಶಾಸ್ತ್ರ ಪರಂಪರೆಯಲ್ಲಿ. ಯಾರನ್ನೂ ದೂಷಿಸದೆ ಅದರ ತಾತ್ಪರ್ಯ ತೆಗೆದುಕೊಳ್ಬೇಕು. ಹೋಲಿಕೆ ಮಾಡುವಲ್ಲಿ ಒಂದನ್ನು ಅತಿಶಯಿಸಿ ಇನ್ನೊಂದನ್ನು ಕಡಿಮೆ ಮಾಡಿ ಹೇಳಿದ ಮಾತ್ರಕ್ಕೆ ಅದು ಹೀನವಾಯಿತು ಅಂತಲ್ಲ, ಇದರ ಪ್ರಶಂಸೆಯಲ್ಲಿ ಅದರ ತಾತ್ಪರ್ಯ ಅಂತ. ಹಾಗೆ ಗಮನಿಸಿಕೊಳ್ಳದೆ ಅಲಂಕಾರಗಳ ಈ ಬಗೆಯ ವಾಗ್ರೂಢಿಗಳ ಕ್ರಮವನ್ನೇ ತಿಳ್ಕೊಳ್ಳದೆ ಇದ್ದ ಅದಕ್ಕಿಂತ ವ್ಯತಿರಿಕ್ತವಾಗಿ ಅರ್ಥ ಮಾಡಿದರೆ ಅದು ಸಂಪ್ರದಾಯ ಗೊತ್ತಿಲ್ಲದ್ದು ಅಂತ. ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿತ್ ಮೂರ್ಖವದೇವ ಉಪೇಕ್ಷಣೀಯ ಅನ್ನುವ ಶಂಕರರ ಗೀತಾಭಾಷ್ಯದ ಮಾತೆ ನೆನಪಾಗುತ್ತೆ. ಹಾಗೆ ಮಾಡಬಾರ್ದು. ಆಮೇಲೆ ಅವನು ಸಂಜೀವನಿಯನ್ನು ತರಿಸಿಕೊಂಡು ಆ ಸಂಜೀವನಿ ಮೂಲಕವಾಗಿ ಲಕ್ಷ್ಮಣ ಮತ್ತೆ ಎದ್ದು ಬರ್ತಾನೆ, ತುಂಬ ಸಂತೋಷ ಪಡ್ತಾನೆ. ಆಮೇಲೆ ರಾವಣ ಇತ್ತ ಒಂದು ದಿವ್ಯವಾದ ಆಯುಧಗಳನ್ನು ಎಲ್ಲ ತೆಗೆದುಕೊಂಡು ಬಂದು ದೊಡ್ಡ ರಥವನ್ನು ಹತ್ತಿಕೊಂಡು ಬರ್ತಾನೆ. ಹಾಗೆ ಬಂದಾಗ ದೇವೇಂದ್ರ ರಾಮನಿಗೆ ತನ್ನ ವಿಮಾನವನ್ನು ಕಳಿಸಿಕೊಡ್ತಾನೆ ಅಂತ ಬರ್ತದೆ. ಐಂದ್ರ ರಥಕೇತು ಪಾತನಂ ಅಂತ ಆ ಸರ್ಗದಲ್ಲಿ ಈ ದೇವೇಂದ್ರನ ಕಡೆಯಿಂದ ಬರುತ್ತದೆ ರಥ ಅಂತ. ಅಲ್ಲಿ ಅವನು ಇಂದ್ರ ಕಳಿಸಿಕೊಡ್ತಾನೆ, ದಿವ್ಯ ರಥವನ್ನು ಕಳಿಸ್ತಾನೆ. ಆರುಹ್ಯ ಇಮಂ ರಥಂ ವೀರ ರಾಕ್ಷಸಂ ಜಹಿ ರಾವಣಂ ಅಂತ ಮಾತಲ್ಲಿ ಬಂದು ಹೇಳ್ತಾನೆ. ಇದಮೈಂದ್ರಂ ಮಹಚ್ಚಾಪಂ ಕವಚಂಚ ಅಗ್ನಿಸನ್ನಿಭಂ ಶರಾಶ್ಚ ಆದಿತ್ಯ ಸಂಕಾಶ ಶಕ್ತಿಶ್ಚ ವಿಮಲಾಶಿತ ಅಂತ ಹೇಳಿ ಇದೆಲ್ಲ ದಿವ್ಯವಾದ ಆಯುಧಗಳು ಎಲ್ಲವನ್ನೂ ಕವಚವನ್ನು ತೆಗೆದುಕೊಂಡು ಕಳಿಸಿರ್ತಕ್ಕಂಥದ್ದು. ಸಹಸ್ರಾಕ್ಷೇಣ ಕಾಕುತ್ತ ರಥೋಯಂ ವಿಜಯಾಯತೆ ದತ್ತಃ ತವ ಮಹಾಸತ್ವ ಶ್ರೀಮನ್ ಶತ್ರು ನಿಬರ್ಹಣ ಅಂತ ರಥ ಇಂದ್ರದತ್ತವಾಗಿ ಬಂದಿದೆ ಅಂತ. ಕೆಲವರು ಇದಕ್ಕೆ ಹೇಳ್ತಾರೆ, ನೋಡಿ ಇಲ್ಲಿವರೆಗೂ ಇಂದ್ರ ಅಬ್ಸ್ಕಾಂಡಿಂಗ್ ಎಲ್ಲಿಯೂ ಇರಲಿಲ್ಲ, ಈಗ ಹ್ಯಾಸ್ ಕಮ್ ಟು ಪಿಕ್ಚರ್. ಯಾವಾಗ ಈ ಕಡೆಗೆ ಮೆಜಾರಿಟಿ ಬರುತ್ತೆ ಈ ಪಾರ್ಟಿಗೆ ಅಂತ ಅನಿಸ್ತಾ ಇದೆಯೋ ತಕ್ಷಣವೇ ಹಾರ್ಸ್ ಟ್ರೇಡಿಂಗ್ ಶುರು ಆಗುತ್ತೆ ಅಂತ. ರಾವಣ ಇನ್ನು ಬೀಳ್ತಾನೆ ಅಂತ ಗೊತ್ತಾಗ್ತಂತ ಇಂದ್ರ ಸರಿ ಮಾಡ್ಕೊಳ್ಳೋದಕ್ಕೆ ಕಳಿಸಿಕೊಟ್ಟಿದ್ದಾನೆ ಅಂತ ವಿನೋದ. ಆದರೆ ಲೋಕ ರೀತಿ ಲೋಕ ರೂಢಿ ಹೇಗೆ ಅಂತ ಅನ್ನೋದನ್ನು ಇಲ್ಲಿ ಕಂಡುಕೊಳ್ಳಬಹುದು. ಹಿಂದೆ ಇಂದ್ರ ಭಯಭೀತನಾಗ್ತಾ ಇದ್ದ. ಹಾಗಾಗಿ ಇಂದ್ರನಿಗೆ ರಾವಣನಿಂದ ಇರುವ ಅಂಜಿಕೆಯ ಕಾರಣ ಅವನು ಯಾವುದೇ ಚಕಾರ ಎತ್ತಾ ಇರಲಿಲ್ಲ. ಎಲ್ಲಿಯವರೆಗೆ ಅಂದರೆ ಗೋದಾವರಿಯನ್ನು ಗೋಳಿಟ್ಟು ಕೇಳ್ಕೊಳ್ತಾನೆ ರಾಮ, ಸೀತೆ ಏನಾದಳು ಅಂತ. ಅವಳು ಹೇಳೋದಿಲ್ಲ, ನದಿದೇವಿ ಗೋದಾವರಿ, ರಾವಣನ ಭಯ ಅವಳಿಗೆ. ಅದೇ ಯಮುನೆ ನೋಡಿ,
ಕಂಸನ ಭಯವಿದ್ದರೂ ಗೋಕುಲಕ್ಕೆ ಕೃಷ್ಣ ಹೋಗಬೇಕು ಅಂತ ತನ್ನ ಶರೀರವನ್ನೇ ಇಬ್ಬಾಗ ಮಾಡಿಬಿಟ್ಟು ಆ ಮಧ್ಯರಾತ್ರದಲ್ಲಿ ಗಾಢ ನಿದ್ರೆಯಲ್ಲಿ ಎಲ್ಲ ಜಗತ್ತು ಮುಳುಗಿರುವಾಗ ಆ ಭೋರನೆ ಸುರಿಯುವ ಮಳೆಯಲ್ಲಿ ಆ ವಸುದೇವ ಶಿಶು ಕೃಷ್ಣನನ್ನು ಎತ್ತಿಕೊಂಡು ಬರುವಾಗ ದಾರಿ ಮಾಡಿಕೊಟ್ಲು. ಶಿ ಟುಕ್ ದಟ್ ರಿಸ್ಕ್. ಅದಕ್ಕೆ ಯಮುನಾ ನದಿಯಲ್ಲಿ ನಿರಂತರ ಕೃಷ್ಣ ವಿಹಾರ ಮಾಡಿ ಯಮುನಾ ಪ್ರತಿನಿಧಿ ರೂಪವಾದ ತಪತಿ ಅಥವಾ ಕಾಳಿಂದಿ ಅಂತಕ್ಕಂಥ ಅವಳನ್ನು ವರಿಸಿದ ಅಂತಲೂ ಕೂಡ ಗೊತ್ತಾಗುತ್ತದೆ. ತಾತ್ಪರ್ಯ ಇಷ್ಟೇ, ನಮ್ಮ ಕೆಪಾಸಿಟಿಯಲ್ಲಿ ನಾವು ಸಾಧ್ಯವಾದ ಒಳಿತನ್ನು ಮಾಡಬೇಕು ಅನ್ನುವಂಥದ್ದು. ಇತ್ತ ರಾವಣ ಸಂಗ್ರಾಮವಾಗುತ್ತದೆ. ಇಂದ್ರನ ಧ್ವಜವನ್ನು ಕೂಡ ರಥಧ್ವಜವನ್ನು ಅವನು ಬೀಳಿಸ್ತಾನೆ. ಆಮೇಲೆ ಅದನ್ನು ಕಂಡು ಆಶ್ಚರ್ಯಪಡ್ತಾರೆ ಎಲ್ಲರೂ. ವಿಥಿತಾ ವಾನರೇಂದ್ರಾಶ್ಚ ಬಭೂವು ಸವಿಭೀಷಣಾ ರಾಮಚಂದ್ರಮಸಂ ದೃಷ್ಟ್ವಾ ಗ್ರಸ್ತಂ ರಾವಣ ರಾಹುಣ. ರಾಮ ಅನ್ನುವ ಚಂದ್ರ ರಾವಣ ಅನ್ನುವ ಈ ರಾಹುವಿನಿಂದ ಗ್ರಸ್ತವಾಗಿಬಿಡುತ್ತೇನೋ ಆ ಮಟ್ಟಕ್ಕೆ ಶರಜಾಲದ ಕತ್ತಲೆಯನ್ನು ಕಲ್ಪಿಸ್ತಾ ಇದ್ದಾನಲ್ಲ ರಾವಣ ಅಂತ. ಇಲ್ಲಿ ಮೊದಲ ಬಾರಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮಚಂದ್ರ ಅನ್ನುವ ಶಬ್ದ ಬಂದಿದೆ. ಆದರೆ ಅದು ರೂಪಕ ಅಲಂಕಾರ ಆಗಿದೆ. ರಾಮ ಇತಿ ಚಂದ್ರ, ರಾಮಶ್ಚಾಸೌ ಚಂದ್ರಶ್ಚ, ರಾಮಯೇವ ಚಂದ್ರಯ, ರಾಮಶ್ಚಂದ್ರಯವ ಆಚರತಿ ಅನ್ನುವ ಅರ್ಥದಲ್ಲಿ. ಅದು ಬಿಟ್ಟರೆ ರಾಮಚಂದ್ರ ಅನ್ನುವಂಥ ಪದ ರಾಮನ ವಾಚಕವಾಗೋದಿಲ್ಲ. ಆದರೆ ಲೋಕರೂಢಿನಲ್ಲಿ ಅದು ಬಂದುಬಿಟ್ಟಿದೆ. ಮತ್ತೆ ಅದು ನಾಮಧೇಯವಾಯಿತು. ಚಂದ್ರಯವ ಆಹ್ಲಾದಕರ ರಾಮ ಅಂತ ಹೇಳಬಹುದಾದ್ರೂ ಸಾಮಾನ್ಯವಾದ ವ್ಯಾಕರಣ ನಿಯಮಗಳಿಗೆ ಇದು ಕಷ್ಟ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ರಾಮಭದ್ರ ಅನ್ನುವ ಹೆಸರು ಕೂಡ ಹಾಗೆ, ಅಂದರೆ ಮಂಗಳಕಾರ ಅಂತನ್ನುವ ಅರ್ಥದಲ್ಲಿ. ಇನ್ನೆಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿ ಈ ಒಂದು ರೂಪಕವೂ ಬರೋಲ್ಲ, ಈ ರೀತಿಯಾದ ಫ್ರೇಸನ್ನು ನಾವು ಕಾಣುವುದಿಲ್ಲ. ರಾವಣ ತಾನು ಮಹಾಶೂಲವನ್ನು ಪ್ರಯೋಗ ಮಾಡ್ತಾನೆ. ಆ ಶೂಲದ ತೇಜಸ್ಸಿಗೆ ಶಲಭಗಳ ಹಾಗೆ ವಾನರ ವೀರರೆಲ್ಲರೂ ಕೂಡ ಸುಟ್ಟು ಬೂದಿಯಾಗುವಂತೆ ಆಗುತ್ತದೆ. ಆಗ ರಾಮ ತುಂಬ ಕೋಪ ಮಾಡಿಕೊಂಡು ತನ್ನ ದಿವ್ಯಾಸ್ತ್ರಗಳಿಂದ ರಾವಣನ ಮುಚ್ಚಿ ಹಾಕಿಬಿಡ್ತಾನೆ. ಆ ರಾವಣ ಕ್ರೋಧದಿಂದ ಬಂದಂತಹ ಸ್ಫುಲಿಂಗಗಳನ್ನುವಂತೆ ಕಿಡಿಗಳನ್ನುವಂತೆ ಆ ದಿವ್ಯಾಸ್ತ್ರಗಳು ಪೂರ್ಣವಾಗಿ ರಾವಣನನ್ನು ಮುಚ್ಚಿಬಿಡುತ್ತೆ. ಆಗ ರಾವಣ ಮೂರ್ಛೆಯೇ ಹೋಗಿಬಿಡ್ತಾನೆ. ಮೂರ್ಛೆ ಹೋದಾಗ ಅವನನ್ನು ಕಾಪಾಡಿಕೊಳ್ಳಬೇಕು ಅಂತ ಸಾರಥಿ ಸರ್ರನ್ನೇ ರಥವನ್ನು ತಿರುಗಿಸಿ ಲಂಕೆಯ ಕಡೆಗೆ ಕೊಂಡೊಯ್ತಾನೆ. ರಥಂಚ ತಸ್ಯಾತ ಜವೇನ ಸಾರಥಿರ್ ನಿವಾರ್ಯ ಭೀಮಂ ಜಲದಸ್ವನಂ ತದಾ ಜಗಾಮ ಭೀತ್ಯ ಸಮರಾನ್ ಮಹೀಪತಿಂ ನಿರಸ್ತವೀರ್ಯಂ ಪತಿತಂ ಸಮೀಕ್ಷ್ಯ. ಸಾರಥಿಯ ಕರ್ತವ್ಯಗಳಲ್ಲೊಂದು ರಥಿಯನ್ನು ಕಾಪಾಡಬೇಕು ಅಂತ. ಹಾಗಾಗಿ ಕಥಂಚಿತ್ ಹೇಗಾದರೂ ಮಾಡಬೇಕು ಅಂತ ಉಪಾಯಗಳನ್ನು ಹೂಡಿ ಅವನು ಹೊರಡ್ತಾನೆ. ದಾರಿಯಲ್ಲಿ ಮೂರ್ಛೆಯಿಂದ ರಾವಣ ಎದ್ದು ಬಿಡ್ತಾನೆ. ಸತು ಮೋಹಾತ್ ಸುಸಂಕ್ರುದ್ಧ ಕೃತಾಂತ ಬಲಚೋತಿತ ಕ್ರೋಧ ಸಂರಕ್ತನಯನಃ ರಾವಣ ಸೂತಮಬ್ರವೀತ್. ಕಣ್ಣು ಕೆಂಪು ಮಾಡಿಕೊಂಡು, ಏನಿದು, ನಾನು ಯುದ್ಧ ಭೂಮಿಯಲ್ಲಿ ಇರಬೇಕಾಗಿತ್ತು, ಈಗ ಊರಿನ ಕಡೆ ಬರ್ತಾ ಇದೆ ರಥ, ಏನಾಯಿತು ಅಂತ ಕೇಳ್ತಾನೆ. ಹೀನ ವೀರ್ಯಮಿವ ಅಶಕ್ತಂ ಪೌರುಷೇಣ ವಿವರ್ಜಿತಂ ಭೀರುಂ ಲಘುಮಿವಾಸತ್ವಂ ವಿಹೀನಮಿವ ತೇಜಸ ವಿಮುಕ್ತಮಿವ ಮಾಯಾಭಿ ಅಸ್ತ್ರೈರಿವ ಬಹಿಷ್ಕೃತಂ ಮಾಮವಜ್ಞಾಯ ದುರ್ಬುದ್ಧೇ ತ್ವಯಾ ಬುದ್ಧ್ಯ ವಿಚೇಷ್ಟಸೆ ಕಿಮರ್ಥಂ ಮಾಮವಜ್ಞಾಯ ಮಚ್ಛಂದಮನವೀಕ್ಷ್ಯ ಚ ತ್ವಯಾ ಶತ್ರೋ ಸಮಕ್ಷಂ ಮೇ ರಥೋಯಂ ಅಪವಾಹಿತಃ. ಏನು ಮಾಡ್ತಾ ಇದೀಯಾ ನೀನು? ಎಂಥ ವಿವೇಕ ಮಾಡಿದ್ದೀಯಾ? ನನ್ನನ್ನು ಬಲ ಇಲ್ಲದೇ ಇರೋನು, ಪೌರುಷ ಇಲ್ಲದೇ ಇರೋನು, ಹೇಡಿ, ಅಲ್ಪಸತ್ವ, ನಿಸ್ತೇಜ ಅಂತೆಲ್ಲ ಭಾವಿಸಿ ನೀನು ಸ್ವಂತ ಬುದ್ಧಿಯಿಂದ ಅವಿವೇಕ ಮಾಡಿಕೊಂಡು ರಥವನ್ನು ಹಿಂದಕ್ಕೆ ತಂದು ಶತ್ರುಗಳ ಮುಂದೆ ನಗಪಾಟಲು ಮಾಡಿದ್ಯಾ ಅಂತ. ಹಲವು ಬಾರಿ ಪಲಾಯನ ಮಾಡಿದ್ದಾನೆ. ಅದಕ್ಕಿಲ್ಲದ ನಾಚಿಕೆಗೆ ಬೇರೆಯವರು ಮಾಡಿಸಿದ್ರಿಂದ. ಅತ್ತೆ ಹೊಡೆದ ಜಾಡಿಗೆ ಬೆಲೆ ಇಲ್ಲ ಅಂತ ಗಾದೆ ಉಂಟಲ್ಲ ಹಾಗೆ. ತ್ವಯಾತ್ಯಹಿ ಮಮಾನಾರ್ಯ ಚಿರಕಾಲ ಸಮರ್ಜಿತಂ ಯಶೋ ವೀರ್ಯಂಚ ತೇಜಶ್ಚ ಪ್ರತ್ಯಶ್ಚ ವಿನಾಶಿತಃ. ನೀನು ಎಂಥ ಅವಿವೇಕಿ, ನಾನು ಚಿರಕಾಲ ಸಂಪಾದಿಸಿದ್ದೆ. ಯುದ್ಧದಲ್ಲಿ ಹಿಂದೆಗೆದೇ ಇರ್ತಕ್ಕಂಥವನು, ನಾನು ಎಲ್ಲಿಯೂ ಕೂಡ ಬೆನ್ನು ತೋರಿಸ್ತೇ ಇರೋವನು ಅಂತ ಆ ಕೀರ್ತಿಯ, ಆ ಶಕ್ತಿಯ, ಆ ತೇಜಸ್ಸು, ಆ ಆತ್ಮವಿಶ್ವಾಸ ಎಲ್ಲವನ್ನ ತೊಳೆದು ಹಾಕ್ಬಿಟ್ಟಿಯಲ್ಲ. ಶತ್ರು ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈ ಪಶ್ಯತೋ ಯುದ್ಧಲುಬ್ಧೋಹಂ ಕೃತ ಕಾಪುರುಷತ್ವಯ. ಶತ್ರು ನನ್ನೆದುರಿಗೆ ನಿಂತಿದ್ದಾನೆ, ನನ್ನ ಪರಾಕ್ರಮಗಳಿಂದ ಅವನನ್ನು ಮೆಚ್ಚಿಸಬೇಕು, ಸೈಗುಟ್ಟಿಸಬೇಕು ಅಂತ ಇದ್ದೆ. ಈಗ ನೋಡಿದರೆ ಯುದ್ಧಕ್ಕೆ ಆಸೆ ಪಟ್ಟ ನನ್ನನ್ನು ಈ ರೀತಿಯಾಗಿ ಕಾಪುರುಷನನ್ನಾಗಿಸಿದೆಯಲ್ಲ, ಹೇಡಿಯನ್ನಾಗಿಸಿದೆಯಲ್ಲ ಅಂತ ಹೇಳಿ. ಅಂದರೆ ಅವನಿಗೆ ಯಾವ್ಯಾರ ಮೇಲೋ ಕೋಪ ಇನ್ಯಾರ್ಯಾರ ಮೇಲೋ ತೋರಿಸ್ತಕ್ಕಂಥದ್ದು. ಸೋತ ಕೋಪವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಅತ್ತೆ ಮೇಲಿನ ಕೋಪ ಕುತ್ತಿ ಮೇಲೆ ಬಿಟ್ಟರು ಅಂತ ಗಾದೆ ಉಂಟಲ್ಲ.
ನ ಭೀತೋಸ್ಮಿ ನ ಮೂಢೋಸ್ಮಿ ನೋಪಜಪ್ತೋಸ್ಮಿ ಶತ್ರುಭಿ ನ ಪ್ರಮತ್ತೋ ನ ನಿಸ್ನೇಹೋ ವಿಸ್ಮೃತ ನ ಚ ಸತ್ಕ್ರಿಯಾ ಮಯಾತು ಹಿತಕಾಮೇನ ಯಶಶ್ಚ ಪರಿರಕ್ಷತ ಸ್ನೇಹ ಪ್ರಸ್ಕನ್ನ ಮನಸ ಪ್ರಿಯಮಿತ್ಯಪ್ರಿಯಂ ಕೃತಂ. ಪಾಪ ಅವನು ಭಯಪಟ್ಟುಕೊಂಡು ಸಾನುನಯಂ ವಚಃ ಬ್ರವೀತ್ ಸೂತಃ, ನೈದಿಂದ ಹೇಳ್ತಾನೆ, ನಾನು ಭೀತನಾಗಿಲ್ಲ, ಮೂಢನಾಗಿಲ್ಲ, ವಂಚನೆ ಮಾಡ್ತಕ್ಕಂಥ ಉಪಜಾಪ ಅಂತಂದರೆ ಯಾವುದೋ ಕುತಂತ್ರ ಮಾಡ್ತಕ್ಕಂಥದ್ದಲ್ಲ, ನಾನು ಅಪ್ರಮತ್ತನಾಗಿರುವೇನೆ ಹೊರತು ಪ್ರಮತ್ತನಲ್ಲ, ನನಗೆ ನಿನ್ನಲ್ಲಿ ಸ್ನೇಹ ಇಲ್ಲ ಅಂತಲ್ಲ, ಸತ್ಕಾರ್ಯಗಳನ್ನು ಮರೆತಿದ್ದೀನಿ ಅಂತಲ್ಲ, ನಿನಗೆ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿನ್ನನ್ನು ಹಿತದಿಂದ ರಕ್ಷಿಸಬೇಕು, ನಿನ್ನಲ್ಲಿ ನೆಮ್ಮದಿ ತಂದುಕೊಡಬೇಕು, ನೀನು ಅಪಾಯಕ್ಕೆ ತುತ್ತಾಗಬಾರದು ಅಂತ ಮಾಡದೆ ಸಾರಥಿಯ ಕರ್ತವ್ಯಗಳಲ್ಲಿ ಒಂದು ರಥಿರಕ್ಷಣ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ. ಅದರೊಳಗೂ ಕರ್ಣ ಪ್ರಯೋಗ ಮಾಡಿದ ಸರ್ಪಾಸ್ತ್ರವನ್ನು ಕೂಡ ಗುರಿ ತಪ್ಪುವಂತೆ ಮಾಡಿ ಕಾಪಾಡ್ತಾನಲ್ಲ ಕೃಷ್ಣ, ಇಷ್ಟು ದೊಡ್ಡದಾದದ್ದು, ಅದು ಬಹಳ ಮುಖ್ಯ. ಹೀಗಾಗಿ ನೀನು ಯೋಚನೆ ಮಾಡಬಾರ್ದು. ಆದರೂ ನಿನ್ನ ವಿಷಯದಲ್ಲಿ ತಪ್ಪಾಯಿತು ಅಂತ ಅನಿಸುತ್ತದೆ, ದಯಮಾಡಿ ಮನ್ನಿಸು ಅಂತೆಲ್ಲ ಅವನು ಹೇಳ್ತಾನೆ. ಆಮೇಲೆ ಈ ಥರದ್ದು ಪಾಪ 10 ವಿಷಯಗಳನ್ನು ಅವನು ಹೇಳ್ತಾನೆ. ಮತ್ತು ರಥಿಕರನ್ನು ಕಾಪಾಡೋದಕ್ಕೆ ಎಷ್ಟೆಷ್ಟೆಲ್ಲ ಮಾಡಬೇಕು ಅನ್ನುವುದನ್ನೆಲ್ಲ ಹೇಳ್ತಾನೆ. ಸಾರಥಿ ಆದವನು ನಿಮಿತ್ತಾನಿ ಚ ಭೂಯಿಷ್ಟಂ ಯಾನಿ ಪ್ರಾದುರ್ಭವಂತಿನಃ ತೇಷು ತೇಷು ಅಭಿಪನ್ನೇಷು ಲಕ್ಷ್ಯಾಮ್ಯ ಪ್ರದಕ್ಷಿಣಂ. ಶಕುನಾದಿಗಳನ್ನು ನೋಡಬೇಕು, ದೇಶಕಾಲವು ಚ ವಿಜ್ಞೇಯವು, ಯಾವ ಹೊತ್ತು ಯಾವ ಗೊತ್ತು ಯಾವ ಜಾಗ ಅದನ್ನು ತಿಳಿಯಬೇಕು. ದೈನ್ಯಂ ಖೇದಶ್ಚ ಹರ್ಷಶ್ಚ ರಥಿನಶ್ಚ ಬಲಾಬಲಂ. ರಥಿಕರಾದವರ ದೈನ್ಯ, ಹರ್ಷ, ಖೇದ, ಅಮರ್ಷ, ಕ್ರೋಧ ಇವನ್ನೆಲ್ಲವನ್ನೂ ತಿಳ್ಕೊಂಡಿರಬೇಕು. ಸ್ಥಳ ನಿಮ್ನಾನಿ ಭೂಮಿಶ್ಚ ಸಮಾನಿ ವಿಷಮಾಣಿಚ. ಆ ಯುದ್ಧ ಭೂಮಿ ಎಲ್ಲಿ ಹಳ್ಳ, ಎಲ್ಲಿ ಕೊಳ್ಳ, ಎಲ್ಲಿ ಕೆಸರು, ಎಲ್ಲಿ ಜಾರು, ಎಲ್ಲಿ ಏರು, ಇವನ್ನೆಲ್ಲವನ್ನೂ ತಿಳ್ಕೊಂಡಿರಬೇಕು. ಹೀಗೆ ಮಾಡಬೇಕು. ಅದನ್ನೆಲ್ಲ ನಾನು ಬಲ್ಲೆ. ಈ ಕಾರಣದಿಂದ ನೀನು ಅನ್ಯಾಯ ಮಾಡಿಕೊಳ್ಬೇಡ. ನಮಯಾ ಸ್ವೇಚ್ಛೆಯಾವೀರ ರಥೋಯಂ ಅಪವಾಹಿತ. ನಾನು ಸ್ವಂತ ಬುದ್ಧಿಯಿಂದ ಮಯೋನ್ ಸುಮ್ಮನೆ ನಾನು ತೆಗೆದುಕೊಂಡು ಬರಲಿಲ್ಲ, ಭರ್ತ ಸ್ನೇಹ ಪರೀತೇನ, ನಿನ್ನ ಮೇಲಿನ ಸ್ನೇಹ ಹೀಗೆ ಮಾಡಿಸ್ತು ಅಂತಂತಾನೆ. ಆಜ್ಞಾಪಯ ಯಥಾತತ್ವಂ ವಕ್ಷಸ್ಯ ಅರಿಸೂದನ. ನೀನು ಹೇಗೆ ಹೇಳ್ತೀಯ ಈಗ ಆಗಾಗ ಮಾಡೋಣ. ತತ್ಕರಿಷ್ಯಾಮ್ಯಹಂ ವೀರ ಗತೇನ ಅನರಣ್ಯೇನ ಚೇತಸ. ನಿನ್ನ ಋಣ ನನ್ನ ಮೇಲಿದೆ, ಸ್ವಾಮಿ ಭಕ್ತಿ ನನ್ನದು, ಉಪ್ಪಿನ ಋಣ ಎಲ್ಲಕ್ಕೂ ಮಿಗಿಲಾದದ್ದಲ್ವೇ, ಹಾಗಾಗಿ ತಪ್ಪು ತಿಳಿಯಬೇಡ ಅಂತಾನೆ. ಆಗ ರಾವಣ ಸಂತುಷ್ಟಸ್ತೇನ ವಾಕ್ಯೇನ ರಾವಣಸ್ತಸ್ಯ ಸಾರಥೇ ಪ್ರಶಸ್ಯೇನಂ ಬಹುವಿಧಂ ಯುದ್ಧಲುಬ್ಧೋ ಅಬ್ರವೀದಿದಂ ರಥಂ ಶೀಘ್ರಮೆಮಂ ಸೂತ ರಾಘವಾಭಿಮುಖಂ ಕುರು ನಾಹತ್ವಾ ಸಮರೇ ಶತ್ರು ನಿರ್ವರ್ತಿಷ್ಯತಿ ರಾವಣ. ಏವ ಮುಕ್ತ್ವಾ ತತಸ್ತುಷ್ಟೋ ರಾವಣೋ ರಾಕ್ಷಸೇಶ್ವರಃ ದದೋ ತಸ್ಮೈ ಶುಭಂ ಹೇಕಂ ಹಸ್ತಾಭರಣಮುತ್ತಮಂ. ತುಂಬ ಸಂತೋಷಪಟ್ಟು, ಒಳ್ಳೆಯದು, ನಾನು ಯುದ್ಧಕ್ಕೆ ತುಂಬ ಉನ್ಮುಖನಾಗಿದ್ದೀನಿ, ಎಲ್ಲಿ ರಾಮ ಇದ್ದಾನೋ ಅಲ್ಲಿ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ, ನೀನು ಒಳ್ಳೆ ಕೆಲಸ ಮಾಡಿದ್ದೀಯ, ಒಳ್ಳೆ ಸಾರಥಿ ಅಂತ ತನ್ನ ಕಂಕಣವನ್ನು ತೆಗೆದುಕೊಡ್ತಾನೆ ಅಂತ. ಉದಾರಿ ರಾವಣ, ಹೊಗಳಬೇಕು ಅವನಿಗೆ. ಕೆಲವರಿಗೆ ಅಡ್ಡಮಾತು ಆಡಲೇಬಾರದು, ಎಲ್ಲವೂ ಒಳ್ಳೆಯದೇ ಹೇಳಬೇಕು. ಎಷ್ಟೋ ಜನ ಕಚೇರಿ ಮಾಡ್ತಾರೆ, ಸಂಗೀತ ಕಚೇರಿ, ನೃತ್ಯ ಮಾಡ್ತಾರೆ, ಪೇಪರ್ನಲ್ಲಿ ಸ್ವಲ್ಪ ಅಡ್ವರ್ಸ್ ರಿವ್ಯೂ ಬಂದರೆ ಬಾಯಿ ಬಡ್ಕೋತಾರೆ. ಅಲ್ಲಿ ಕೇಸ್ ಹಾಕ್ತೀವಿ, ಇಲ್ಲಿ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತಾರೆ. ಪುಸ್ತಕ ಬರೆದ ಮೇಲೆ ಏನೋ ಕೆಟ್ಟ ರಿವ್ಯೂ ಬಂದರೆ ಏನು ಮಾಡೋಕ್ಕಾಗುತ್ತೆ, ತಪ್ಪಿಗಿರಬೇಕಾಗುತ್ತೆ. ಯುದ್ಧ ಮಾಡೋದಕ್ಕೆ ಹೋದರೆ ಅಗತ್ಯ, ರಾಜೀವ್ ಮಲ್ಹೋತ್ರ ಥರ ಆಗ್ತಾರೆ ಅಷ್ಟೇ. ಒಮ್ಮೆ ನನ್ನದೊಂದು ಕಾವ್ಯ, ಅದು ವಂಶಿ ಸಂದೇಶ ಅಂತ ಕೃಷ್ಣನಿಗೆ ಕಳಿಸುವ ಸಂದೇಶದಂಥದ್ದು, ಹಳಗನ್ನಡದಲ್ಲಿ ಬರೆದದ್ದು. ಅಲ್ಲಿ ಒಂದು ಕಡೆ ನುಡಿಯೊಡಪಾದುದೈ ಕವಿತೆಯಾಗದೆ ಅಂತ ಒಂದು ಪದ್ಯ ಇತ್ತು. ನಾನು ನಿನಗೆ ಸಂದೇಶವನ್ನು ಕಾವ್ಯ ರೂಪದಲ್ಲಿ ಹೇಳಬೇಕು ಅಂತ ಹೊರಟ್ರೆ ಅದು ಒಗಟಾಯಿತೇ ಹೊರತು ಕಾವ್ಯವಾಗಲಿಲ್ಲ ಅಂತ ಕೊಳಲಿನ ಮೂಲಕವಾಗಿ ಪರಮಾತ್ಮನಿಗೆ ಸಂದೇಶ ಕಳಿಸ್ತಕ್ಕಂಥದ್ದು ಅಂತ ಮಧುರ ಭಕ್ತಿಯ ಕಾವ್ಯ. ಅದಕ್ಕೆ ಒಬ್ಬರು ವಿದ್ವಾಂಸರೇ, ಉಡುಪಿಯ ಕಡೆಯವರು ರಿವ್ಯೂ ಬರೆದಿದ್ರು. ಪ್ರಾಯಶಃ ಮುರಳೀಧರ ಉಪಾಧ್ಯಾಯರು, ನನಗೆ ಪರಿಚಿತರೇ ಆದವರು. ಉದಯವಾಣಿ ಪತ್ರಿಕೆಯಲ್ಲಿ ಅಂತ ನನ್ನ ನೆನಪು. ನುಡಿಯೊಡಪಾದುದೈ ಅಂತಲೇ ವಿಮರ್ಶೆಯ ಹೆಡ್ಡಿಂಗು. ಇಲ್ಲಿ ಮಾತು ಕವಿತೆಯಾಗಿಲ್ಲ, ಒಗಟಾಗಿದೆ ಅಂತ. ನಾನು ಅವ್ರ ಮೇಲೆ ಕತ್ತಿನ ಕಟ್ಟಬೇಕು, ಏನು ಮಾಡಬೇಕು, ಏನೂ ಇಲ್ಲ. ಆಮೇಲೂ ಎಷ್ಟೋ ಬಾರಿ ಸಿಕ್ಕಿದ್ದಾರೆ, ಅದರ ಯಾವ ಕಹಿಯೂ ಇಲ್ಲ. ಬರೆದಾಗ ಆಗುತ್ತದೆ, 10 ಜನಕ್ಕೆ 1000 ಥರ ಅನಿಸುತ್ತದೆ. DVG ಅವ್ರು ಹೇಳ್ತಾರಲ್ಲ, ಪುಸ್ತಕ ಬರೆದ ಮೇಲೆ ಮುಗೀತು, ಅದು ನಮ್ಮದಲ್ಲ, ಪಬ್ಲಿಕ್ ಪ್ರಾಪರ್ಟಿ ಅಂತ. ಪಬ್ಲಿಕ್ ಟಾಯ್ಲೆಟ್ ಕಟ್ಬಿಟ್ಟು ಇವರೇ ಬಂದು ಅದನ್ನು ಬಳಸಬೇಕು, ಅವರೇ ಬಂದು ಬಳಸಬೇಕು ಅಂತಂದರೆ ಆಗುತ್ತದೆಯೇ? ಆಗುವಂಥದ್ದಲ್ಲ. ಹಾಗೆ ಈ ಥರದ ಸಾಹಿತ್ಯವನ್ನು ಮತ್ತೊಂದು ಮಾಡೋದು ಪಬ್ಲಿಕ್ ಟಾಯ್ಲೆಟ್ ಕಟ್ಟಿಟ್ಟಂತೆ. ನಮ್ಮ ದೇಶದಲ್ಲಿ ಬೆಂಗಳೂರಿನಂಥ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ಗತಿ ಏನಾಗಿರ್ತದೆಯೋ ಈ ಕೃತಿಗಳ ಸ್ಥಿತಿಯೂ ಹಾಗೇ ಆಗಿರುತ್ತದೆ. ಏನು ಮಾಡೋದಕ್ಕಾಗೋಲ್ಲ, ಈಶ್ವರೇಚ್ಛೆ ಅಂತ ಬಿಡಬೇಕು.
ಇಲ್ಲ ನಮ್ಮನ್ನು ಯಾರೂ ಅನ್ನಬಾರದು ಅಂತಂದರೆ ಯಾರಿಗೂ ಗೊತ್ತಿಲ್ಲದಂತೆ ಬದುಕಬೇಕು. ಹಾಗಾಗಿ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅನ್ಯಾಯವಾದ ಆಕ್ಷೇಪ ಮಾಡಿದರೆ ಅದಕ್ಕೆ ಇನ್ನೆಲ್ಲಿಯಾದರೂ ಉತ್ತರ ಕೊಡಬಹುದೇ ಹೊರತು ಅವರು ಏನೋ ಅವ್ರಿಗೆ ತೋಚಿದಂತೆ ಬರೀತಾರೆ. ನಾವು 10 ಮಾಡೋಣ, 10 ಒಳ್ಳೆ ಕೆಲಸ ಮಾಡೋಣ, ನೋಡಿದ್ರೆ ಗೊತ್ತಾಗುತ್ತದೆ. ಭೈರಪ್ಪನವ್ರು ಬರೀತಾರಲ್ಲ, ಕೆಲವು ವಿಮರ್ಶಕರು ಕೆಲವು ಲೇಖಕರನ್ನೆಲ್ಲ ಹತ್ತಿಕ್ಕಿ ಬಿಟ್ಟರು, ಮತ್ತೊಂದು ಮಾಡಿದ್ರು, ಅದರಿಂದ ಅವ್ರು ನೊಂದುಕೊಂಡು ಬರೆಯೋದೇ ನಿಲ್ಲಿಸ್ಬಿಟ್ರು. ನಿಮಗೂ ತುಂಬ ಹಾಗೆ ತುಳಿದಿದ್ದಾರೆ ಮಾಡಿದ್ದಾರೆ ಅಂತ ಯಾವುದೋ ಒಂದು ಸಂದರ್ಶನದಲ್ಲಿ ಕೇಳಿದ್ದಕ್ಕೆ, ಈ ಥರ ವಿಮರ್ಶಕರು ಮಾಡಬಹುದು, ಅದಕ್ಕೆಲ್ಲ ನೊಂದುಕೋಬಾರ್ದು, ಹೀಗೆ ನೊಂದುಕೊಂಡು ಬರೆಯೋದೇ ಬಿಡ್ತೀನಿ ಎನ್ನುವ ದುರ್ಬಲ ಮನಸ್ಸಿನ ಲೇಖಕನ ಬಗ್ಗೆನೇ ನನಗೆ ಆಕ್ಷೇಪ ಇದೆ ಅಂತ. ವೈ ಶುಡ್ ಬಿಕಮ್ ಸೋ ಕವರ್ಡ್ಲಿ? ಬೇಕಿಲ್ಲ, ಧೀರತೆಯಿಂದ ಮಾಡೋಣ. ಬರ್ತಾರೆ ಬಹುಭೂತಿ ಹೇಳ್ತಾನಲ್ಲ, ಏನಾಮ ಕೇಚಿದನ ಪ್ರಥಯಂತ್ಯವಜ್ಞಾಂ ಜಾನಂತಿತೆ ಕಿಮಪಿ ತಾನ್ ಪ್ರತಿ ನೈಷಯತ್ನ ಉತ್ಪತ್ಯತೆಸ್ತಿ ಮಮ ಕೋಪಿ ಸಮಾನ ಧರ್ಮ ಕಾಲೋಹ್ಯಯಂ ನಿರವಧಿರ್ ವಿಪುಲಾಚ ಪೃಥ್ವಿ. ದೇಶ ವಿಶಾಲ, ಕಾಲ ಅನಂತ. ಎಲ್ಲಿಯೋ ಯಾವಾಗಲೂ ಸಮಾನ ಧರ್ಮರು ಬರ್ತಾರೆ, ಓದ್ತಾರೆ, ಮಾಡ್ತಾರೆ. ನಿಮಗೆಲ್ಲ ನಾನು ಬರೆದಿರೋದು ಅಂತಿದ್ರೆ ಆಯಿತು. ಬರೆಯುವಾಗ ಸರಿಯಾಗಿ ಬರೀಬೇಕು, ಎಷ್ಟು ಸಾಧ್ಯವೋ ಅಷ್ಟು ತ್ರಿಕರಣ ಪುರಸ್ಸರವಾಗಿ ಒಳಿತನ್ನು ಮಾಡಬೇಕು. ನಾವು ಸರ್ವಜ್ಞರಲ್ಲ, ಸರ್ವಶಕ್ತರಲ್ಲ, ನಡೆಯುತ್ತದೆ. ಆದರೆ ಅತಿಮೀರಿದ ಅಭಿಮಾನವನ್ನು ಇಟ್ಕೊಳ್ಬಾರ್ದು. ಇದು ಬಹಳ ಕಷ್ಟ. ರಾವಣನಿಗೆ ಆದ ಅನಾಹುತ ಅಂದರೆ, ಹೀ ಪ್ಯಾಂಪರ್ಡ್ ಹಿಮ್ಸೆಲ್ಫ್ ಅಂಡ್ ಹಿ ವಾಂಟೆಡ್ ದಿ 3 ವರ್ಲ್ಡ್ಸ್ ಟು ಪ್ಯಾಂಪರ್ ಹಿಮ್. ತನ್ನ ತಾನು ತುಂಬ ಅತಿಶಯವಾಗಿ ಮುದ್ದು ಮಾಡಿಕೊಂಡ. ಅದು ಬಂದಂಥದ್ದು ಬಹಳ ಕಷ್ಟ. ಅದು ಅವನನ್ನು ಯಾವ ಮಟ್ಟಕ್ಕೆ ಮಾಡಿತು ಅಂದರೆ, ಯಾವ ಒಂದು ಪ್ರತಿಕೂಲತೆಯನ್ನು, ನಷ್ಟವನ್ನು, ವಿಮರ್ಶೆಯನ್ನು, ವಿರೋಧವನ್ನು ಜೀರ್ಣಿಸಿಕೊಳ್ಳದಂತೆ ಮಾಡಿತು. ಮನೆಯಲ್ಲಿ ಒಬ್ಬೊಬ್ಬರೇ ಮಕ್ಕಳು, ಇನ್ಯಾರೂ ಇಲ್ಲ. 2 ಮಕ್ಕಳಿದ್ರೆ ಒಂದು ತಿಂಡಿ ಮಾಡಿದ್ರೆ ಇನ್ನೊಬ್ಬರು ಅರ್ಧ ಭಾಗಕ್ಕೆ ಅಂತ ಬರ್ತಾರೆ. ಪಾಂಡವರು ಕೌರವರಂತೆ, ವಾಲಿ ಸುಗ್ರೀವರಂತೆ. ಒಬ್ಬರೇ ಆದರೆ ಎಲ್ಲವೂ ಅವರಿಗೆ ಆಗುತ್ತದೆ. ಅಲ್ಲಿ ಸಂಸ್ಕಾರ ಪಡ್ಕೊಳ್ಳೋದು ತುಂಬ ಕಷ್ಟ. ಕಷ್ಟದಲ್ಲಿ ಆ ಒಂದು ಸಂಸ್ಕಾರ ಬರುವುದಕ್ಕೆ ವಾತಾವರಣ ಅನುಕೂಲ. ಆದರೆ ಕಷ್ಟದಲ್ಲಿದ್ದವರು ಅವಿವೇಕಿಗಳಾಗಿರ್ತಾರೆ. ಆದರೆ ಪರಿಸ್ಥಿತಿಯೇ ಒತ್ತಡ ಹಾಕುವುದರಿಂದ ಒಂದು ಸ್ವಲ್ಪ ಮೇಲು. ಮಕ್ಕಳನ್ನು ಸಿಕ್ಕಾಪಟ್ಟೆ ಮನೆಯಲ್ಲಿ ಮುದ್ದು ಮಾಡಿದ್ರೆ ಜಗತ್ತು ಹಾಗಿರೋಲ್ವಲ್ಲ. ಮಗುವನೀಂ ಪೆತ್ತರಿಗೆ ಲೋಕಕ್ಕೆ ಸ್ಪರ್ಧಿ ಅಂತ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ತಾರಲ್ಲ, ಹಾಗೆ ರಾವಣ ತನ್ನ ಬಲದ ಕಾರಣ ಅಹಂಕಾರವನ್ನು ಚೆನ್ನಾಗಿ ಕಾಪಾಡಿಕೊಂಡ. ಅವಮಾನ ಬಹುಮಾನವಂತೆ ಭಾವಿಸಿದರೆ ಒಳ್ಳೆಯದು ಅಂತ ಮಾತು ಉಂಟಲ್ಲ. ಅಹಂಕಾರ ಖಂಡನವಾಗುತ್ತದೆ ಅಂತ ನನ್ನ ಪರಮಗುರುಗಳಾದ ಸುಬ್ರಾಮಯ್ಯನವರು ಹೇಳ್ತಾ ಇದ್ರು. ಶಂಕರರ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಸುಮಾರು 1500 ಪುಟಗಳ ವ್ಯಾಖ್ಯಾನವನ್ನು ಬರೆದವರು ಇಂಗ್ಲೀಷ್ನಲ್ಲಿ. ದೊಡ್ಡ ಭೌತಶಾಸ್ತ್ರಜ್ಞರು ಸಿ ವಿ ರಾಮನ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ನನಗೆ ಗಣಿತಾದಿ ಶಾಸ್ತ್ರಗಳನ್ನು ಪಾಠ ಮಾಡಿದ ಮಣಿಕರ್ಣಿಕಮ್ಮನವರಿಗೆ ಮತ್ತು ಇಂಗ್ಲೀಷ್ ಪಾಠ ಕಲಿಸಿದಂಥ ರಾಮಸ್ವಾಮಿಯವರಿಗೆ ವೇದಾಂತ ಪಾಠ ಹೇಳುವ ಗುರುಗಳಾಗಿದ್ದರು. ಮಾಡರ್ನ್ ಫಿಸಿಕ್ಸ್ ಅಂಡ್ ವೇದಾಂತದಲ್ಲಿ ಪರಮನಿಷ್ಣಾತರಾಗಿದ್ದರು. ಅವರು ಹೇಳ್ತಾ ಇದ್ರು, ಯಾರಿಂದಲಾದರೂ ನೊಂದುಕೊಂಡ್ವಿ, ಯಾರೋ ಏನೋ ಅವಮಾನ ಮಾಡಿದ್ರು ಅಂದರೆ, ಅಪ್ಪ ಇದೊಂದು ಅವಕಾಶ ಅಹಂಕಾರ ಖಂಡನೆಗೆ ನಮಗೆಲ್ಲ ಆಗುತ್ತದೆ. ಈ ಜಗತ್ತು ಅನ್ನುವ ಸಾಣೆಕಲ್ಲಿನ ಮೇಲೆ ತಿಕ್ಕಿಕೊಳ್ಳಬೇಕು ಅಂದರೆ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರಲ್ಲ ಕಗ್ಗದ ಕೊನೆಯಲ್ಲಿ. ಒಂದು ಮಟ್ಟಕ್ಕೆ ಇವೆಲ್ಲ ಕೂಡ ನಮ್ಮನ್ನು ಹದ ಹಾಕುತ್ತವೆ ಅಂತನ್ನೋದನ್ನು ಭಾವಿಸಿಕೊಂಡ್ರೆ ಮೇಲು. ಇಲ್ಲದೇ ಚಿತ್ತಗ್ಲಾನಿ ಆಗುತ್ತದೆ, ಅದು ಒಂದು ರೀತಿಯಾದ ವ್ಯಾಧಿಯೇ ಆಗಿಬಿಡ್ತದೆ. ಈ ಕಾರಣದಿಂದ ರಾಮನಿಗೆ ಯಾವ ಸಂಸ್ಕಾರವಾಯಿತೋ ಅದು ರಾವಣನಿಗೆ ಆಗಲಿಲ್ಲ. ರಾಮ ಕುಡ್ ಸ್ವಾಲೋ ಪೇನ್, ಕುಡ್ ಸ್ವಾಲೋ ಇನ್ಸಲ್ಟ್ಸ್. ಅದಾಯ್ತಲ್ಲ. ಎಲ್ಲಿವರೆಗೆ ನೋಡಿ, ಕೈಕೇಯಿ ಸಂದೇಹ ಪಟ್ಲು. ದಶರಥ ಹೇಳ್ತಾ ಇದ್ದಾನೆ, ಈ ಒಂದು ರಾತ್ರಿ ಆದರೂ ಇದ್ದು ಊಟ ಮಾಡಿಬಿಟ್ಟು ಹೋಗಪ್ಪ, ನಾಳೆ ಬೆಳಗ್ಗೆ ಹೋಗು, ದಯವಿಟ್ಟು ಈಗಲೇ ಹೋಗ್ತೀನಿ ಅಂತ ಹೇಳಬೇಡ ಅಂತ. ಇಲ್ಲ, ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರಯಚ್ಛತಿ ಅಪಕ್ರಮಣಮೇವಾತ ಸರ್ವಕಾಮಯ ರಹನ್ಋಣೆ. ಈ ಹೊತ್ತು ನನ್ನ ಬುದ್ಧಿಗೆ ಏನು ಒಳ್ಳೆಯದು ಅಂತಿದೆಯೋ ಅದು ನಾಳೆ ಇರುತ್ತೆಯೋ ಇಲ್ವೋ ಗೊತ್ತಿಲ್ಲ, ಈಗಲೇ ಈ ಕ್ಷಣವೇ ಹೊರಡ್ತೀನಿ ಅಂತ. ಆದರೂ ಮೀನಾಮೇಷ ನೋಡ್ತಾ ಇದ್ದಾನಲ್ಲ ರಾಮ, ತಂದೆ ಬದುಕ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಜ್ಞಾನ ತಪ್ಪುತ್ತಾ ಇದ್ದಾನೆ. ಅದನ್ನು ಕಂಡು ರಾಮನಿಗೆ ಕಾತರ ಕಳವಳ. ಆಗ ಕೈಕೇಯಿಗೆ ಹೇಳ್ತಾನೆ, ನಾಹಮರ್ಥಪರೋ ದೇವಿ ಲೋಕಮಾವಸ್ತು ಮುತ್ಸಹೆ ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ಅಮ್ಮ, ನಾನು ದುಡ್ಡು ಕಾಸಿನ ಮನುಷ್ಯ ಅಂತ ಅಂದ್ಕೋಬೇಡ, ನನಗೆ ಅದರೊಳಗೆಲ್ಲ ದೊಡ್ಡ ವಿಶ್ವಾಸ ಇಲ್ಲ, ನಾನು ಮಿಕ್ಕ ಲೌಕಿಕರಂತೆ ಅಲ್ಲ, ನನ್ನನ್ನು ಋಷಿಗಳಂತೆ ನೀನು ಭಾವಿಸ್ಕೋ, ನಾನು ಜಗತ್ತಿಗೆ ಉಪೇಕ್ಷೆ ಮಾಡ್ತೀನಿ ಅಂತ. ಅವನ ಮೇಲೆ ಸಂದೇಹ ಬಂದಾಗ ಅವನು ಈ ರೀತಿಯಾಗಿ ಪಾಪ ಹೇಳಬೇಕಾಯಿತು, ತನ್ನಲ್ಲಿ ತಾನು ನುಂಗಿಕೊಳ್ಬೇಕಾಯಿತು ಕೈಕೇಯಿ ಮೇಲಿನ ಕೋಪವನ್ನು. ಹೀಗೆ
ರಾವಣನಿಗೆ ಆ ಸನ್ನಿವೇಶವೇ ಬರಲಿಲ್ಲ. ಈಗ ಬಂದಿದೆ, ಮೊಮ್ಮಕ್ಕಳಾದ ಕಾಲದಲ್ಲಿ ಬಂದಿದೆ, ಷಷ್ಠಪೂರ್ತಿ ಎಲ್ಲ ಆಗಿದೆ. ಅವನಿಗೆ ಆಯುಷ್ಯ ಲೆಕ್ಕ ಹಾಕಿದ್ರೆ ಎಷ್ಟೋ ಸಾವಿರ ವರ್ಷಗಳು, ಅದು ಬೇರೆ ಸಂಗತಿ ರಾಮಾಯಣದ ಲೆಕ್ಕ. ನೋಡಿದಾಗ ಮೊಮ್ಮಕ್ಕಳ ಎದುರಿಗೂ ಈ ಮುದುಕ ಅಹಂಕಾರವನ್ನು ಬಿಡ್ತಾ ಇಲ್ಲ ಅಂದರೆ ಏನು ಗತಿ? ಆಗ ಅವನನ್ನು ಎದುರಿಸೋದಕ್ಕೆ ರಾಮನಿಗೆ ಅಗಸ್ತ್ಯ ಮುನಿಗಳು ಬಂದು ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾರೆ. ಆದಿತ್ಯ ಹೃದಯ 107ನೇ ಸರ್ಗದಲ್ಲಿರ್ತಕ್ಕಂಥದ್ದು. ಇದು ಸೂರ್ಯನ ಅರ್ಥಪೂರ್ಣವಾದ ನಾಮಾವಳಿಗಳಿಂದ ಕೂಡಿರ್ತಕ್ಕಂಥದ್ದು, ಕಾವ್ಯಾಂಶವೇನೂ ಇಲ್ಲ. ನಾವು ಈ ಭಾಷಣ ಮಾಲಿಕೆಯಲ್ಲಿ ರಾಮಾಯಣವನ್ನು ಕಾವ್ಯವಾಗಿ ಪ್ರಧಾನವಾಗಿ ನೋಡುವಂಥದ್ದು. ಆದರೆ ಒಂದು ತಾತ್ಪರ್ಯತಃ ಏನು ಗಮನಿಸಬೇಕಂದ್ರೆ, ನಮಗೆ ಯಾರಿಗೇ ಆಗಲಿ ಕಷ್ಟ ಕಳವಳ ಬಂದಾಗ ರ್ಯಾಷನಾಲಿಟಿ ಅನ್ನೋದಿರುತ್ತೆ ಅಂತ ಹೇಳೋಕ್ಕಾಗೋಲ್ಲ, ಯಾವಾಗ ಅದು ಹೋಗುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅಂದರೆ ಎಲ್ಲರೂ ಕೂಡ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನೋರೇ ಹೆಚ್ಚು ಜನ. ದೈವಶ್ರದ್ಧೆಯನ್ನು ಗೇಲಿ ಮಾಡಬಾರ್ದು. ಯಾರ್ಯಾರಿಗೆ ಯಾವ್ಯಾವುದೋ ಆಲಂಬನವೋ ಕಂಬದೇನೋ ಬಿಂಬದೇನೋ ಮೋಕ್ಷವರಿಂಗಾಯಿತು, ಅದದು ಅವರಿಗಿರುತ್ತದೆ. ಅದನ್ನು ನಾವು ಉಪೇಕ್ಷೆ ಮಾಡಬಾರ್ದು. ಕೆಲವರಿಗೆ ಮಂತ್ರದಿಂದ, ಕೆಲವರಿಗೆ ಜಪದಿಂದ, ಕೆಲವರಿಗೆ ಭಗವತ್ ಕೀರ್ತನೆಯಿಂದ, ಇನ್ನು ಕೆಲವರಿಗೆ ಪೂಜಾದಿಗಳಿಂದ ಹೇಗೇಗೂ ಆತ್ಮಬಲ ಬರ್ತಾ ಇರುತ್ತೆ. ಬಂದದ್ದು ಮುಖ್ಯ. ಮಹಾಶತಾವಧಾನಿಗಳಾಗಿದ್ದ ವೇಲೂರಿ ಶಿವರಾಮಶಾಸ್ತ್ರಿಗಳವರು, ಆಂಧ್ರದ ಮಹಾಶತಾವಧಾನಿಗಳವರ ಗುರುಗಳು ತಿರುಪತಿ ವೆಂಕಟ ಕವಿಗಳು, ಜೋಡಿ ಅವಧಾನಿಗಳು. ಅವರ ಅವಧಾನ ಸಾಮ್ರಾಜ್ಯದ ಯುವರಾಜ ಅಂತ ಇವ್ರನ್ನ ಕರೀತಾ ಇದ್ರು. ಅವರು ಹೇಳ್ತಾರೆ, ನೋಡಿ, ಅವಧಾನ ಮಾಡುವಾಗ, ಶತಾವಧಾನ ಮಾಡುವಾಗಲಂತೂ ಏಕಾಗ್ರತೆಗೆ ತುಂಬ ಸಂಚಕಾರ ಬರುತ್ತದೆ. 3-4 ದಿವಸ 100 ಪದ್ಯ ಧಾರಣದಲ್ಲಿ ಇಟ್ಕೊಳ್ಬೇಕು. ಅದು ದೊಡ್ಡ ಕಷ್ಟ. ನಮ್ಮ ಗುರುಗಳು ಕಾಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಕಾಶಿ ಕೃಷ್ಣಾಚಾರ್ಯರು ಅಂತ ಒಬ್ಬರು ಇದ್ದರು ವಿದ್ವಾಂಸರು, ಅವರು ದೊಡ್ಡ ಅವಧಾನಿಗಳು. ಅವರು ಅನೇಕ ವಿದ್ಯೆಗಳನ್ನು ಕಲಿತಿದ್ದವರು. ಅವರು ಹಯಗ್ರೀವನನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ರು. ಪಿಸುಪಾಟಿ ಚಿದಂಬರ ಶಾಸ್ತ್ರಿಗಳವರು ಗಣಪತಿಯನ್ನು ಧ್ಯಾನ ಮಾಡ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ಯಾವುದೋ ಒಂದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಅವ್ರು ಏನು ಮಾಡಿದ್ರು ಅನ್ನೋದಕ್ಕಿಂತ ಕಟ್ಟಕಡೆಯಲ್ಲಿ ಅದರ ಪರಿಣಾಮ ಯಾವುದಾಯಿತು ಅನ್ನೋದನ್ನು ಗಮನಿಸಬೇಕು ಅಂತ. ಹೀಗಾಗಿ ಈ ಥರದ ಮಂತ್ರ ಸದೃಶವಾದ ಸ್ತೋತ್ರಗಳನ್ನು ಜಪ ಮಾಡಿ ನಮಗೆ ಭರವಸೆ ಬಂತು, ಧೈರ್ಯ ಬಂತು ಅಂತ ಯಾರಾದರೂ ಹೇಳಿದ್ರೆ ನಾವು ನಿರಾಕರಿಸಬೇಕಿಲ್ಲ. ಆದರೆ ನಮಗೆ ಅದು ಪ್ರಯೋಜನ ಅನಿಸಿದ್ರೆ ಸಂಕೋಚವಿಲ್ಲದೆ ಮಾಡಿ. ಆದರೆ ಯಾರಿಗಾದರೂ ಅದು ಪ್ರಯೋಜನವಾಗಲಿಲ್ಲ ಅಂದರೆ, ಇಲ್ಲ ಅದಾಗೇ ಆಗುತ್ತೆ ಅಂತ ವಾದಿಸೋಕೆ ಹೋಗ್ಬೇಕಾಗಿಲ್ಲ. ನನಗಾಯ್ತಪ್ಪ, ನಿನಗಾಗದೇ ಇರ್ಬೋದು, ಬಿಡು ಅಂತ. 4 ಜನಕ್ಕೆ ಒಂದೇ ಕಾಫಿಯನ್ನು ಮಾಡಿ ತಂದಿಟ್ಟರೆ, ಒಬ್ಬರಿಗೆ ಸ್ಟ್ರಾಂಗ್ ಅನಿಸುತ್ತೆ, ಇನ್ನೊಬ್ಬರಿಗೆ ಲೈಟ್ ಅನಿಸುತ್ತೆ, ಒಬ್ಬರಿಗೆ ಸಕ್ಕರೆ ಹೆಚ್ಚು ಅನಿಸುತ್ತೆ, ಇನ್ನೊಬ್ಬರಿಗೆ ಸಕ್ಕರೆ ಕಡಿಮೆ ಅನಿಸುತ್ತೆ, ಒಬ್ಬರಿಗೆ ಬಿಸಿ ಅನಿಸುತ್ತೆ, ಇನ್ನೊಬ್ಬರಿಗೆ ತಣ್ಣಗಿದೆ ಅನಿಸುತ್ತೆ. ಅಷ್ಟು ಜನರ ಅಷ್ಟು ಅಭಿಪ್ರಾಯಗಳು ಅವರ ಮಟ್ಟಿಗೆ ಸರಿ. ಇದು ಗಮನದಲ್ಲಿಟ್ಟುಕೊಳ್ಬೇಕು. ಹಾಗೆ ಈ ಸ್ತೋತ್ರಾದಿಗಳ ವಿಷಯದಲ್ಲಿ ಅತಿ ಬುದ್ಧಿ ಕಾರ್ಯವನ್ನು ಮಾಡಬಾರ್ದು. ಆತ್ಮಬಲ ಉಂಟಾಯಿತೋ ಅಷ್ಟೇ ಅಲ್ಲಿ ಬಂದಂಥದ್ದು. ಅಗಸ್ತ್ಯರು ರಾಮನಿಗೆ ಈ ಸಂದರ್ಭದಲ್ಲಿ ಮನೋಬಲ ಬೇಕು ಅಂತ ಭಾವಿಸಿದರು. ಅವನಿಗೆ ಎಲ್ಲಿ ನಂಬಿಕೆ ಇದೆ ಅಲ್ಲಿ ಹೇಳಿದರು. ಈಗ ಪರಮ ವಿಷ್ಣು ಭಕ್ತನಿಗೆ ಸಂಕಟ ಬಂದಾಗ ವಿಷ್ಣು ಸ್ತುತಿ ಒಂದನ್ನು ಹೇಳ್ಕೊಳಪ್ಪ ಅಂತ ಹೇಳಬೇಕೆ ಹೊರತುನುವೆ ಅವನಿಗೆ ಇಷ್ಟ ಇಲ್ಲದಿರೋ ಇನ್ಯಾವುದೋ ದೇವಸ್ತುತಿಯನ್ನು ಕೊಟ್ಟರೆ ಅವನಿಗೆ ಅಲ್ಲಿ ಲಗ್ನತೆಯೇ ಬರದೇ ಇರಬಹುದು. ನಿಜ, ಎಲ್ಲ ದೇವರುಗಳು ಒಂದೇ ಅಂತ ಅನ್ನೋ ಭಾವನೆ ಬೇರೆ, ಅದು ಉಂಟು. ಆದರೆ ಅವರಿಗೆ ಯಾವುದು ಒಲಿದಿದೆ ಅದನ್ನು ಕಾಣಬೇಕಲ್ವ. ನನಗೆ ಹಸಿವು ಅಂದರೆ ನಾನು ತಿನ್ನಬಲ್ಲ ಪದಾರ್ಥವನ್ನು ನಾನು ಕೊಡಬೇಕೇ ಹೊರತು ನಾನು ತಿನ್ನಲಾಗದ ಪದಾರ್ಥ ಎಷ್ಟು ಆರೋಗ್ಯಕಾರಿಯಾಗಿದ್ದರೂ ಬಹಳ ಕಷ್ಟವೇ ಆಗುತ್ತದೆ. ಬಹಳ ಒಳ್ಳೆಯದು ನೋಡಿ, ಬೆಳ್ಳುಳ್ಳಿ ಹಾಕಿ ಮಾಡಿದ್ದಾರೆ, ನಿಮಗೆ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ಕ್ಷೇಮ ಅಂತಂದರೆ, ಸ್ವಾಮಿ ಅಮೃತ ಕೂಡ ಈ ರೂಪದಲ್ಲಿ ಬಂದರೆ ನಂಗೆ ಕಷ್ಟ ಆಗುತ್ತೆ ಅಂತಂತೀನಿ. ಬೆನ್ನು ನೋವು, ಕೈ ನೋವು, ಕಾಲು ನೋವು ಅಂತ ಒದ್ದಾಡ್ತಾ ಇದ್ದಾಗ ನಮ್ಮ ಆಯುರ್ವೇದ ವೈದ್ಯನು ಏನೂ ಮಾಡಬೇಕಾಗಿಲ್ಲ. ದಿನ ಬೆಳಗ್ಗೆ 4 ಬೆಳ್ಳುಳ್ಳಿ ಎಸಳನ್ನು ಒಂದು ಲೋಟ ಹಾಲಿನಲ್ಲಿ 1 ಲೋಟ ನೀರು ಬೆರೆಸಿ ಅದು ಮತ್ತೆ 1 ಲೋಟಕ್ಕೆ ರೆಡ್ಯೂಸ್ ಆಗೋವರೆಗೂ ಬೆಂಕಿಯಲ್ಲಿ ಕಾಯಿಸಿ ಕುದಿಸಿ ಒಮ್ಮೆಲೆ ಘಟಕ್ಕಂತ ಗಂಟ್ಲಿಗೆ ಹಾಕ್ಕೊಳ್ಳಿ, ನಿಮಗೆ ಒಂದು ಸ್ವಲ್ಪವೂ ನೋವು ಉಂಟಾಗೋದಿಲ್ಲ ಅಂತಂದರು. ಅದನ್ನೂ ಮಾಡಿದ್ದಾಯಿತು. ಆದರೆ ಇನ್ನು ಆಗೋದಿಲ್ಲ, ಅಳತೆ ಮೀರಿತು, ಇದು ವಿಷವೂ ಆಯಿತು ಅನ್ನುವ ಸ್ಥಿತಿ ಬಂತು. ಅಂದರೆ ಅದರ ವಾಸನೆ ಹೋಗೋದಿಕ್ಕೆ ಇನ್ನೇನೇನು ಜಗತ್ತಿನ ಪದಾರ್ಥಗಳು ಹಾಕ್ಕೊಂಡ್ರು ಕಡೆಗೆ ಅತ್ಯತಿಷ್ಠ ದಶಾಂಗುಲಂ ಅದು ವಾಸನೆ ಇರ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಉಬ್ಬರಿಸ್ಕೊಂಡು ಬರ್ತಾ ಇತ್ತು ಅಷ್ಟೇ, ಇನ್ನೆಂಥದ್ದು ಇಲ್ಲ ಅಂತ. ಅಂದರೆ ಇಷ್ಟೋ ಬರಿ ಆಗುವುದಿಲ್ಲ. ಅದು ವಿಗುಣೋ ಇದು ನಿಖಿಲ ರಸಾಯನ ಮಹಿತೋ ಗಂಧೇನೋಗ್ರೇಣ ಲಶುನ ಇವ ಅಮಿತ ಗುಣೋಪಿ ಪದಾರ್ಥೋ ದೋಷೇಣೇಕೇನ ದೂಷಿತಂ ಭವತಿ ಅಂತ ಜಗನ್ನಾಥ ಹೇಳದಂತೆ ಆಗಿಬಿಡುತ್ತದೆ. ಏನು ಮಾಡೋದು? ಕೆಲವರಿಗೆ ಅದು ಬಹಳ ಚೆನ್ನಾಗಿರುತ್ತದೆ, ತಪ್ಪಲ್ಲ. ನನಗೆ ಹಿಂಗೂ ಇಲ್ಲದಿದ್ದರೆ ಅಡುಗೆಯೇ ಇಲ್ಲ ಅಂತ.
ಕೆಲವರು ಇಂಗು ಅನ್ನೋದು ಹಾಕಿಬಿಟ್ರೆ ಸಾಕು, ಅವರ ಹಸಿವೆಯೇ ಇಂಗು ಹೋಗ್ಬಿಡುತ್ತೆ. ಇವು ಸಾಪೇಕ್ಷ. ಹಾಗಾಗಿ ಈ ಸ್ತೋತ್ರಾದಿಗಳು ಈ ಥರದ ವಿಷಯದಲ್ಲಿ ತುಂಬ ತರ್ಕ ಕಾರ್ಯ ಒಳ್ಳೆಯದಲ್ಲ. ಕೃಷ್ಣ ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾನಲ್ಲ, ಮೆಚ್ಚೆವು ತರ್ಕ ಸಾಧಕರ. ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವಮಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡ ಮೊಳಿತು ಮಂಕುತಿಮ್ಮ. ಅದು ಅವರವರಿಗೆ ಸರಿ. ಯೋಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾದರೂ, ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯೇಗಾತ್ಮನಿ ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾ ಚಾನವಸ್ಥಿತ ಅಂತ ಸುರೇಶ್ವರರು ಬೃಹದಾರಣ್ಯಕ ಭಾಷ್ಯವಾರ್ತಿಕದಲ್ಲಿ ಹೇಳಿದ್ದಾಗಲಿ ಈ ರೀತಿಯಲ್ಲಿಯೇ ನಾವು ಪರಿಭಾವಿಸಬೇಕಾದದ್ದು. ಇಫ್ ಇಟ್ ವರ್ಕ್ಸ್ ಇಟ್ ಈಸ್ ಯುವರ್ ವೇ, ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಫಾರ್ ಮೀ ದೆನ್ ಇಟ್ ಈಸ್ ಮೈ ವೇ ಅಂಡ್ ಐ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ಎಲ್ಸ್. ಈ ಭಾವ ನಮಗೆ ಬೇಕು. ಆಮೇಲೆ ರಾವಣ ಯುದ್ಧ ಭೂಮಿಗೆ ಶರವೇಗದಲ್ಲಿ ಹೊರಡ್ತಾನೆ. ಯುತ್ಸುರ್ ಅಹಮೇಕಾಗ್ರ ಸ್ಮಾರಯೇ ತ್ವಾಂ ನ ಶಿಕ್ಷಯೇ ಪರಿತುಷ್ಟಸ್ಸ ರಾಮಸ್ಯ ತೇನ ವಾಕ್ಯೇನ ಮಾತಲಿ ಪ್ರಚೋದಯಾಮಾಸ ರಥಂ ಸುರಸಾರಥಿ ಸತ್ತಮಃ. ಇತ್ತ ರಾಮ ನೋಡ್ತಾನೆ, ಓಹೋ ಬರ್ತಾ ಇದ್ದಾನೆ ಅವನು, ಅವನಿಗೆ ಎದುರಿಗೆ ನಾನು ಸಿದ್ಧನಾಗಬೇಕು ಅಂತ ಅಂದ್ಕೋತಾನೆ. ಆಮೇಲೆ ಮಾತಲಿಗೆ ಹೇಳ್ತಾನೆ, ನೋಡಪ್ಪ ನೀನು ಕಾಮಂ ನತ್ವಂ ಸಮಾಧೇಯ ಪುರಂದರ ರಥೋಚಿತ ರಶ್ಮಿ ಸಂಚಾರ ನೀತಂ ಪ್ರಚೋದಯ ರಥಂ ಋತಂ. ನೀನು ಚೆನ್ನಾಗಿ ಮನಸ್ಸಿಟ್ಟು ನೀನು ಯುದ್ಧ ಭೂಮಿಯಲ್ಲಿ ಕುದುರೆಗಳನ್ನು ನಡೆಸುವ, ಅಂತರಿಕ್ಷದಲ್ಲಿ ನಿನಗೆ ಕುದುರೆಗಳನ್ನು ನಡೆಸಿ ಗೊತ್ತು, ಇಲ್ಲಿ ಗೊತ್ತಿಲ್ಲದೆ ಹೋಗ್ಬೋದು. ನಾನು ಯುದ್ಧೋತ್ಸಾಹಿಯಾಗಿ ಏಕಾಗ್ರವಾಗಿ ನಾನು ಬರ್ತೀನಿ, ಹೀಗೆಲ್ಲ ನಿನಗೆ ಮಾಡು ಅಂತ ನಾನು ಹೇಳಬಾರ್ದು. ಸ್ಮಾರಯೇ ನತು ಶಿಕ್ಷೆಯೇ, ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು ಯುವರ್ ಡ್ಯೂಟೀಸ್, ಐ ಆಮ್ ನಾಟ್ ಟೀಚಿಂಗ್ ಯು. ಈ ಮಾತನ್ನೇ ಸೀತೆ ರಾಮನಿಗೆ ಹೇಳ್ತಾಳೆ. ಅರಣ್ಯಕಾಂಡದಲ್ಲಿ ಜನಸ್ಥಾನದಲ್ಲಿ ಇದ್ದಾಗ ಎಲ್ಲ ಋಷಿಮುನಿಗಳು ಬಂದು ರಾಕ್ಷಸ ಬಾಧೆಯಾಗ್ತಾ ಇದೆ, ನೀನೇ ಕಾಪಾಡಬೇಕು ಅಂದಾಗ ಆಯಿತು ಅಂತಾನೆ. ರಾಕ್ಷಸರು ನಮಗೆ ತೊಂದರೆ ಮಾಡಿಲ್ಲ, ನಾವು ಯಾಕೆ ಅವ್ರನ್ನ ಕೊಲ್ಲಬೇಕು ಅಂತ. ಇಲ್ಲ, ಅವ್ರನ್ನ ಕೊಲ್ಲಬೇಕಾದ ಧರ್ಮ ಅಂತ ರಾಮ ಹೇಳ್ತಾನೆ. ಆ ಹೊತ್ತಿಗೆ ಸೀತೆ ಇದನ್ನೆಲ್ಲ ಹೇಳಿ, ಇದು ನಿನಗೆ ಗೊತ್ತಿಲ್ಲ ಅಂತಲ್ಲ, ಸ್ಮಾರಯೇ ನತು ಶಿಕ್ಷೆಯೇ, ಜ್ಞಾಪಿಸ್ತಾ ಇದ್ದೀನಿ, ಆದರೆ ನಿನಗೆ ಎಜುಕೇಟ್ ಮಾಡ್ತಾ ಇದ್ದೀನಿ ಎನ್ನುವ ದೃಷ್ಟಿಯಲ್ಲಿ ಅಲ್ಲ ಅಂತ. ಆ ಮಾತಿನ ನಯ ಹಿಂದೆ ನಾನು ಅರಣ್ಯಕಾಂಡದ ಪ್ರಸ್ತಾವ ಬಂದಿದ್ದಾಗ ಎಲ್ಲವನ್ನ ವಿಶದವಾಗಿ ವಿವರಿಸಿ ಹೇಳಿದ್ದಲ್ಲದೆ, ರಾಮನಿಗೆ ರಾಕ್ಷಸ ವಧೆಯ ಕ್ಷತ್ರಿಯೋಚಿತ ಧರ್ಮ ಮಿಕ್ಕೆಲ್ಲದಕ್ಕಿಂತ ಹೇಗೆ ಮೂಲಭೂತವಾಗುತ್ತದೆ, ಮುಖ್ಯವಾಗುತ್ತದೆ ಅನ್ನೋದನ್ನು ಕೂಡ ತಿಳಿಸಿದ್ದನಾದ್ದರಿಂದ ಮತ್ತೆ ಆ ವಿಷಯದಲ್ಲಿ ಹೋಗಬೇಕಿಲ್ಲ. ಆದರೆ ರಾಮನಿಗೂ ಆ ನಯ ಇದೆ ಅನ್ನುವುದು. ಸೀತೆಯ ಬಗ್ಗೆನೂ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ನೀನು ತುಂಬ ಸಹಧರ್ಮಿಣಿ, ಒಳ್ಳೆ ವಿಚಾರವಂತೆ, ನೀನು ಹೇಳಿದ್ದೆಲ್ಲ ಯುಕ್ತವಾದದ್ದು, ನನಗೆ ಹಿತಕ್ಕಾಗಿ ನೀನು ಹೇಳಿದ್ದೀಯಾ ಅಂತೆಲ್ಲ ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಕೊಟ್ಟು ತನ್ನ ನಿಲವನ್ನು ಹೇಳ್ತಾನೆ. ಸಂವಾದ ಅಂದರೆ ಹಾಗಿರಬೇಕು. ಹಠ ಮಾಡಿ ಮೇಲೆ ಬಿದ್ದು ಚಿತ್ಕಾರ ಮಾಡಿ ಪರಚಿ ಕಚ್ಚಿ ನನ್ನ ಮಾತನ್ನು ಒಪ್ಪಲೇಬೇಕು. ಆ ಹಠದಿಂದ ಯು ಮೇ ವಿನ್ ವಾರ್ಸ್ ಬಟ್ ಯು ವಿಲ್ ನಾಟ್ ವಿನ್ ಹಾರ್ಟ್ಸ್. ಹೃದಯವನ್ನು ಗೆಲ್ಲೋದು ಅಂದರೆ ಸೋಲುವುದೇ. ಎಷ್ಟೋ ಬಾರಿ ಸೋಲು ಅನ್ನೋದು ನಮ್ಮ ಅನುಪಸ್ಥಿತಿಯೂ ಆಗಿರುತ್ತೆ. ನಮ್ಮನ್ನು ಕಂಡ್ರೇನೆ ಅವ್ರಿಗೆ ಆಗೋಲ್ಲ ಅಂದರೆ ಸರಿ ದೂರವೇ ನಿಲ್ತೀವಪ್ಪ, ಪರವಾಗಿಲ್ಲ ಅಂತ ಅನ್ನಬೇಕು. ಒಬ್ಬ ಸ್ನೇಹಿತ ನನಗೆ ಹೇಳಿದ್ದ, ನನ್ನ ಪಾಲಿಗೆ ನೀವು ಸತ್ತಿದ್ದೀರಾ, ಹಾಗಾಗಿ ನಿಮ್ಮ ಮನಸ್ಸಿನಲ್ಲೂ ಕೂಡ ನಾನು ನಿಮ್ಮ ಪಾಲಿಗೆ ಸತ್ತಿದ್ದೀನಿ ಅಂತ ನಡ್ಕೊಳ್ಬೇಕು ಅಂತ. ಇಲ್ಲಿಯೇ ಗೋಖಲೆ ಸಂಸ್ಥೆಯ ಪ್ಯಾಸೇಜ್ನಲ್ಲಿ ಹೇಳಿ ಹೋದ. ಆಮೇಲೆ ನಾನು ಆಯ್ತಪ್ಪ, ಇದೇ ನಿನಗೆ ಹಿತವಾದರೆ ಆಯಿತು, ಅದನ್ನು ಮಾಡೋಣ, ನನ್ನ ಅಂತರಂಗದಲ್ಲಿ ನಿನ್ನ ಸ್ನೇಹವನ್ನು ನಾನು ಇಟ್ಟುಕೊಳ್ತೀನಿ, ಬಿಟ್ಟೆ ಲೋಕದ ಪಾಲಿಗೆ ನಿನ್ನ ನಾನು ಕಂಡಾಗ ಮಾತಾಡಿಸೋದಿಲ್ಲ, ನಿಂಗೆ ನೋವಾಗುತ್ತೆ, ಬೇಸರವಾಗುತ್ತೆ, ಬಿಡೋಣ ಅಂತ. ಆಮೇಲೆ ಕಾಲಾಂತರದಲ್ಲಿ ಅವನೇ ಸಮಾಧಾನ ಮಾಡಿಕೊಂಡು ಬಂದ. ಹಳೆಯ ಸ್ನೇಹ ಮುಂದುವರಿಯುತ್ತದೆ. ಅವರು ನಿರೀಕ್ಷೆ ಮಾಡಿದಂತೆ ಆ ತೀವ್ರತೆಗೆ ಹೋದಾಗ ನಾವು ತುಂಬ ಅದಕ್ಕೆ ಪ್ರತಿರೋಧ ಹೂಡದಲ್ಲಿ ಏನೂ ಪ್ರಯೋಜನವಾಗೋಲ್ಲ. ವಜ್ರಂ ವಜ್ರೇಣ ಭಿದ್ಯತೆ ಅಷ್ಟೆ. ಈ ದೃಷ್ಟಿಯಿಂದ ಕಂಡಾಗ ರಾಮನ ನಯ ಎಷ್ಟು ದೊಡ್ಡದಾದದ್ದು, ಅವನ ಸಂಸ್ಕಾರ ಎಷ್ಟು ವಿಶೇಷವಾದದ್ದು ಅಂತ ಗೊತ್ತಾಗುತ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ರಾಮಾಯಣ ಸಂಸ್ಕಾರ, ಭಾರತೀಯ ಮೌಲ್ಯಗಳ ಸಂಸ್ಕಾರ ಅಂತ ವಿಶೇಷವಾಗಿ ಬೇಕಿಲ್ಲ. ಒಳ್ಳೆಯ ಸುಸಂಸ್ಕೃತರು ಎಲ್ಲಿಯೂ ಹೇಗೆ ನಡ್ಕೊಳ್ತಾರೆ ಅಂತ ನೋಡಿದ್ರೆ ಸಾಕು. ಕೆಲವೊಂದು ಫ್ರಿಂಜ್ ಆಸ್ಪೆಕ್ಟ್ಸ್ ಅಂತ ಏನಿವೆ, ಪೆರಿಫೆರಲ್ ಆದದ್ದು ತತ್ತದ ದೇಶ ಕಾಲಗಳಲ್ಲಿ ವ್ಯತ್ಯಾಸವಾಗುತ್ತದೆ. ಅದರಿಂದ ದೊಡ್ಡ ವಿಷಯವಲ್ಲ. ಒಂದೊಂದು ಕಾಲದಲ್ಲಿ ಒಂದೊಂದು ನೀತಿ, ಒಂದೊಂದು ರೀತಿ ಅಂತ ಆಗಿರುತ್ತದೆ. ಅದೇನು ದೊಡ್ಡ ವಿಷಯವಲ್ಲ. ಹೀಗೆ ನಾವು ಕಾಣಬೇಕು. ಆಮೇಲೆ ರಾವಣನ ಎದುರಿಗೆ ಬರ್ತಾನೆ. ರಾವಣನ ಧ್ವಜವನ್ನು ಕತ್ತರಿಸ್ತಾನೆ, ಆಯುಧಗಳನ್ನು ಕತ್ತರಿಸ್ತಾನೆ. ಆಗ
ಕೃತಬುದ್ಧಿ ಸ್ಥಿರಾಮರ್ಷೌ ಯೂಧಾತೆ ಹ್ಯಭೀತವತ್ ಚೇತವ್ಯಮಿತಿ ಕಾಕುತಿತೋ ಮರ್ತವ್ಯಮಿತಿ ರಾವಣ ಧೃತೌ ಸ್ವವೀರ್ಯ ಸರ್ವಸ್ವಂ ಯುದ್ಧೇ ಅದರ್ಶಯತಾಂ ತದ. ಗೆಲ್ಲಬೇಕು ಅಂತ ರಾಮ, ಸಾಯಬೇಕು ಅಂತ ರಾವಣ ಯುದ್ಧ ಮಾಡಿದ್ರು ಅಂತ ಆ ಮಟ್ಟಕ್ಕೆ ಬಂದುಬಿಡ್ತು. ರಾಮನ ಶಕ್ತಿ ಮೇಲಾಗ್ತಾ ಇದೆ, ರಾವಣನ ಶಕ್ತಿ ಕುಗ್ಗುತ್ತಾ ಇದೆ, ಹೋರಾಡ್ತಾ ಇದ್ದಾರೆ. ಆಗ ರಾಮನ ಬಾಣದ ಗುರಿ ಒಂದು ಸ್ವಲ್ಪವೂ ತಪ್ಪದೆ ಹೋಗ್ತಾ ಇದೆ. ಆಗಲೇ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ. ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಸಮುದ್ರಕ್ಕೆ ಸಮುದ್ರವೇ ಹೋಲಿಕೆ, ರಾಮ ರಾವಣರ ಸಂಗ್ರಾಮಕ್ಕೆ ರಾಮ ರಾವಣ ಸಂಗ್ರಾಮವೇ ಹೋಲಿಕೆ ಅಂತ ಬಹಳ ಪ್ರಸಿದ್ಧವಾದ ಅನನ್ವಯಾಲಂಕಾರದ ಪದ್ಯ ಬರುತ್ತದೆ. ಈ ಅನನ್ವಯಾಲಂಕಾರ ಅಂದರೆ ಅದಕ್ಕೆ ಅದೇ ಹೋಲಿಕೆ ಅಂತ ಮಾಡ್ತಕ್ಕಂಥದ್ದು. ಅಲಂಕಾರ ಶಾಸ್ತ್ರ ಗ್ರಂಥಗಳಲ್ಲಿ ಪ್ರಸಿದ್ಧವಾದ ಕುವಲಯಾನಂದದಲ್ಲಿ ಅಪ್ಪೈ ದೀಕ್ಷಿತರು ಇದನ್ನು ಉದಾಹರಣೆಯಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಶಕ್ತಿಶಾಲಿಗಳಾದವರು, ಸಮರ್ಥರಾದವರು, ರಾಮಾಯಣದ ಪರಿಪೂರ್ಣತೆ ಎಷ್ಟು ಅನ್ನೋದನ್ನು ಹಿಂದೆ ವರ್ಣಿಸುವಾಗ ಹೇಳಿದ್ದೆ. ಅಲ್ಲಿ ಹೀರೋನೂ ಪರ್ಫೆಕ್ಟು, ವಿಲನ್ನೂ ಪರ್ಫೆಕ್ಟು ಅಂತ. ಈಗ ಸಾಮಾನ್ಯವಾಗಿ ಒಳ್ಳೆ ಟಾಪ್ ಕ್ಲಾಸ್ ಹೀರೋ ಇದ್ದರೆ ಯಾರೋ ಟಾಮ್ ಡಿಕ್ ಅಂಡ್ ಹ್ಯಾರಿನ ನಾವು ತಂದು ವೆಂಕಾಶಿನ ನಾಣಿನ ವಿಲನ್ ಮಾಡೋಕ್ಕಾಗೋಲ್ಲ. ಅವನಿಗೂ ತಾಕತ್ತು ಜೋರಾಗಿರಬೇಕು, ಅದಕ್ಕೆ ತಕ್ಕಂಥದ್ದೇ ಮಾಡಬೇಕು. ನಮ್ಮ ತಾಯಿಯವರು ಹೇಳ್ತಾ ಇದ್ದ ಒಂದು ಹಾಡು ಜ್ಞಾಪಕಕ್ಕೆ ಬರುತ್ತದೆ. ಕಿವಿಗೆ ತಕ್ಕ ವಜ್ರದೋಲೆ ಹಾಕಲೇಬೇಕು, ಅದಕ್ಕೆ ತಕ್ಕ ಮುತ್ತಿನ ಜುಮ್ಕಿ ಇರಲೇಬೇಕು, ಮೈಗೆ ತಕ್ಕ ಜರತಾರೆ ಸೀರೆ ಇರಲೇಬೇಕು, ಅದಕ್ಕೆ ತಕ್ಕ ವಡ್ಡಿಯ ಹಣ ಹಾಕಲೇಬೇಕು ಅಂತ. ಇದು ಇರಲೇಬೇಕು, ಅದು ಹಾಕಲೇಬೇಕು ಅಂತ. ಹಾಗೆ ಅದಕ್ಕೆ ಅದು ಸರಿಯಾಗಿ ಹೋಗಬೇಕಾದದ್ದು, ಅದರ ಜೊತೆಗೆ ಅದು ಹಾಗೇ ಇರಬೇಕು. ಎಂಥದ್ದೋ ಮಾಡಿಬಿಡೋದಕ್ಕೆ ಸಾಧ್ಯವಾಗುತ್ತದೆಯಾ? ರಾಮನಿಗೆ ತಕ್ಕ ಪ್ರತಿನಾಯಕ ರಾವಣ. ಅದರಿಂದಲೇ ರಾಮಾಯಣಕ್ಕೆ ಇರುವ 3 ಹೆಸರುಗಳಲ್ಲಿ ಒಂದು ಪೌಲಸ್ತ್ಯ ವಧ ಅಂತ. ರಾಮಾಯಣಂ ಕೃತ್ಸ್ನಂ ಪೌಲಸ್ತ್ಯ ವಧಂ ಸೀತಾಯಾಶ್ಚರಿತಂ ಮಹತ್ ಚಕಾರ ಚರಿತವ್ರತ ಅಂತ. ರಾಮಾಯಣವನ್ನು ಸೀತಾಚರಿತ ಅಂತ, ಪೌಲಸ್ತ್ಯ ವಧೆ ಅಂತ. ಹೀರೋ, ಹೀರೋಯಿನ್, ವಿಲನ್ 3ರ ದೃಷ್ಟಿಯಿಂದಲೂ ಆದಿಕವಿಗಳು ಹೇಳಿದ್ದಾರೆ. ಯಾರಿಗೂ ಜಗಳ ಬೇಕಿಲ್ಲ ಅಂತ. ಈ ರೀತಿಯಲ್ಲಿ ಉಂಟು. ಹಾಗೆ ರಾಮ ರಾವಣ ಸಂಗ್ರಾಮವಾಗುತ್ತದೆ. ಆ ಸಂಗ್ರಾಮದಲ್ಲಿ ರಾಮ ರಾವಣನ ತಲೆಗಳನ್ನು ಕತ್ತರಿಸೋದಕ್ಕೆ ಆರಂಭ ಮಾಡ್ತಾನೆ. ಒಂದಾದ ಮೇಲೆ ಒಂದು ತಲೆಗಳು ಬೆಳೀತಾ ಇದ್ದಂತೆ ಆ ತಲೆಗಳನ್ನು ಮತ್ತೆ ಮತ್ತೆ ಕತ್ತರಿಸುತ್ತಾ ಕಟ್ಟ ಕಡೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅವನು ಶಿರಸ್ಸನ್ನು ಛೇದನ ಮಾಡ್ತಾನೆ. ಯಮಸ್ಮೈ ಪ್ರಥಮಂ ಪ್ರಾದಾದ್ ಅಗಸ್ತ್ಯೋ ಭಗವಾನ್ ಋಷಿ ಬ್ರಹ್ಮದತ್ತಂ ಮಹಾಬಾಣಂ ಅಮೋಘಂ ಯುಧಿವೀರ್ಯವಾನ್ ಬ್ರಹ್ಮಣಾ ನಿರ್ಮಿತಂ ಪೂರ್ವಂ ಇಂದ್ರಾರ್ಥಂ ಅಮಿತೌಜಸ ದತ್ತಂ ಸುರಪತೆ ಪೂರ್ವಂ ತ್ರಿಲೋಕ ಜಯಕಾಂಕ್ಷಿಣಃ ಯಸ್ಯ ವಾಜೇಶು ಪವನಃ ಫಲೆ ಪಾವಕಭಸ್ಕರು ಶರೀರಂ ಆಕಾಶಮಯಂ ಗೌರವೇ ಮೇರುಮಂದರು ಜಾಜ್ವಲ್ಯಮಾನಂ ವಪುಷಾ ಸುಪುಂಖಂ ಹೇಮಭೂಷಿತಂ ತೇಜಸಾ ಸರ್ವಭೂತಾನಾಂ ಕೃತಂ ಭಾಸ್ಕರ ವರ್ಚಸಂ ಸಧೂಮಮೇವ ಕಾಲಾಗ್ನಿಂ ದೀಪ್ತಮಾಶೀವಶಂ ಯಥಾ ಪರನಾಗಾಶ್ವ ವೃಂದಾನಾಂ ಭೇದನಂ ಕ್ಷಿಪ್ರಕಾರಿಣಂ ದ್ವಾರಾಣಾಂ ಪರಿಗಾಣಂಚ ಗಿರೀಣಾಮಪಿ ಭೇದನಂ ನಾನಾ ರುಧಿರಸಿಕ್ತಾಂಗಂ ಮೇಧೋದಿಗ್ಧಂ ಸುದಾರುಣಂ ವಜ್ರಸಾರಂ ಮಹಾನಾದಂ ನಾನಾ ಸಮಿತಿದಾರಣಂ ಸರ್ವವಿತ್ರಾಸನಂ ಭೀಮಂ ಶ್ವಸಂತಮೇವ ಪನ್ನಗಂ ಕಂಕ ಗೃಧ್ರ ಬಲಾನಾಂಚ ಗೋಮಾಯು ಯುಗ ಗಣರಕ್ಷಸಾಂ ನಿತ್ಯಂ ಭಕ್ಷ್ಯಪ್ರದಂ ಯುದ್ಧೆ ಯಮರೂಪಂ ಭಯಾವಹಂ ನಂದನಂ ವಾನರೇಂದ್ರಾಣಾಂ ರಕ್ಷಸಾಂ ಅವಸಾದನಂ ವಾಜಿತಂ ವಿವಿಧೈರ್ವಾಜೈ ಚಾರುಚಿತ್ರೈರ್ಗರುತ್ಮತ ತಮುತ್ತಮೇಶಂ ಲೋಕಾನಾಂ ಇಕ್ಷ್ವಾಕು ಭಯನಾಶನಂ ದ್ವಿಷತಾಂ ಕೀರ್ತಿಹರಣಂ ಪ್ರಹರ್ಷಕರಮಾತ್ಮನಃ ಅಭಿಮಂತ್ರ್ಯ ತಥೋ ರಾಮಃ ತಂ ಮಹೇಶುಂ ಮಹಾಬಲಃ ವೇದ ಪ್ರೋಕ್ತೇನ ವಿಧಿನಾ ಸಂದದೆ ಕಾರ್ಮುಕೆ ಬಲಿ ಅಂತ ಹೇಳಿ ಸುಮಾರು 12 ಶ್ಲೋಕಗಳಲ್ಲಿ ಆ ಬಾಣ ಅಗಸ್ತ್ಯ ಪ್ರಸಾದಿತವಾದದ್ದು ಬ್ರಹ್ಮಾಸ್ತ್ರ, ಅದನ್ನು ಪ್ರಯೋಗ ಮಾಡದ ಅಂತ ಹೇಳ್ತಾರೆ. ಅದನ್ನು ತ್ರಿಲೋಕ ಜೇತಾರನಾದ ದೇವೇಂದ್ರನಿಗೆ ಬ್ರಹ್ಮನೇ ನಿರ್ಮಾಣ ಮಾಡಿಕೊಟ್ಟಿದ್ದ. ಅದರ ಹಿಂದೆ ಇರುವ ಪುಂಖ ಅಥವಾ ಗರಿಗಳಲ್ಲಿ ವಾಯುವೇ ನೆಲೆಸಿದ್ದ. ಅದರ ತುದಿಯ ಅಲಗಿನಲ್ಲಿ ಸೂರ್ಯ ಅಗ್ನಿಗಳು ನೆಲೆಸಿದ್ರು. ಅದರ ಇಡೀ ದೇಹ ಆಕಾಶಭೂತ ವ್ಯಾಪ್ತವಾಗಿತ್ತು. ಅದರ ತೂಕ ಮೇರು ಮಂದರಗಳಿಂದ ಕೂಡಿದಂಥದ್ದಾಗಿತ್ತು. ಆ ಪಂಚಭೂತಗಳ ತೇಜಸ್ಸನ್ನು ಒಳಗೊಂಡು ಹೊಗೆ ಉಗುಳತಕ್ಕಂಥ ಸಜೀವ ಸರ್ಪದಂತೆ ಇತ್ತು. ಶತ್ರು ಒಬ್ಬನನ್ನೆಲ್ಲ, ಅವರ ಸೇನಾ ಸಮೂಹವನ್ನು, ಚತುರಂಗ ಬಲವನ್ನೆಲ್ಲ ಧ್ವಂಸ ಮಾಡುವಂತೆ ಇತ್ತು. ಕೋಟೆ ಕೊತ್ತಲಗಳನ್ನು, ಬಾಗಿಲುಗಳನ್ನು, ಗೋಪುರಗಳನ್ನು, ಗಿರಿಗಳನ್ನೂ ಭೇದನ ಮಾಡುವಂತೆ ಇತ್ತು. ನಾನಾ ರಾಕ್ಷಸರ ರಕ್ತದಲ್ಲಿ, ಕೊಬ್ಬಿನಲ್ಲಿ ಮಿಂದೆದ್ದು ಬಂದಿತ್ತು. ಅಂಥ ದಾರುಣ ಭೀಕರವಾದಂಥ ಅಸ್ತ್ರ ಅನೇಕ ನಾಯಿ, ನರಿ, ಹದ್ದು ಮೊದಲಾದ ಪ್ರಾಣಿಗಳಿಗೆ
ವರ್ಷಗಟ್ಟಲೆ ಔತಣವನ್ನು ಮಾಡಿಸಬಲ್ಲಂಥ ರಕ್ತ ಸ್ರಾವಕ ಶಕ್ತಿ ಅದಕ್ಕೆ ಇತ್ತು. ಆ ರೀತಿಯಾದ ಸಮಸ್ತ ಮಾಂಸಾಶಿಗಳಿಗೆ ನಿತ್ಯ ಸಂತರ್ಪಣೆ ಮಾಡಬಲ್ಲಂಥ ಶಕ್ತಿ ಇದ್ದ ಬ್ರಹ್ಮಾಸ್ತ್ರವು ದೇವತೆಗಳಿಗೆ ಸಂತೋಷವನ್ನು, ರಾಕ್ಷಸರಿಗೆ ವಿನಾಶವನ್ನು ತಂದುಕೊಡುವ ಸಾಮರ್ಥ್ಯವುಳ್ಳದ್ದಾಗಿತ್ತು. ಅದರ ಗರಿಗಳಲ್ಲಿ ಗರುಡನ ರೆಕ್ಕೆಗಳನ್ನು ಅಳವಡಿಸಿದ್ರು. ಅಂಥದ್ದನ್ನು ರಾಮ ಪ್ರಯೋಗ ಮಾಡ್ದ ಅಂತ. ಈ ರೀತಿಯಾಗಿ ಬಿಲ್ಡಪ್ ಕೊಡದೇ ಇದ್ದರೆ ರಾಮ ಬಾಣ ಅಂತ ಅನಿಸೋದು ಹೇಗೆ, ರಾವಣ ಸಾಯೋದು ಅಂತ ಅನ್ನೋದು ಹೇಗೆ? ಆವರಣ ಕೊಡಬೇಕಲ್ವ. ಆವರಣ ನಿರ್ಮಾಣ ಇಲ್ಲದ್ರೆ ಇಲ್ಲೆಲ್ಲ ಆಗುತ್ತೇನ್ರಿ ಈ ಬಾಣದಿಂದ ಅಂದರೆ ಹಾಗೆ ಮಾಡದಂತೆ ಇರಬೇಕು. ಇಲ್ಲದೇ ಇದ್ದರೆ ಹೇಗೆ? ಸಂತೋಷ ಆಯಿತು ಅಂತ ಅನ್ನೋದನ್ನು ನಾವು ಹೇಳಬೇಕಾದ್ರೆ ಕೈಕಾಲು ಬೀಸಬೇಕು, ಮುಖ ಅರಳಬೇಕು, ಹುಬ್ಬುಗಳು ಮೇಲೆ ಇರಬೇಕು, ಧ್ವನಿ ಏರಬೇಕು, ಇವೆಲ್ಲ ಆಗಬೇಕು. ನನಗೆ ತುಂಬ ಸಂತೋಷವಾಯಿತು ಅಂದರೆ ಏನು ಮಾಡ್ತಾ ಇದ್ದಾರೆ? ಶ್ರಾದ್ದ ಮಂತ್ರ ಜಪ ಮಾಡ್ತಾ ಇದ್ದಾನ ಉಪಾಂಶವಾಗಿ ಅಂತ ಅಂದುಕೊಳ್ಳೋದಲ್ವೇ. ಕಾವ್ಯಕ್ಕೆ ಬೇಕಾಗಿರೋದು ಎಫೆಕ್ಟ್. ಅದನ್ನು ನಮ್ಮ ಕಮರ್ಷಿಯಲ್ ಸಿನಿಮಾದವರು ಕಂಡುಕೊಂಡಂತೆ ದುರ್ಬುದ್ಧಿಜೀವಿಗಳು ಕಂಡುಕೊಂಡಿಲ್ಲ. ನೋಡಿ, ಒಬ್ಬ ಹೀರೋ ಒಂದು ಬಾರಿ ಫೈಟ್ ಮಾಡ್ದ ಅಂತಂದರೆ ಏನೆಲ್ಲ ರೀತಿಯಲ್ಲಿ ಅವನ ಕೈ ಕಾಲು ಆಡಿರುತ್ತದೆ. ಆ ಸ್ಲೋ ಮೋಷನ್ ಏನು, ಆ ಗ್ರಾಫಿಕ್ಸ್ ಏನು, ಅದೇನು ಒಂದು 10-12 ಡ್ರೆಸ್ಸಸ್ ಇಟ್ಕೊಂಡಿರ್ತಾರೆ. ನಾನು ಸಿನಿಮಾ ಶೂಟಿಂಗ್ಗಳಿಗೆ ಹೋಗಿ ನೋಡಿದ್ದೀನಿ ಕಮರ್ಷಿಯಲ್ ಸಿನಿಮಾ ಹೇಗೆ ತೆಗಿತಾರೆ ಅಂತ. ಅದು ಒಂದು ಸ್ವಲ್ಪ ಕೊಳೆ ಆದರೆ, ಒಂದು ಸ್ವಲ್ಪ ಇಸ್ತ್ರಿ ಮಾಸಿದ್ರೆ, ಗರಿ ಮುರಿದ್ರೆ ತಕ್ಷಣ ಬೇರೊಂದು ಶರ್ಟು ಪ್ಯಾಂಟು ಹಾಕಿಸ್ತಾರೆ. ಅಷ್ಟೆಲ್ಲ ರಣಚಂಡಿಯ ಹಾಗೆ ರಣತಾಂಡವ ಮಾಡಿದಂತಹ ಹೀರೋನೋ ಹೀರೋಯಿನ್ನೋ ಯುದ್ಧದಲ್ಲಿ ಕಡೆಗೆ ಅವರ ಅಕ್ಷತರಾಗಿ ಒಂದು ಸ್ವಲ್ಪವೂ ಅವರ ಬಟ್ಟೆ ಬರೆಗಳು ಧೂಳಾಗಿರೋದಿಲ್ಲ, ಮಾಸಿ ಹೋಗಿರೋದಿಲ್ಲ, ಮುದುಡಿರೋದಿಲ್ಲ ಅಂದರೆ ಅವನ ಶಕ್ತಿ ಅಂತ ಅದನ್ನು ಕೂತೀವಿ ಹೊರತು ಇಟ್ ಈಸ್ ಅನ್ಯಾಚುರಲ್ ಅಂತ ನಾವು ಯಾವತ್ತೂ ಹೇಳಲ್ಲ. ಕಮರ್ಷಿಯಲ್ ಫಿಲ್ಮ್ ಸಕ್ಸಸ್ ಇರೋದೇನೆ ಈ ಬಗೆಯ ಒಂದು ಪೊಯಿಟಿಕ್ ಜಸ್ಟಿಸ್ ಏನಿದೆ ಅದನ್ನು ಕಾಣುವಲ್ಲಿ, ಪರಿಣಾಮ ರಮಣೀಯತೆಯನ್ನು ತೋರುವಲ್ಲಿ. ನಿಜವಾಗಿ ಅಲಂಕಾರದ ಸ್ವಾರಸ್ಯವನ್ನು ಅಲಂಕಾರಶಾಸ್ತ್ರ ಓದದೇನೆ ಬಲ್ಲಂಥವರು ಕಮರ್ಷಿಯಲ್ ಫಿಲ್ಮ್ ಮೇಕರ್ಸ್. ನಾನು ಹೇಳ್ತೀನಿ, ಒಂದು ಲೇಖನವೂ ಬರೆದಿದೆ, ಭರತ ಆ್ಯಂಡ್ ಬಾಕ್ಸ್ ಆಫೀಸ್ ಅಂತ. ಬಾಕ್ಸ್ ಆಫೀಸ್ನ ಸೂತ್ರಗಳೆಲ್ಲ ಭರತನಲ್ಲಿವೆ. ಅದಕ್ಕೆ ಕಾರಣ ಈ ರೀತಿಯಾದದ್ದು. ರಾವಣನ ಶಿರಸ್ಸನ್ನು ಕತ್ತರಿಸಿಬಿಡ್ತಾನೆ. ಹಾಗೆ ಸತು ನಿಹತ ರಿಪು ಸ್ಥಿರ ಪ್ರತಿಜ್ಞ ಸ್ವಜನ ಬಲಾಭಿವೃತೋ ರಣೇರ ರಾಜ ರಘುಕುಲ ನೃಪನಂದನೋ ಮಹೂಜಾಹ ತ್ರಿದಿಶಗಣೈರಭಿಸಂವೃತೋ ಯಥೇಂದ್ರ. ತುಂಬ ಜನಕ್ಕೆ ರಾವಣನ ಎದೆಯಲ್ಲಿ ಅಮೃತ ಕಲಶ ಇತ್ತು, ಅದಕ್ಕೆ ಗುರಿ ಇಟ್ಟ, ನಾಭಿಗೆ ಗುರಿ ಇಟ್ಟ ಅಂತೆಲ್ಲ ಕಥೆಗಳನ್ನು ಕೇಳಿಕೊಂಡು ಬೆಳೆದಿರೋದು. ಸಿನಿಮಾಗಳು, ನಾಟಕಗಳು, ಯಕ್ಷಗಾನಗಳು ನೋಡಿದಾಗಿಂತ ಅವೆಲ್ಲ ಬದಲಾವಣೆಗಳನ್ನು ಕಾಣ್ತೀವಿ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅವನ ಶಿರಸ್ಸಿಗೆ ಅದನ್ನು ಗುರಿ ಇಟ್ಟ, ಆ ಶಿರಸ್ಸು ದಗ್ಧವಾಯಿತು. ತನ್ಮೂಲಕವಾಗಿ ರಾವಣ ಸತ್ತ, ಮತ್ತೆ ಶಿರಸ್ಸು ಬೆಳೆಯಲಿಲ್ಲ ಅಂತ. ಅಂದರೆ ರಾವಣ ವಧೆ ಅನ್ನುವುದು ಒಂದು ಲೋಕವಾಂಛಿತವಾದ ಕಲ್ಯಾಣ. ಅದು ಆಯಿತು. ಸಾಧ್ವಿಯ ದುಃಖ ಹೀಗೆ ಪ್ರಮೃಷ್ಟವಾಯಿತು. ರಾಮಾಯಣದ ಮಹತ್ವ ಇರೋದು ಈ ಬಗೆಯಲ್ಲಿ ಸತ್ಯದ ರಕ್ಷಣೆಯಲ್ಲಿ, ಶೀಲದ ರಕ್ಷಣೆಯಲ್ಲಿ, ಸತ್ವದ ರಕ್ಷಣೆಯಲ್ಲಿ, ಮೈತ್ರಿಯ ಮಹತ್ವದಲ್ಲಿ, ಅನ್ಯಾಯದ ಧ್ವಂಸನದಲ್ಲಿ ಎನ್ನುವುದನ್ನು ಕಾಣ್ತೀವಿ. ನಾಳೆ ಮತ್ತೆ ನೋಡೋಣ. ಧನ್ಯವಾದ. ನಮಸ್ಕಾರ.